ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಅನಿಲ್ ಕುಮಾರ್ ಎಸ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲ ಗಣ್ಯಾತಿ ಗಣ್ಯರು ಸಜ್ಜನ ಬಂಧುಗಳು ಸಭಾಭವನದ ಒಳಗೆ ಆಸೀನರಾಗಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷರಾದ ಪದ್ಮನಾಭ ಶೆಟ್ಟಿ ಇವರು ವಹಿಸಿಕೊಳ್ಳಬೇಕಾಗಿ ವಿನಂತಿ. ವಿಶೇಷವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಮೂಡುಬಿದ್ರೆ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಆಳ್ವಾ. ಮುಖ್ಯ ಅತಿಥಿಗಳಾಗಿ ಶಾಸಕರು ಅಶೋಕ್ ಕುಮಾರ್ ರೈ, ಸ್ಥಾಪಕ ಅಧ್ಯಕ್ಷರು ವಸಂತ್ ಸಾಲ್ಯಾನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಅನಿಲ್ ಕುಮಾರ್ ಎಸ್, ಗೌರವ ಉಪಸ್ಥಿತಿಯಲ್ಲಿ ಪ್ರಾದೇಶಿಕ ನಿರ್ದೇಶಕರು ವಿವೇಕ್ ವಿನ್ಸೆಂಟ್ ಪಾಯಸ್, ಪ್ರಾದೇಶಿಕ ನಿರ್ದೇಶಕರು ಉಡುಪಿ ವಿಭಾಗ ದುಗ್ಗೇಗೌಡ ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರತಾಪ್ ಸಿಂಗ್ ನಾಯಕ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ.
ತಾಲೂಕು ವೇದಿಕೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಎಜುಕೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಆಳ್ವ, ಸ್ಥಾಪಕ ಅಧ್ಯಕ್ಷರಾದಂತಹ ವಸಂತ್ ಸಾಲಿಯನ್, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ LH ಮಂಜುನಾಥ್ ಸರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ನಳಿನಿ ಮೇಡಮ್ ಅವರು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಅನಿಲ್ ಕುಮಾರ್ SS ಸರ್ ಅವರು ವೇದಿಕೆಗೆ ಆಸೀನರಾಗಬೇಕು. ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ಪದ್ಮನಾಭ ಶೆಟ್ಟಿ ಅವರು ವಹಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಕಟಪೂರ್ವ ಮಾಜಿ ಜಿಲ್ಲಾಧ್ಯಕ್ಷರಾದಂತಹ ಸಾಜಾ ರಾಧಾಕೃಷ್ಣ ಆಳ್ವ, ಪ್ರಾದೇಶಿಕ ನಿರ್ದೇಶಕರಾದಂತಹ ದುಗ್ಗೇಗೌಡ ಸರ್ ಹಾಗೂ ವಿವೇಕ್ ವಿನ್ಸೆಂಟ್ ಪಾಯ್ ಸರ್ ಅವರು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಗೆ ತಾಲೂಕು ಅಧ್ಯಕ್ಷರಾದಂತಹ ಲೋಕೇಶ್ ಹೆಗಡೆ ಪುತ್ತೂರು, ರೊನಾಲ್ಡ್ ಡಿಸೋಜಾ ಬಂಟ್ವಾಳ, ಕಾಸಿಂ ಮಲ್ಲಿಗೆಮನೆ ಬೆಳ್ತಂಗಡಿ, ಚಂದ್ರಶೇಖರ್ ಉಚ್ಚಿಲ ಮಂಗಳೂರು, ಲೋಕನಾಥ್ ಅಮೆಚೂರು ಸುಳ್ಯ, ಮಹೇಶ್ ಕೆ ಕಡಬ, ಡಾಕ್ಟರ್ ಜಯಪ್ರಕಾಶ್ ಮಂಜೇಶ್ವರ, ಅಖಿಲೇಶ್ ನಗುಮೊಗಂ ಕಾಸರಗೋಡು ಹಾಗೂ ಶಾರದರೈ ಉಪಾಧ್ಯಕ್ಷರು ಬೆಳ್ತಂಗಡಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಭಿನಂದನಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನ ಹಾಡಲಿಕ್ಕಿದ್ದಾರೆ ಚಂದ್ರಶೇಖರ ಹೆಗಡೆ ಪುತ್ತೂರು. ಇವರಿಂದ ಇದೀಗ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆ. ಚಂದ್ರಶೇಖರ ಹೆಗಡೆ ಪುತ್ತೂರು ಇವರಿಂದ ಪ್ರಾರ್ಥನೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये. गुरुब्रह्मा गुरुविष्णु गुरुदेवो महेश्वरा, गुरु साक्षात् परब्रह्मा तस्मै श्री गुरवे नमः. वंदे शंकरं हर हर महादेवं मंजुनाथेश्वरं पाहि मां मंजुनाथेश्वरं पाहि मां. ಅಭಿನಂದನೆಗಳು. ಇಂದಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರಾದಂತಹ ಲೋಕೇಶ್ ಹೆಗಡೆ ಇವರು. ಆತ್ಮೀಯರೇ, ನಾವೆಲ್ಲರೂ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮ ಸುಮಾರು ಅವರು ಕೂಡ ಅಸಾಧ್ಯವಾದನ್ನು ಸಾಧನೆ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ,
ಕರ್ನಾಟಕ ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯವಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ LH ಮಂಜುನಾಥ್ರವರ ಬಗ್ಗೆ ಅಭಿನಂದನಾ ಭಾಷಣ ಮಾಡಲಿಕ್ಕಿದ್ದಾರೆ. ಇವರನ್ನು ಕೂಡ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಸಮಿತಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವರು ಪುತ್ತೂರಿನಲ್ಲಿ ಅತ್ಯಂತ ಚಟುವಟಿಕೆಯಿಂದ ತನ್ನ ಜವಾಬ್ದಾರಿ ನಿರ್ವಹಿಸುತ್ತಿರುವಂತಹ ಪುತ್ತೂರಿನ ಸನ್ಮಾನ್ಯ ಶಾಸಕ ಶ್ರೀ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ಶಾಸಕರಾದ ನಂತರ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಂಘಟನೆ ಕೂಡ ತಮ್ಮಿಂದ ಆದ ಸಹಕಾರ ನೀಡ್ತಾ ಇದ್ದಾರೆ. ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿನಂತಿಯಿಂದ ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕ ಸ್ವಾಗತಿಸ್ತೇನೆ. ಹಾಗೆ ಕಾವಂದ್ರ ಒಂದು ಇಚ್ಛೆ ಏನಿತ್ತು, ಜನಸಾಮಾನ್ಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕು ಅಂಥೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಯಿತು. ಆದರೆ ಆ ನಂತರ ಇದು ಆರ್ಥಿಕ ಸ್ಥಿತಿ ಮಾತ್ರ ಸುಧಾರಿಸಿದರೆ ಸಾಲದು, ನಮ್ಮ ಸಮಾಜದಲ್ಲಿರುವಂಥ ದುಶ್ಚಟಗಳೇನಿದೆ ಇದನ್ನು ಕೂಡ ಹೋಗಲಾಡಿಸಬೇಕು. ಅದಕ್ಕಾಗಿ ಒಂದು ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತ ಯೋಚನೆ ಮಾಡಿ ಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಇದು ಬೀಜವನ್ನು ಹಾಕಿದರು ಕಾವಂದರು. ಅದರ ಒಂದು ಸಮರ್ಥವಾಗಿ ಅದನ್ನು ತನ್ನ ಹೆಗಲಿಗೆ ವಹಿಸಿಕೊಂಡು ಸಮರ್ಥವಾಗಿ ಮುನ್ನಡೆಸಿ ಇವತ್ತು ಜಿಲ್ಲೆ, ತಾಲೂಕು, ರಾಜ್ಯದಾದ್ಯಂತ ಇದು ಪ್ರಸರಿಸಲಿಕ್ಕೆ ಕಾರಣಕರ್ತರಾದವರು ಶ್ರೀಮಾನ್ ವಸಂತ ಸಾಲ್ಯಾನ್ರವರು, ಸ್ಥಾಪಕ ಅಧ್ಯಕ್ಷರವರು. ಇವರನ್ನು ಕೂಡ ಈ ಕಾರ್ಯಕ್ರಮ ನಾವು ವಿನಂತಿ ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ಇವತ್ತಿನ ಮುಖ್ಯ ಬಿಂದು ಡಾಕ್ಟರ್ LH ಮಂಜುನಾಥ್ರವರು. ಇವರ ಹೆಸರನ್ನು ಬಹುಶಃ ಈ ಸಂಘಟನೆಯಲ್ಲಿ ಇರುವವರು ಕೇಳದೇ ಇರಲಿಕ್ಕಿಲ್ಲ. ಕಾವಂದ್ರ ಒಂದು ಮನಸ್ಸಿನ ಇಚ್ಛೆ ಏನಿದೆ, ಸಮಾಜದ ಅತ್ಯಂತ ಕೆಳ ಮಟ್ಟದಲ್ಲಿರುವಂಥವರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು, ಅದೇ ರೀತಿ ಸಮಾಜದ ದುಶ್ಚಟಗಳು ಕೂಡ ಪರಿಹಾರ ಆಗಬೇಕು ಅಂತ ಅವರ ಯೋಚನೆ ಏನಿದೆ ಅದನ್ನು ಸಮರ್ಥವಾಗಿ ಜಾರಿಗೆ ತರಲಿಕ್ಕೆ ರಾತ್ರಿ ಹಗಲು ದುಡಿದಂತಹ ಒಬ್ಬರು ಮಹಾನ್ ವ್ಯಕ್ತಿ ಡಾಕ್ಟರ್ LH ಮಂಜುನಾಥ್ರವರು. ತಮ್ಮ ಇಡೀ ಶ್ರಮವನ್ನು ಇದಕ್ಕೆ ಹಾಕಿ ಅವತ್ತು ಬೆಳ್ತಂಗಡಿಯಲ್ಲಿ ಚಿಕ್ಕ ಗಿಡವಾಗಿ ನಟ್ಟದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ದೊಡ್ಡ ವಿಶಾಲ ವೃಕ್ಷವಾಗಿ ಬೆಳೆದು ನಿಲ್ಲಲಿಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ. ಇವರಲ್ಲಿ ನಮ್ಮ ವಿನಂತಿಯಂತೆ, ನಾನು ವಿನಂತಿಯಂತೆ ಯಾಕೆ ಹೇಳ್ತೇವೆ, ವಿನಂತಿ ಮಾಡಿದಾಗ ಅವರು ಫಸ್ಟಿಗೆ ಒಪ್ಪಲಿಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅದು ಬೇಡ ಅದು ಅವರು ಅದಕ್ಕೆಲ್ಲ ಇಚ್ಛೆ ಪಡುವವರು ಕೂಡ ಅಲ್ಲ, ಅವರು ಒಪ್ಪಲಿಲ್ಲ. ಆದರೆ ನಮ್ಮ ವಿನಂತಿ ಅದಕ್ಕಿಂತ ಜಾಸ್ತಿ ಇತ್ತು. ಆದರೆ ಆ ದಾಕ್ಷಿಣ್ಯಕಾರರು ಒಪ್ಪಿ ಇಲ್ಲಿ ಬಂದಿದ್ದಾರೆ, ದಂಪತಿ ಸಹಿತ ಬಂದಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇಲ್ಲಿ ಅವರ ಶ್ರೀಮತಿಯವರು ಕೂಡ ಆಗಮಿಸಿದ್ದಾರೆ, ಶ್ರೀಮತಿ ನಳಿನಿಯವರು. ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಶ್ರೀ ಅನಿಲ್ ಕುಮಾರ್ ಈಗಿನ ಪ್ರಸ್ತುತ CEO ಆಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡ್ತಿರುವಂತಹ ಅನಿಲ್ ಕುಮಾರ್ ಅವರು ಡಾಕ್ಟರ್ LH ಮಂಜುನಾಥ್ರವರು ಏನಿದನ್ನು ಕಟ್ಟಿ ಬೆಳೆಸಿದ್ದಾರೆ ಇದನ್ನು ಸಮರ್ಥವಾಗಿ ಹೆಗಲಿನಲ್ಲಿ ಹೊತ್ತು ಮುನ್ನಡೆಸುವಂಥ ಒಂದು ಚಾಕಚಕ್ಯವನ್ನು ಹೊಂದಿದ್ದಾರೆ. ಇವರ ಒಂದು ನೇತೃತ್ವದಲ್ಲಿ ಕೂಡ ಈ ಸಂಘಟನೆ ಅತ್ಯಂತ ಪ್ರಬಲವಾಗಿ ಮತ್ತು ಕಾವಂದ್ರ ಹೇಮಾವತಿ ಅಮ್ಮನವರ ಒಂದು ಇಚ್ಛೆ ಏನಿದೆ ಅದೇ ರೀತಿ LH ಮಂಜುನಾಥ್ರವರು ಮನಸ್ಸಿನಲ್ಲಿ ಏನು ಗ್ರಹಿಸಿದ್ರು ಇದು ಮುಂದೆ ಹೀಗೆ ಆಗಬೇಕು ಅಂತೇಳಿ ಅದನ್ನು ಪೂರ್ಣ ಮಾಡಲಿಕ್ಕೆ ಇವರು ಕೂಡ ರಾತ್ರಿ ಹಗಲು ಕೆಲಸ ಮಾಡುವಂಥ ಒಂದು ಇಚ್ಛೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವರನ್ನು ಕೂಡ ನಾವು ಈ ಸಮಾರಂಭಕ್ಕೆ ಆಗಮಿಸಬೇಕಂತ ವಿನಂತಿ ಮಾಡಿಕೊಂಡಿದ್ದೆವು. ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜನಜಾಗೃತಿ ವೇದಿಕೆ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವರು ಬೆಳ್ತಂಗಡಿ ವಠಾರದಲ್ಲಿ ವಿಭಾಗದಲ್ಲಿ ಜನಜಾಗೃತಿ ವೇದಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿ ಬೆಳ್ತಂಗಡಿ ಪರಿಸರದಲ್ಲಿ ಪ್ರಸಿದ್ಧವಾಗಿದ್ದ ಶ್ರೀ ಪ್ರತಾಪ್ ಸಿಂಹ ನಾಯ್ಕರು ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು. ಇವರು ಇಲ್ಲಿಗೆ ನಮ್ಮ ವಿನಂತಿಯಂತೆ ಬಂದಿದ್ದಾರೆ. ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಸಾಜಾ ರಾಧಾಕೃಷ್ಣ ಆಳ್ವ
ಈ ತಾಲೂಕು ಸಮಿತಿ ರಚನೆ ಆದಾಗ ಇದು ಮುಂದೆ ಜಿಲ್ಲೆ ರಾಜ್ಯ ಮಟ್ಟಕ್ಕೆ ವಿಸ್ತರಣೆ ಆಗುತ್ತಿರುವ ಸಂದರ್ಭದಲ್ಲಿ ಪ್ರಥಮವಾಗಿ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ನಮ್ಮ ಸಹಜ ರಾಧಾಕೃಷ್ಣ ಅವರು ಇಲ್ಲಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇನ್ನೋರು ಜಿಲ್ಲಾಧ್ಯಕ್ಷರಾದ ಮಾಜಿ ಜಿಲ್ಲಾಧ್ಯಕ್ಷರಾದವರು ಶ್ರೀ ಎನ್ ಎ ರಾಮಚಂದ್ರ, ಇವರು ಕೂಡ ಇಲ್ಲಿ ಬಂದಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಮೊಹಮ್ಮದ್ ಇಸ್ಮಾಯಿಲ್, ಇವರು ಕೂಡ ಒಬ್ಬರು ಮಾಜಿ ಜಿಲ್ಲಾಧ್ಯಕ್ಷರು. ಇವರನ್ನು ಕೂಡ ಹಾರ್ದಿಕವಾಗಿ ನಾನು ಇವರು ಈಗ ತಾನೇ ಬಂದಿದ್ದಾರೆ. ಇವರನ್ನು ಕೂಡ ನಾನು ಹಾರ್ದಿಕವಾಗಿ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮೊಹಮ್ಮದ್ ಇಸ್ಮಾಯಿಲ್. ಹಾಗೆ ನಾನು ಈಗಾಗಲೇ ಹೇಳಿದಂತಹ ಈ ಸಂಘಟನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸಂಘಟನೆಯಲ್ಲಿ ಪ್ರಥಮವಾಗಿ ತೊಡಗಿಸಿಕೊಂಡದ್ದು ಮಧ್ಯವರ್ಜನ ಶಿಬಿರ. ಆನಂತರ ದುಶ್ಚಟಗಳ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಿದ್ದ ಯೋಚನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಹಾಕಿಕೊಂಡು ಇದನ್ನು ಸಮರ್ಥವಾಗಿ ಜಾರಿಗೆ ಮಾಡಿದಂತಹ ನಮ್ಮ ವಿವೇಕ್ ವಿನ್ಸೆಂಟ್ ಪಾಯಸ್ ಇವರು ಇದನ್ನು ಅತ್ಯಂತ ಸಮರ್ಥವಾಗಿ ಆ ಮಧ್ಯವರ್ಜನ ಶಿಬಿರದಲ್ಲಿ ಇದನ್ನು ಕಾಣಿಸಿಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಅವರು ಯಾವ ರೀತಿ ಮಾತಾಡ್ತಿದ್ದಾರೆ, ಯಾವ ರೀತಿ ಅದನ್ನು ಸಾಧನೆ ಮಾಡ್ತಿದ್ದಾರೆ ಅಂತೇಳಿ. ಅವರು ಕೂಡ ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರಚೋದನೆ ನೀಡುವವರು. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ದುಗ್ಗೇಗೌಡರು ನಮ್ಮ ಪ್ರಾದೇಶಿಕ ನಿರ್ದೇಶಕರಾಗಿ ಇವರು ಜವಾಬ್ದಾರಿ ತೆಗೆದುಕೊಂಡು 6 ಜಿಲ್ಲೆಗಳಲ್ಲಿ ಈ ಕಾರ್ಯದ ವಿಸ್ತರಣೆ ಮತ್ತು ಕಾರ್ಯಕರ್ತರಿಗೆ ಪ್ರೇರೇಪಣೆ ನೀಡುತ್ತಿರುವಂಥ ದುಗ್ಗೇಗೌಡರ ಕಾರ್ಯಕ್ರಮ ಇಲ್ಲಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೆವು. ಒಂದು ವಿಶೇಷವಾದ ಒಂದು ಸಂಗತಿ ಏನಂತ ಹೇಳಿದರೆ, ಮೊನ್ನೆ ತಾನೇ ಅವರ ನಮ್ಮ ಈ ಪ್ರಾದೇಶಿಕ ವಿಭಾಗಕ್ಕೆ ಚಾಂಪಿಯನ್ ಆಫ್ ಚಾಂಪಿಯನ್ ಅಂತ ಪ್ರಶಸ್ತಿ ಕೂಡ ಬಂದಿದೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಆಮೇಲೆ ನಮ್ಮ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಶ್ರೀ ಕಾಸಿಂ ಮಲ್ಲಿಗೆಮನೆ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಚಂದ್ರಶೇಖರ ಉಚ್ಚಿಲ ಮಂಗಳೂರು ತಾಲೂಕು ಅಧ್ಯಕ್ಷರು, ಇವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಲೋಕನಾಥ್ ಅಮೆಚ್ಚೂರು ಸುಳ್ಯ ತಾಲೂಕಿನ ಅಧ್ಯಕ್ಷರು, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮಹೇಶ್ ಕೆ ಸವಣೂರು ವಕೀಲರು ಕಡಬ ತಾಲೂಕಿನ ತಾಲೂಕು ಅಧ್ಯಕ್ಷರು, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಜಯಪ್ರಕಾಶ್ ಮಂಜೇಶ್ವರ ಇವರು ಮಂಜೇಶ್ವರ ತಾಲೂಕಿನ ಅಧ್ಯಕ್ಷರು, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶಾರದಾ ರೈ ನಮ್ಮ ಜನಜಾಗೃತಿ ವೇದಿಕೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರು, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನ ಮಾಜಿ ಅಧ್ಯಕ್ಷರುಗಳು, ಮಾಜಿ ವಲಯ ಅಧ್ಯಕ್ಷರು, ಈಗಿನ ವಲಯ ಅಧ್ಯಕ್ಷರುಗಳು ಹಾಗೂ ಯೋಜನಾಧಿಕಾರಿಗಳು, ಬೇರೆ ಬೇರೆ ತಾಲೂಕಿನ ಯೋಜನಾಧಿಕಾರಿಗಳು, ಮಾಜಿ ವಲಯಾಧ್ಯಕ್ಷರುಗಳು ಹಾಗೂ ಶೌರ್ಯ ತಂಡದ ಕ್ಯಾಪ್ಟನ್ಸ್ ಮತ್ತು ಸದಸ್ಯರುಗಳು, ಎಲ್ಲ ಮೇಲ್ವಿಚಾರಕರುಗಳು ಮತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ AC ಭಂಡಾರಿಯವರು, ಇಂದಿನ ಅಧ್ಯಕ್ಷರವರು ಬಂಟ್ವಾಳ ತಾಲೂಕಿನ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ಈಗಿನ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರು ರೊನಾಲ್ಡ್ ಪಿಂಟೋ, ಬಹಳ ಚುರುಕಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುವಂಥ ರೊನಾಲ್ಡ್ ಪಿಂಟೋ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ರೊನಾಲ್ಡ್ ಡಿಸೋಜರ್ ಅವರು, ಇದು ಪಿಂಟೋ ಅಲ್ಲ, ರೊನಾಲ್ಡ್ ಡಿಸೋಜಾ, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ವಿನಂತಿಯಂತೆ ಇಲ್ಲಿಗೆ ಆಗಮಿಸಿದಂಥ ನಮ್ಮ ಬಣ್ಣೂರು ರೈತ ಸೇವಾ ಸಂಘದ ಅಧ್ಯಕ್ಷ ಶ್ರೀ ಪಂಜುಗುಡ್ಡಿ ಈಶ್ವರ ಭಟ್ ಮತ್ತು ಬೇರೆ ಬೇರೆ ವಲಯದ ಅಧ್ಯಕ್ಷಗಳಿದ್ದೀರಿ. ಮೂಡುಬಿದ್ರೆಯ ಸುಭಾಷ್ ಚಂದ್ರ ಚೌಟ್ರು ಹಾಗೂ ನಮ್ಮ ಹಿರಿಯ ಮಾರ್ಗದರ್ಶಕರಾದ ಶ್ರೀ ವಿಶ್ವೇಶ್ವರ ಭಟ್, ಇವರೆಲ್ಲರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಒಂದು ವಿನಂತಿ, ನಮ್ಮ ತಾಲೂಕಿನ ಯಾವುದಾದ್ರು ಅಧ್ಯಕ್ಷರುಗಳು ಬಂದು ಅಲ್ಲಿ ಕೂತಿದ್ದು ದಯಮಾಡಿ ತಾವು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ.
ಮತ್ತು ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು, ತಾವು ಪೂರ್ತಿಯಾಗಿ ಭಾಗವಹಿಸಬೇಕು ಅಂತ ಹೇಳ್ತಾ, ಯಾರಿಗಾದರೂ ನಮ್ಮ ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು ಅಂತೇಳಿ ಹೇಳ್ತಾ ನನ್ನ ಈ ಸ್ವಾಗತ. ಹಾಗೆ ಪ್ರಗತಿ ಬಂಧು ಒಕ್ಕೂಟದ ತಾಲೂಕು ಅಧ್ಯಕ್ಷ ಶ್ರೀ ಉಮೇಶ್ ಇವರಿದ್ದಾರೆ, ಉದಯ ಇವರಿದ್ದಾರೆ. ಇವರನ್ನು ಕೂಡ ನಾನು ಪುತ್ತೂರು ತಾಲೂಕಿನ ಪ್ರಗತಿ ಬಂಧು ಒಕ್ಕೂಟದ ಅಧ್ಯಕ್ಷರವರು, ಅವರನ್ನು ಸ್ವಾಗತವಾಗಿ ಸ್ವಾಗತಿಸ್ತೇನೆ. ಸರಿ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಮಿತ್ರರು ಬಂದಿದ್ದಾರೆ, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ. ಎಲ್ಲರನ್ನ ಸ್ವಾಗತಿಸಿದ ಪುತ್ತೂರು ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷರಂತ ಲೋಕೇಶ್ ಹೆಗಡೆ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತಾ, ಕೇಂದ್ರ ಒಕ್ಕೂಟದ ಅಧ್ಯಕ್ಷರುಗಳಿಗೆ ಹಾಗೂ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪದ್ಮನಾಭ ಶೆಟ್ಟಿ ಇವರನ್ನು ಭವನೀಶಂಕರ ಅಡ್ತಳೆ ಇವರು ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಡಾಕ್ಟರ್ ಮೋಹನ್ ಆಳ್ವ ಇವರನ್ನು ರೊನಾಲ್ಡ್ ಡಿಸೋಜಾ ಇವರು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಸಕರಾದಂತಹ ಅಧ್ಯಕ್ಷರನ್ನ ಭವನೀಶಂಕರ ಅಡ್ತಾಳೆ ಇವರು ಗೌರವಿಸಬೇಕು. ಡಾಕ್ಟರ್ ಮೋಹನ್ ಆಳ್ವ ಇವರನ್ನ ರೊನಾಲ್ಡ್ ಡಿಸೋಜಾ ಇವರು ಗೌರವಿಸಬೇಕಾಗಿ ವಿನಂತಿ. ಮಾನ್ಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಇವರನ್ನ ಚಂದ್ರಶೇಖರ ಉಚ್ಚಿಲ ಮಂಗಳೂರು ಇವರು ಗೌರವಿಸಬೇಕಾಗಿ ವಿನಂತಿ. ಶಾಸಕರನ್ನ ಚಂದ್ರಶೇಖರ್ ಉಚ್ಚಿಲ, ಸ್ಥಾಪಕ ಅಧ್ಯಕ್ಷರಾದಂತಹ ವಸಂತ್ ಸಾಲ್ಯನ್ ಇವರನ್ನ ಡಾಕ್ಟರ್ ಜಯಪ್ರಕಾಶ್ ಮಂಜೇಶ್ವರ ಗೌರವಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದಲ್ಲಿ ಅಭಿನಂದನೆಗೊಳಪಡುವ ಡಾಕ್ಟರ್ LH ಮಂಜುನಾಥ್ ಸರ್ ಅವರನ್ನ ಜಿಲ್ಲಾಧ್ಯಕ್ಷರು ಶ್ರೀ ಪದ್ಮನಾಭ ಶೆಟ್ಟಿ ಅವರು ಗೌರವಿಸಬೇಕಾಗಿ ವಿನಂತಿ. ಶ್ರೀಮತಿ ನಳಿನಿ ಮೇಡಂ ಇವರನ್ನ ಶಾರದರೈ ಅವರು ಗೌರವಿಸಬೇಕಾಗಿ ವಿನಂತಿ. ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅನಿಲ್ ಕುಮಾರ್ SS ಇವರನ್ನ ಕಾಸಿಂ ಮಲ್ಲಿಗೆ ಮನೆ ಇವರು ಗೌರವಿಸಬೇಕಾಗಿ ವಿನಂತಿ. ವಿಧಾನ ಪರಿಷತ್ ಶಾಸಕರಾದಂತಹ ಪ್ರತಾಪ್ ಸಿಂಗ್ ನಾಯಕ್ ಸರ್ ಅವರನ್ನ ತಿಮ್ಮಪ್ಪ ಗೌಡ ಬೆಳಾಲ್ ಇವರು ಗೌರವಿಸಬೇಕಾಗಿ ವಿನಂತಿ. ಸಾದಾ ರಾಧಾಕೃಷ್ಣ ಆಳ್ವ ಮಾಜಿ ಜಿಲ್ಲಾಧ್ಯಕ್ಷರು ಇವರನ್ನ ನಿರ್ದೇಶಕರಾದ ಶ್ರೀ ಮಹಬಲ್ ಕುಲಾಲ್ ರವರು ಗೌರವಿಸುವುದು. ಮಾಜಿ ಜಿಲ್ಲಾಧ್ಯಕ್ಷರಾದಂತಹ ಮೊಹಮ್ಮದ್ ಇಸ್ಮಾಯಿಲ್ ಇವರನ್ನ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಅವರು ಗೌರವಿಸಬೇಕಾಗಿ ವಿನಂತಿ. ಮಾಜಿ ಜಿಲ್ಲಾಧ್ಯಕ್ಷರಾದಂತಹ NA ರಾಮಚಂದ್ರ ಇವರನ್ನ ಶಶಿಧರ್ ಯೋಜನಾಧಿಕಾರಿಗಳು ಗೌರವಿಸಬೇಕಾಗಿ ವಿನಂತಿ. ಪ್ರಾದೇಶಿಕ ನಿರ್ದೇಶಕರಾದಂತಹ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಅವರನ್ನ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಇವರು ಗೌರವಿಸಬೇಕಾಗಿ ವಿನಂತಿ. ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೇಗೌಡ ಇವರನ್ನ ಮಾಬಲ್ ರೈ ಇವರು ಗೌರವಿಸಬೇಕಾಗಿ ವಿನಂತಿ. ಆಗಮಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಅಭಿನಂದನಾ ಕಾರ್ಯಕ್ರಮದ ಉದ್ದೀಪನ ದೀಪಂ ಪಾಪನಾಶಂ ದೀಪಂ ಬ್ರಹ್ಮಸ್ವರೂಪಂ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ.
ತಾಲೂಕು ವೇದಿಕೆಯ ಎಲ್ಲ ಅಧ್ಯಕ್ಷರುಗಳನ್ನು ಯೋಜನಾಧಿಕಾರಿಗಳು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ತಾಲೂಕು ವೇದಿಕೆಯ ಎಲ್ಲ ಅಧ್ಯಕ್ಷರುಗಳನ್ನು ಯೋಜನಾಧಿಕಾರಿಗಳು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಅಖಿಲ ಭಾರತ ಅಖಿಲ ಕರ್ನಾಟಕ ಜನಜಾಗೃತಿ ಜಿಲ್ಲಾ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ತಾಲೂಕು ಜನಜಾಗೃತಿ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಆಶ್ರಯದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆಯವರ ಆಶೀರ್ವಾದದೊಂದಿಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಸಭಾ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಆತ್ಮೀಯರು, ನನ್ನ ಮಿತ್ರರು ಆಗಿರುವಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಆಗಿರುವಂಥ ಪದ್ಮನಾಭ ಶೆಟ್ರೆ, ನನ್ನ ಮಾರ್ಗದರ್ಶಕರು ಆತ್ಮೀಯರು ಆಗಿರುವಂಥ ಆಲ್ವಾಸ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಮೋಹನ್ ಆಲೋ ಅವರೇ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದಂಥ ವಸಂತ ಸಾಲಿಯಾನ್ ಅವರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಅನಿಲ್ ಕುಮಾರ್ ಅವರೇ, ಗೌರವ ಉಪಸ್ಥಿತಿಯಾಗಿರುವಂಥ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಯಸ್ ಅವರೇ, ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾಗಿರುವಂಥ ಮುದ್ದೇಗೌಡ್ರೆ, ವೇದಿಕೆಯ ಮೇಲಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರು ಆಗಿರುವಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ಆತ್ಮೀಯರು ಆಗಿರುವಂಥ ಸಾಜಾ ರಾಧಾಕೃಷ್ಣ ಆಳು ಅವರೇ, ಲೋಕೇಶ್ ಹೆಗಡೆ ಅವರೇ, ಲೋಕನಾಥ್ ಅವರೇ, ಮಹೇಶ್ ಸವನೂರವರೇ, ಕಾಸಿಮ್ ಅವರೇ, ಪ್ರವೀಣ್ ಅವರೇ, ಆತ್ಮೀಯರಾಗಿರುವಂಥ ಎಂ.ಎ. ರಾಮಚಂದ್ರ ಅವರೇ, ಹಿರಿಯರಾಗಿರುವಂಥ ಕೆ.ಸಿ. ಭಂಡಾರಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಅಭಿನಂದನೆಯನ್ನು ಪಡ್ಕೊಳ್ಳಿಕ್ಕಿರುವಂಥ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಡಾಕ್ಟರ್ ಎಲ್.ಎಚ್. ಮಂಜುನಾಥ್ ಅವರೇ, ಅವರ ಧರ್ಮಪತ್ನಿಯಾಗಿರುವಂಥ ನಳಿನಿ ಮಂಜುನಾಥ್ ಅವರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಗೌರವಾನ್ವಿತರೇ, ಮಾಧ್ಯಮದ ಮಿತ್ರರೇ, ಇವತ್ತು ಎಲ್.ಎಚ್. ಮಂಜುನಾಥ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಎಲ್.ಎಚ್. ಮಂಜುನಾಥ್ ಅವರ ಕಾರ್ಯವೈಖರಿಯನ್ನು ಹೇಳಬೇಕಿದ್ರೆ ನನ್ನಿಂದ ಜಾಸ್ತಿ ಎದುರುಗಡೆ ಕೂತ ನಿಮಗೆಲ್ಲ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ನೀವು ಎಲ್ಲ ಅವರ ಕಾರ್ಯಕ್ರಮಗಳನ್ನು ಬಹುಶಃ 23 ವರ್ಷದಿಂದ ಬಲ್ಲವರು. ನಾನು ಕೂಡ ಕಂಡಿದ್ದೇನೆ. ಸುಮಾರು ಒಂದು 10, 12, 13 ವರ್ಷದಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ನನ್ನನ್ನು ಸಮಯ ಸಿಕ್ಕಾಗ ನಾನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇನೆ. ಆದರೆ ಇದಕ್ಕೆಲ್ಲ ನಾವು ವೇದಿಕೆಯಲ್ಲಿ ಕೂತವರಿಗಿಂತ ಹೆಚ್ಚು ಇದಕ್ಕೆ ಸಾಕ್ಷಿ ಆಗಿರುವುದಂತ ಹೇಳಿದರೆ ವೇದಿಕೆಯ ಎದುರುಗಡೆ ಕೂತ್ಕೊಳ್ಳಿರುವಂಥ ಗಣ್ಯರು ಎಲ್ಲ ನೀವು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಾಗಿರೋರು. ಆದರೂ ಅವರ ಮಂಜುನಾಥ್ ಅವರ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಅವರಿಗೆ ಅಭಿನಂದನೆಯನ್ನು ಹೇಳುವಂಥ ಕಾರ್ಯಕ್ರಮವನ್ನು ನೀವು ಕೂಡ ಜೋಡಣೆ ಮಾಡಿದ್ರಿ ಅಂತ ಹೇಳಿದರೆ ಅವರು ಇಷ್ಟು ವರ್ಷದಲ್ಲಿ ಮಾಡಿರುವಂಥ ಕಾರ್ಯವೈಖರಿಗೆ ಒಂದು ಹೆಗ್ಗಳಿಕೆಯನ್ನು ಕೊಟ್ಟಂತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಬ್ಬ ಮನುಷ್ಯ ಜೀವನದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬಹುದು. ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಅವ್ರ ಹತ್ರ, ಏನು ಅವರು ಮಾಡಿದಂಥ ಕಾರ್ಯಕ್ರಮ, ಅದರಲ್ಲೂ ಕೂಡ ನಮ್ಮ ಮಧ್ಯವರ್ಜನ ಶಿಬಿರ ನಾನು ನೋಡಿರುವಂಥದ್ದು. ಅವ್ರ ಜೊತೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುವಂತಿರೋದು ಮಧ್ಯವರ್ಜನ ಶಿಬಿರ. ನಾನು ಅದರಲ್ಲಿ ಅವರನ್ನು ಮೆಚ್ಚಿಕೊಂಡದ್ದು ಕೂಡ ಆ ಮಧ್ಯವರ್ಜನ ಶಿಬಿರದಲ್ಲಿ. ಸುಮಾರು ಕರ್ನಾಟಕದಲ್ಲಿ ಅವರಿಗೆ ಹೇಳ್ತಾಯಿದ್ರು, ಇಲ್ಲೆಲ್ಲ ನಾವು ತಾಲೂಕು ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡ್ತೇವೆ. ಇಡೀ ಕರ್ನಾಟಕದಲ್ಲಿ ಸುಮಾರು 1,20,000 ಜನ ಇವತ್ತು ಮದ್ಯ ವ್ಯಸನದಿಂದ ಹೊರಗೆ ಬಂದಿದ್ದಾರೆ. ಸುಮಾರು 300 ಕೋಟಿ ರೂಪಾಯಿಯು
ಈ ದೇಶ ಈ ರಾಜ್ಯಕ್ಕೆ ಆದಾಯವಾಗಿ ಅದು ಪರಿಣಮಿಸಿದೆ. ಅವರ ಕುಟುಂಬಕ್ಕೆ ಅವರು ದಾರಿದೀಪ ಆಗಿದ್ದಾರೆ. ಆದಾಯವಾಗಿ ಒಂದು ಅವರು ಚೇಂಜ್ ಆಗಿರೋದು ಇನ್ನೊಂದು ಕಥೆ ಆದರೆ, ಅವರ ಕುಟುಂಬಕ್ಕೆ ಅವರು ದಾರಿದೀಪ ಆಗುವಂಥದ್ದು ಮುಖ್ಯವಾದಂಥ ವಿಚಾರ. 1,20,000 ಜನರನ್ನು ಮಧ್ಯವಸನದಿಂದ ಹೊರಗಡೆ ತರಬೇಕಿದ್ರೆ ನಾವು ಭಾಷಣದಲ್ಲಿ 1 ನಿಮಿಷದಲ್ಲಿ ಹೇಳ್ಬೋದು, ಅಲ್ಲ 5 ನಿಮಿಷದಲ್ಲಿ ಇದನ್ನು ಮಾತಾಡಿ ಮುಗಿಸ್ಬೋದು. ಆದರೆ ಇದಕ್ಕೆ ಪಟ್ಟಂಥ ಕಷ್ಟ ಈ 23 ವರ್ಷದಲ್ಲಿ ಒಬ್ಬನನ್ನು ಬದಲಾವಣೆ ಮಾಡಲಿಕ್ಕೆ, ನಮ್ಮ ಮನೆಯವರನ್ನು ನಮ್ಮ ಮಕ್ಕಳನ್ನು ನಮಗೆ ಬದಲಾವಣೆ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅಂಥದ್ದಲ್ಲಿ ಸಮಾಜವನ್ನು ಬದಲಾವಣೆ ಮಾಡುವಂಥ ಕೆಲಸ ಇದು ದೊಡ್ಡ ಒಂದು ಕೆಲಸ. ನಾನು ಮೊದಲಿಂದ ಮಾತಾಡುವಾಗ ಉಲ್ಲೇಖ ಮಾಡ್ತಾ ಇದ್ದೆ, ಮಧ್ಯವರ್ಜನ ಶಿಬಿರಕ್ಕೆ ಹೋಗುವಾಗ ಒಂದಷ್ಟು ದುಡ್ಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇದು ಬಂದಿದ್ದರೆ ಇನ್ನೊಂದು ಅಷ್ಟು ದುಡ್ಡು ಸಮಾಜದಿಂದ ಅವರು ಕಲೆಕ್ಷನ್ ಮಾಡಿ ಅದನ್ನು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ರು. ಆವಾಗ ನಾನು ಉಲ್ಲೇಖ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನೀವು 1,000 2,000 ರೂಪಾಯಿ ದೇಣಿಗೆ ಕೊಟ್ಟರೆ ಅದರಲ್ಲಿ ನಾವು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ. ಆದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಏನಾದರೂ ಒಂದು ಕಾರ್ಯಕ್ರಮಕ್ಕೆ ನಾವು ದೇಣಿಗೆ ಕೊಟ್ಟರೆ ಅವು ದೇವರಿಗೆ ಕಾಣಿಕೆ ಕೊಟ್ಟಾಗೆ. ಯಾಕಂದರೆ ಅದರ ಪರಿಣಾಮ, ಅದರ ವಿಚಾರಗಳು, ಅದರಿಂದ ಆಗುವಂಥ ಸಮಾಜಕ್ಕೆ ಆಗುವಂಥ ಒಳ್ಳೆಯ ಕೆಲಸಗಳು, ಅದರಲ್ಲಿ ನಾವು ಸಂಶಯ ಪಡುವಂಥದ್ದಲ್ಲ, ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಧರ್ಮಪತ್ನಿ ಹೇಮಾವತಿ ಹೆಗಡೆ ಅವರು ಒಂದು ಸಮಯದಲ್ಲಿ ಹೇಳ್ತಾ ಇದ್ರು, ನನಗೆ ಇವತ್ತು ನೆನಪಿದೆ. ನಾನು ಸಮಾಜವನ್ನು ಯಾವ ರೀತಿ ಬದಲು ಮಾಡ್ಬೋದು ಅಂತ ನಾನು ಅವರ ಹತ್ರ ಕೇಳಿದೆ. ಒಂದು ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವರು ಉಲ್ಲೇಖ ಮಾಡಿದರು, ನೀವು ಒಂದು ಲೈಬ್ರರಿಯನ್ನು ಮಾಡುವಂಥ ಕನಸನ್ನು ಅವರು ಕಟ್ಟಿಕೊಂಡಿದ್ರು. ಅಲ್ಲ ಮಂಜುನಾಥ್ ಅವರೇ, ಲೈಬ್ರರಿ ಮಾಡಬೇಕು, ಅಲ್ಲಲ್ಲಿ ಲೈಬ್ರರಿ ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಟಿದರು. ಅದಕ್ಕೆ 10 ರೂಪಾಯಿ 10 ಪೈಸೆ ಏನೋ ಅವರು ಕೊಡಲಿಕ್ಕೆ, ಒಂದು ಬುಕ್ ತೆಗೊಂಡೋದ್ರೆ 10 ರೂಪಾಯಿ 10 ಪೈಸೆನೇನೋ 10 ಪೈಸೆ ಕೊಡಬೇಕು ಅಂತ. ನಾನೇನು ಕೇಳಿದೆ, 10 ಪೈಸೆ ನೀವು ಯಾಕೆ ಕಲೆಕ್ಟ್ ಮಾಡ್ತೀರಿ, 10 ಪೈಸೆಯನ್ನು ಕಡಿಮೆ ಆಗಿದೆಯಾ ಅಂತ. ಆಗ ಅವರು ಹೇಳಿದರು, ನಾನು ಮಾಡಿದಂಥ ವಿಚಾರ ಒಂದು, ಅದು ಅದರ ರುಚಿ ಅವನಿಗೆ ಗೊತ್ತಿರಬೇಕು. ನಾನು 10 ಪೈಸೆಯನ್ನಾದರೂ ತಗೊಂಡಿದ್ದೇನೆ. ಇನ್ನೊಂದು, ಈ ಸಮಾಜವನ್ನು ಭಾಷಣದ ಮೂಲಕ ನಾವು ಎಲ್ಲ ವಿಚಾರವನ್ನು ಎಲ್ಲ ಮನೆಗಳಿಗೆ ಮುಟ್ಟಿಸೋದು ಕಷ್ಟ. ನಾವು ಪುಸ್ತಕವನ್ನು ಕೊಡುವ ಮುಖಾಂತರ ಅವರ ಜ್ಞಾನ ಭಂಡಾರವನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ಅವನಲ್ಲಿ ಬದಲಾವಣೆಯನ್ನು ಬರಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ಎಷ್ಟು ಒಂದು ಆಳವಾಗಿ ಚಿಂತನೆ ಮಾಡಿದ್ದಾರೆ ಅಂತ ನೋಡ್ಬೋದು. ನಾವು ಪೇಪರ್ ಓದ್ತೀವಿ, ಯಾಕೆ? ಎಲ್ಲ ಸಮಾಜದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಪೇಪರ್ ಓದ್ತೀವಿ. ಅದೇ ರೀತಿ ಅವರು ಸಮಾಜದ ವಿಚಾರಗಳನ್ನು, ಅಭಿವೃದ್ಧಿ ಬಗ್ಗೆ, ಅವರ ಸಂಸಾರದ ಅಭಿವೃದ್ಧಿ ಬಗ್ಗೆ ಪುಸ್ತಕಗಳ ಮೂಲಕ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಮಾಡುವಂತಾಗಿದೆ. ಮಂಜುನಾಥ್ ಅವರು ಇಷ್ಟೊಂದು ದಿವಸಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದು, ಅದರಲ್ಲೂ ಮಧ್ಯವರ್ಜನ ಶಿಬಿರ ಇರ್ಬೋದು, ಕೆಲವರು ಅವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರುವಾಸಿ ಆಗುವಂಥ, ಬೇರೆ ಬೇರೆ ರಾಜ್ಯಗಳಿಗೆ ನಿದರ್ಶನ ಆಗುವಂಥ ಕೆಲಸಗಳು ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ LH ಮಂಜುನಾಥ್ ಅವರು ಮಾಡಿದ್ದಾರೆ. ಈಗ ರಿಟೈರ್ಮೆಂಟ್ ಅನಿಲ್ ಕುಮಾರ್ ಅವರು ಅದರ ಮುಂದಿನ ಇನ್ನು CEO ಆಗಿ ಕಾರ್ಯನಿರ್ವಹಣೆಯನ್ನು ಮಾಡುವಲ್ಲಿ ಎಲ್ಲ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದಾರೆ. ನಾನು ಅವರ ಹತ್ರ ಕೂಡ ಇನ್ನಷ್ಟು ಮಂಜುನಾಥ್ ಅವರನ್ನು ಬಿಡದೆ, ಅವರ ಹತ್ರ ಬೇಕಾದಷ್ಟು ಪೊಟೆನ್ಷಿಯಾಲಿಟಿ ಇದೆ. ಪೊಟೆನ್ಷಿಯಾಲಿಟಿ ಅಂದರೆ ಅದನ್ನು ತಗೊಳ್ಳಿಕ್ಕೆ ಅಷ್ಟು ಈಸಿ ಅಲ್ಲ. ಒಬ್ಬ ಮನುಷ್ಯನ ತಲೆಯಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ಇರ್ತಾರೆ, ಒಬ್ಬ ದೊಡ್ಡ ಟೀಚರ್ ಇರ್ತಾರೆ. ರಿಟೈರ್ಡ್ ಆದ ಮೇಲೆ ಕೂಡಲೇ ನಾನು ಮನೆಯಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ, ಅಷ್ಟು ಇನ್ನೊಬ್ಬ ಮನುಷ್ಯ ಕಲಿಬೇಕಿದ್ರೆ ಅವನು ತುಂಬ 28 ವರ್ಷ ಅವನ ಅನುಭವಗಳು ಬೇಕು. ಕಲಿಕೆಯ ಜೊತೆಗೆ ಅನುಭವಗಳಿದ್ದರೆ ಮಾತ್ರ ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ. 28 ವರ್ಷದಲ್ಲಿ ಏನೋ ಎತ್ತರ ತಗ್ಗು ಬೇರೆ ಬೇರೆ ವಿಚಾರಗಳನ್ನು ನೋಡಿಕೊಂಡು ಮಂಜುನಾಥ್ ಅವರಿಂದ ಮೇಲೆ ಬಂದಿರ್ಬೋದು. ಅವರ ಹತ್ರ ಅಷ್ಟು ಪೊಟೆನ್ಷಿಯಾಲಿಟಿ ಅವರ ತಲೆಯಲ್ಲಿ ಇದೆ, ಅಂದರೆ ಅಷ್ಟು ವಿಚಾರಗಳು ಅವರ ತಲೆಯಲ್ಲಿದೆ. ಅದನ್ನು ನೀವು ಆ ಜ್ಞಾನ ಭಂಡಾರವನ್ನು ನೀವು ಬಂದ್ ಮಾಡಬಾರ್ದು. ನಿಮ್ಮ ಸಲಹೆ ಸೂಚನೆಗಳು ಸಮಾಜಕ್ಕೆ ನಿರಂತರ ಬೇಕು. ಇವತ್ತು ಅನಿಲ್ ಕುಮಾರ್ ಅವರು ಏನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ, ನಿಮ್ಮ ಮಾರ್ಗದರ್ಶನ ಅನಿಲ್ ಕುಮಾರ್ ಅವರಿಗೆ ಮತ್ತು ಇಡೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ, ಸಮಾಜಕ್ಕೆ ನಿಮ್ಮ ವಿಚಾರಗಳು ಮುಂದಿನ ದಿವಸಗಳಲ್ಲಿ ನೀವು ಕೊಡುವಂಥ ಕೆಲಸಗಳು ಆಗಬೇಕು. ಇವತ್ತು ಒಳ್ಳೆಯ ಕಾರ್ಯಕ್ರಮ. ಸಮಾಜದಲ್ಲಿ ಮನುಷ್ಯ ಹುಟ್ಟುವಾಗ ಏನು ತರುವುದಿಲ್ಲಂತೆ, ಹೋಗುವಾಗ ಕೂಡ ಏನು ತಗೊಂಡು ಹೋಗುವುದಿಲ್ಲಂತೆ. ಇಂಥ ಒಳ್ಳೆಯ ಕೆಲಸಗಳು ಮಾಡಿದರೆ ಸಮಾಜದಲ್ಲಿ ಸಮಾಜವನ್ನು ಗುರುತಿಸುವಂಥ ಕೆಲಸಗಳು ಮಾಡ್ತದೆ. ಮಂಜುನಾಥ್ ಅವರು ಅಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮ ಸೇವೆ ಸಮಾಜಕ್ಕೆ ಇರಲಿ. ನಾವೆಲ್ಲ ನಿಮ್ಮ ಹಿತೈಷಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ, ಇವತ್ತು ಸಾಕ್ಷಿಯಾಗಿದ್ದಾರೆ. ನಾವೆಲ್ಲ ನಾವು ನಂಬಿರುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡೋದು, ನಿಮಗೆ ದೇವರು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಆಯುಷ್ಯ, ಮನಃಶಾಂತಿ, ನೆಮ್ಮದಿ ಕೊಡಲಿ.
ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲ ಶುಭ ಹಾರೈಸ್ತಾ, ನನಗೆ ಇನ್ನಷ್ಟು ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಇರೋದ್ರಿಂದ ನನಗೆ ಹೋಗಲಿಕ್ಕೆ ಅನುವು ಮಾಡಿ ಕೊಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಉದ್ದೀಪನ ಮಾಡಿ ನಮಗೆಲ್ಲರಿಗೂ ಕೂಡ ಶುಭ ಹಾರೈಕೆ ಮಾಡಿದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವಿಶೇಷವಾಗಿ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ಮಗದೊಮ್ಮೆ ನಮ್ಮ ಅಭಿನಂದನಾ ಕಾರ್ಯಕ್ರಮದ ಪರವಾಗಿ ಎಲ್ಲ ಸೇರಿದ ಸಜ್ಜನ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ನಿವೃತ್ತಿ ಹೊಂದಿದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ LH ಮಂಜುನಾಥ್ ಸರ್ ಅವರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಇದರ ಮಾಜಿ ಅಧ್ಯಕ್ಷರಾದಂತಹ ಪ್ರತಾಪ್ ಸಿಂಹ ನಾಯಕರವರು ಇದೀಗ ನಿವೃತ್ತಿ ಹೊಂದಿದ ಕಾರ್ಯನಿರ್ವಾಹಕ ನಿರ್ದೇಶಕರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳು. ಹರಿ ಓಂ. ಪುತ್ತೂರಿನ ಅಧಿದೈವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಪುಡಮಡುತ್ತಾ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳ ಚಾಲನಾ ಶಕ್ತಿ ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನು ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಆತ್ಮೀಯರಾದ ಪದ್ಮನಾಭ ಶೆಟ್ರೆ, ಅದೇ ರೀತಿ ಅಭಿನಂದನಾ ಭಾಷಣವನ್ನು ಮಾಡಲಿರುವ ಡಾಕ್ಟರ್ ಮೋಹನ್ ಆಳ್ವರೆ, ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ನುಡಿಗಳನ್ನು ಹೇಳಿ ನಿರ್ಗಮಿಸಿರುವ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಡಾಕ್ಟರ್ LH ಮಂಜುನಾಥ್ ದಂಪತಿಗಳೇ, ಪತ್ರಕರ್ತ ಬಂಧುಗಳೇ, LH ಮಂಜುನಾಥರಿಗೆ ಧರ್ಮಸ್ಥಳದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ ಅಭಿನಂದನಾ ಕಾರ್ಯಕ್ರಮ ನಡೆದಾಗ ಅನಿವಾರ್ಯವಾಗಿ ನನಗೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಆಗಲಿಲ್ಲ. ಮತ್ತು ವೈಯಕ್ತಿಕವಾಗಿ ಅವರು ಹೇಳುವಂತಹ ಮಾತುಗಳನ್ನು ಸಹ ನನಗೆ ತಲುಪಿತ್ತು, ಇನ್ನು ಎಲ್ಲೂ ನಾನು ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಂಥೇಳಿ. ಹಾಗಾಗಿ ನನಗೆ ಅವರ ಈ ಕಾರ್ಯಕ್ರಮದಲ್ಲಿ ಅವಕಾಶ ತಪ್ಪಿ ಹೋಯ್ತಲ್ಲ ಅಂತ ಹೇಳುವಂಥದ್ದಿದ್ದಾಗ ಧರ್ಮಸ್ಥಳದ ಮಂಜುನಾಥರಿಗೆ ಇವತ್ತು ಪುತ್ತೂರಿನಲ್ಲಿ ಅಭಿನಂದನೆಯ ಒಂದು
ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ನೇತ್ರಾವತಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ನಮ್ಮ ಇಲ್ಲಿ ಈ ಸಭೆಯಲ್ಲಿ ಕೂತಿರೋರ ಎಲ್ಲರಿಗೂ ನಮ್ಮ ಜೀವನದ ಬಹುದೊಡ್ಡ ಭಾಗದಲ್ಲಿ LH ಮಂಜುನಾಥರ ಜೊತೆಗೆ ಸಂಪರ್ಕ ಕೆಲಸ ಮಾಡುವಂತಹ ತುಂಬ ಅವಕಾಶಗಳು ಸಿಕ್ಕಿದೆ, ತುಂಬ ಅನುಭವಗಳು ಇದೆ. ನಾನು ಯಾವಾಗಲೂ ನಂಬುವಂತಹ ಒಂದು ವಾಕ್ಯ ಇದೆ, ಇಫ್ ಯು ಲವ್ ಸಂಬಡಿ ದೆನ್ ಶೋ ಇಟ್ ಅಂತ ಹೇಳಿ. ನೀವು ಯಾರನ್ನಾದರೂ ಪ್ರೀತಿಸ್ತೀರಿ, ಗೌರವಿಸ್ತೀರಿ ಅಂಥೇಳಿ ಆದರೆ ಅದನ್ನು ತೋರಿಸಿಕೊಳ್ಳಬೇಕು. ನಮ್ಮ ಮನಸ್ಸಲ್ಲಿ ಎಷ್ಟೇ ಇದ್ದರೂ ಕೂಡ ಅದನ್ನು ನಾವು ತೋರ್ಪಡಿಸಲಿಲ್ಲ ಅಂಥೇಳಿ ಆದರೆ ಆ ಸಂಬಂಧಗಳು ಗಟ್ಟಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಅಲ್ಲಿ ಇಲ್ಲಿ ಸಿಕ್ಕಲ್ಲಿ ಹೀಗೆ ವೈಯಕ್ತಿಕವಾಗಿ ನಾವು ಮಾತನಾಡಬಹುದು, ಆದರೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿರುವಂತಹ, ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವಂತಹ, ನಮ್ಮ ಜೀವನದ ಪಯಣದಲ್ಲಿ ನಮಗೆ ಸಾಕಷ್ಟು ಅನುಭವವನ್ನು ನೀಡಿರುವಂತಹ ಅಂತಹ ವ್ಯಕ್ತಿಗಳಿಗೆ ಸಮಾಜ ಸಹಜವಾಗಿ ಒಂದು ಗೌರವದ ಭಾವನೆಯ ಜೊತೆಗೆ ಅಭಿನಂದನೆಯನ್ನು ಮಾಡುವಂತಹ ಯೋಜನೆಯನ್ನು ಮಾಡ್ತಾರೆ. ಖಂಡಿತವಾಗಿ ಆ ರೀತಿಯಲ್ಲಿ ನಮ್ಮ ಪ್ರೀತಿಗೆ ಗೌರವಕ್ಕೆ ಪಾತ್ರರಾದಂತಹ LH ಮಂಜುನಾಥರನ್ನು ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಪ್ರೀತಿಯನ್ನು ಗೌರವವನ್ನು ತೋರಿಸುವಂತಹ ಕಾರ್ಯಕ್ರಮ ಇದು ಅಂತೇಳಿ ನಾನು ತಿಳ್ಕೊಳ್ತೇನೆ. LH ಮಂಜುನಾಥರು ನನ್ನ ಮನೆಗೂ ಹತ್ತಿರ, ನನ್ನ ಮನಸ್ಸಿಗೂ ಹತ್ತಿರ. ಯಾಕೆಂದರೆ ಉಜಿರೆಯಲ್ಲಿ ನನ್ನ ಮನೆಯ ಹಿಂಭಾಗವೇ LH ಮಂಜುನಾಥರು. ಅವರೀಗ ಬಂದವರು ಅಂಥೇಳಿ ಕಾಣುವುದಿಲ್ಲ, ಯಾಕೆಂದರೆ ಅವರೀಗ ನಮ್ಮೆಲ್ಲ ಚಟುವಟಿಕೆಗಳ ಕಾರಣಕ್ಕೆ ನಮ್ಮ ಊರಿನವರೇ ಆಗಿದ್ದಾರೆ. ಅಂತಹ LH ಮಂಜುನಾಥರು ಅವರ ನಿವೃತ್ತ ಜೀವನಕ್ಕೆ ಕಾಲಿಡುತ್ತಿರುವಾಗ ನಾವೆಲ್ಲ ಒಟ್ಟಿಗೆ ಸೇರಿ ಅವರು ಮಾಡಿರುವಂತಹ ಸಮಾಜಮುಖಿ ಕಾರ್ಯಕ್ಕೆ, ಸೇವೆಗೆ ಗೌರವ ಸಲ್ಲಿಸುವುದಕ್ಕೆ, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವೆಲ್ಲ ಸೇರಿದ್ದೇವೆ. ಜನಜಾಗೃತಿಯ ಪ್ರಾರಂಭದಿಂದ ನಾನು ಇದರ ಜೊತೆಗೆ ಕೆಲಸ ಮಾಡಿಕೊಂಡು ಬಂದವನು. ಪೂಜ್ಯ ಕಾವಂದರ ಗ್ರಾಮಾಭಿವೃದ್ಧಿಯ ಪ್ರಾರಂಭದ ನಂತರದ ದಿನಗಳಲ್ಲಿ ಅದಕ್ಕೆ ವಿಸ್ತಾರದ ರೂಪವನ್ನು ಪಡೆದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿಯೂ ಜೊತೆಗೆ ಸಮಾಜಮುಖಿಯಾದಂತಹ ಒಂದು ಕ್ಷೇತ್ರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಬರೀ ಧಾರ್ಮಿಕ ಕ್ಷೇತ್ರವಾಗಿ ಗುರುತಿಸಿಕೊಳ್ಳದೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈಗಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅವರು ಕಂಡಂತಹ ಕನಸುಗಳು, ಕಲ್ಪನೆಗಳು, ಸದಾ ಕಳಕಳಿ ಚಿಂತನೆ ಅವರದು. ಅವರ ಹತ್ತಿರದಿಂದ ಕೆಲಸ ಮಾಡಿದವ ನಮಗೆಲ್ಲರಿಗೂ ಅದರ ಅನುಭವ ಇದೆ. ಅವರು ಯಾವುದೇ ವಿದೇಶ ಪ್ರವಾಸ ಮಾಡಿದರೂ ಕೂಡ ಆ ವಿದೇಶ ಪ್ರವಾಸ ಮಾಡಿ ಬಂದಾಗ ನನ್ನ ಊರಿಗೆ, ನನ್ನ ತಾಲೂಕಿಗೆ, ನನ್ನ ರಾಜ್ಯಕ್ಕೆ, ನನ್ನ ದೇಶಕ್ಕೆ ಅಲ್ಲಿಯ ಯಾವುದಾದರೂ ಒಂದು ಕಲ್ಪನೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಮಾನ ಮನಸ್ಕರ ಜೊತೆಗೆ ಅದನ್ನು ಹಂಚಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂತಹ ದೃಷ್ಟಿಯಲ್ಲಿ ವಿಶೇಷ ಪ್ರಯತ್ನವನ್ನು, ಕಳಕಳಿಯನ್ನು ಅವರು ಹೊಂದಿದ್ದಾರೆ. ಆದರೆ ಈ ಕಲ್ಪನೆಗಳನ್ನು, ಈ ಕನಸುಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ನಾನು ಯಾವಾಗಲೂ ಹೇಳೋದುಂಟು, ಪೂಜ್ಯ ಕಾವಂದರಲ್ಲಿ 2 ವಿಶೇಷ ಗುಣಗಳು ಯಾವುದು ಅಂತ ಹೇಳಿ ಕೇಳಿದರೆ, ಮೊದಲನೆಯದು ಅವರ ಕಲ್ಪನೆಗಳು. ಇವತ್ತು ನೀವು ಏನಾದರೂ ನೋಡಿದರೆ ಯಾವುದೆಲ್ಲ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನಗೊಂಡಿದೆ, ಸರಕಾರವಾಗಿ ಕೆಲವೊಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನ ಮಾಡಿದೆ, ಅಂತಹ ಕಾರ್ಯಕ್ರಮಗಳನ್ನು ಬಹಳಷ್ಟು ವರ್ಷಗಳ ಹಿಂದೆಯೇ ಧರ್ಮಸ್ಥಳದಲ್ಲಿಯೂ ಮಾಡಿದಂತಹ ಕೀರ್ತಿ ಅದು ಪೂಜ್ಯ ಕಾವಂದರಿಗೆ. ಇದು ಮೊದಲನೆಯದಾದರೆ, ಎರಡನೆಯದು
ಯಾವ ಕೆಲಸಕ್ಕೆ ಯಾರು ಸಮರ್ಥರು ಅಂಥೇಳಿ ಗುರುತಿಸುವಂತಹ ಒಂದು ಕ್ರಮ. ಅವರು ಯಾವುದಾದರೂ ಒಬ್ಬರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅಂತ ಹೇಳಿ ಆದರೆ ಆ ವ್ಯಕ್ತಿಯಲ್ಲಿ ಆ ಸಾಮರ್ಥ್ಯವನ್ನು ಕಂಡುಕೊಂಡೇ ಅವರು ಒತ್ತಾಯಪೂರ್ವಕವಾಗಿ ಆದರೂ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ, ಲಕ್ಷಾಂತರ ಕುಟುಂಬಗಳಿಗೆ ಇವತ್ತು ಒಂದು ಬಲವಾಗಿ, ಆಸರೆಯಾಗಿ, ಜೀವನದ ಒಂದು ಶಕ್ತಿಯಾಗಿ ಈ ಯೋಜನೆ ಇಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತ ಹೇಳಿ ಆದರೆ ಪೂಜ್ಯ ಕಾವಂದರ ಆ ಕಲ್ಪನೆಗೆ ಅನುಷ್ಠಾನಕ್ಕೆ ಬಹಳ ನೇತೃತ್ವವನ್ನು ವಹಿಸಿದವರು ಖಂಡಿತವಾಗಿಯೂ ಡಾಕ್ಟರ್ LH ಮಂಜುನಾಥರು. ಖಂಡಿತವಾಗಿಯೂ ಅವರು ಆ ದೃಷ್ಟಿಯಲ್ಲಿ ನಮಗೆಲ್ಲ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ ಅಂಥೇಳಿ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಪ್ರಾಸ್ತಾವಿಕವಾಗಿಯೇ ಮಾತಾಡಲಿಕ್ಕೆ ಹೇಳಿದ್ದಾರೆ ನನಗೆ. ನಾನು ಪದ್ಮನಾಭ ಶೆಟ್ಟರು ಫೋನ್ ಮಾಡಿ ಹೇಳುವಾಗ ನನಗೆ ಬಹಳ ಸಂತೋಷ ಆಯಿತು. ನಾನು ಅವ್ರ ಹತ್ರ ಹೇಳಿದೆ, ನನಗೆ ಮಾತನಾಡುವ ಅವಕಾಶ ಬೇಕಾಗಿಲ್ಲ, ನಾನು ಮಂಜುನಾಥರ LH ಮಂಜುನಾಥ್ ದಂಪತಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದರೆ ಸಾಕು, ಅಷ್ಟಕ್ಕೋಸ್ಕರ ನಾನು ಬರ್ತಾ ಇರುವಂಥದ್ದು. ನನಗೆ ಅಲ್ಲಿ ಅವಕಾಶ ಸಿಗಲಿಲ್ಲ, ಇಲ್ಲಿ ನನ್ನ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ನನಗೊಂದು ಅವಕಾಶ ನೀವು ಕಲ್ಪಿಸಿಕೊಟ್ಟಿದ್ದೀರಿ, ನಿಮಗೆ ಅಭಿನಂದನೆ ಅಂತೇಳಿ ಹೇಳುವಾಗ ಇಲ್ಲ ನೀವು ಒಂದು 5 ನಿಮಿಷ ಆದರೂ ಮಾತಾಡಬೇಕು ಅಂತೇಳಿ ಹೇಳಿದರು. ಹಾಗಾಗಿ ನಾನು 5 ನಿಮಿಷದಲ್ಲಿಯೇ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಾಗ ಬಹಳಷ್ಟು ರೀತಿಯ ಅನುಭವಗಳು ನಮಗೆ ಸಿಗ್ತದೆ. ಸ್ವಂತಕ್ಕಾಗಿ ಮಾಡುವಾಗ ಅಂಥದ್ದೇನು ವಿಶೇಷ ಬಂದರೂ ಕೂಡ ಅದು ಸ್ವಂತದ್ದು ಅಂತ ಹೇಳುವಂತಹ ಭಾವನೆ ಇರ್ತದೆ. ಆದರೆ ಜನಜಾಗೃತಿಯ ದೃಷ್ಟಿಯಿಂದ ಪೂಜ್ಯ ಕಾವಂದರ ಮಾತನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಒಂದರ್ಥದಲ್ಲಿ ಅಕ್ಷರಶಃ ಸಾರ್ವಜನಿಕ ಕೆಲಸ ಮಾಡುವಾಗ ಮಂಜುನಾಥನೇ, ನೀಲಕಂಠನೇ ನಾವು ಆಗಬೇಕಾಗ್ತದೆ ಅಂತ ಹೇಳುವಂಥದ್ದು ಜನಜಾಗೃತಿಯ ನಮ್ಮ ಅನುಭವ. ನಾವು ಜನಜಾಗೃತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅದು ಒಂದರ್ಥದಲ್ಲಿ ಪ್ರವಾಹದ ವಿರುದ್ಧ ಈಜ್ತಾ ಇದ್ದೇವೋ ಅಂತ ಹೇಳುವಂತಹ ಭಾವನೆ. ಪ್ರಾರಂಭದ ಹಂತಗಳಲ್ಲಿ ಜನಜಾಗೃತಿ ಹೋರಾಟಕ್ಕೆ ವಿಶೇಷವಾದಂತಹ ಗಮನವನ್ನು ಕೊಡ್ತಾ ಇತ್ತು. ಎಷ್ಟೋ ಬಾರಿ ನಮ್ಮ ಹೋರಾಟದ ಕಾರಣಕ್ಕೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಅಂತ ಹೇಳುವ ಕಾರಣಕ್ಕೆ ಮಾತ್ರ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸುಮ್ಮನೆ ಇಷ್ಟು ದೊಡ್ಡ ಶಕ್ತಿಯಾಗಿ ಸಂಘಟನೆಯಾಗಿ ಬೆಳೀಲಿಲ್ಲ. ಅದರ ಹಿಂದೆ ಜನಜಾಗೃತಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಬಹಳಷ್ಟು ಸ್ವಯಂ ಸೇವಕರು ಅಂತೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂತೇಳಿದರೆ ಸ್ವಂತಕ್ಕಿಂತ ಹೆಚ್ಚು ಸಮಾಜದ ದೃಷ್ಟಿಯಲ್ಲಿ ಕೆಲಸ ಮಾಡಿದ ಸಾವಿರಾರು ಕಾರ್ಯಕರ್ತರ ಪರಿಣಾಮವಾಗಿ ಇವತ್ತು ಪೂಜ್ಯ ಕಾವಂದರ ಮಾತಿನಲ್ಲೇ ಹೇಳೋದಾದರೆ ಅದು ಯಾವುದೇ ರೀತಿಯ ಸಾಧನೆ ಆಗಿದ್ದರೆ ಅದರ ಹಿಂದೆ LH ಮಂಜುನಾಥರಿಂದ ಪ್ರಾರಂಭಗೊಂಡು ಕಟ್ಟ ಕಡೆಯ ಕಾರ್ಯಕರ್ತನವರೆಗೆ ಮಾಡಿದಂತಹ ತಪಸ್ಸಿನಂತಹ ಪರಿಶ್ರಮದ ಫಲ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಮೊದಲು ಒಂದು ಅರ್ಥದಲ್ಲಿ ನಾವು ಜನಜಾಗೃತಿ ಪ್ರಾರಂಭ ಮಾಡುವಾಗ ಅದಕ್ಕೊಂದು ರೀತಿಯಲ್ಲಿ ತಿರಸ್ಕಾರ ಇತ್ತು, ಇವರಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ. ಆದರೆ ಅದರ ನಂತರ ಬೆಳೆದ ಹಾಗೆ ಪ್ರತಿರೋಧಗಳು ಬರುವುದಕ್ಕೆ ಪ್ರಾರಂಭ ಆಯಿತು. ಪ್ರತಿರೋಧ ಬಂದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಕೆಲವು ಕಾರ್ಯಕರ್ತರು ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಬೇಕಾಯಿತು. ಈ ಎಲ್ಲ ಸುದೀರ್ಘ ಪಯಣದ ಸಂದರ್ಭದಲ್ಲಿ ಈಗ ಬಹಳ ಪ್ರಮುಖವಾಗಿ ಜನಜಾಗೃತಿ ಹೋರಾಟಗಳಿಗಿಂತ ಮನಪರಿವರ್ತನೆಗೆ ಪೂಜ್ಯ ಕಾವಂದರ ನಿರ್ದೇಶನದಂತೆ ಮನಪರಿವರ್ತನೆಗೆ, ಯಾರಿಗೆ ಈ ದುಶ್ಚಟದಿಂದ ಹೊರಬರಬೇಕು ಅಂತ ಹೇಳುವ ಮನಸ್ಸಿದೆ ಆ ಮನಸ್ಸಿಗೆ ಇಲ್ಲ ನಿನ್ನಿಂದ ಸಾಧ್ಯ ಅಂತ ಹೇಳುವಂತಹ ಧೈರ್ಯವನ್ನು ತುಂಬಿಸುವಂತಹ ದೃಷ್ಟಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿ ವೈಯಕ್ತಿಕವಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ತಾ ಇದ್ದರೆ ಅದಕ್ಕೆ ಎಲ್ಲಿಯಾದರೂ ತೊಂದರೆ ಬರುವಂತಹ ಈ ದುಶ್ಚಟಗಳು ಇದರಿಂದ ಹೊರಗೆ ಬರುವುದಕ್ಕೆ
ಅವನಿಗೆ ಪ್ರೇರಣೆ ನೀಡುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜನಜಾಗೃತಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಲ್ಲ ಯೋಜನೆಯ ಪ್ರಮುಖರು ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಈ ಜೀವನದ ಪಯಣದಲ್ಲಿ ನಮ್ಮ ಮೇಲೆ, ನಮ್ಮ ಜೊತೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಮಗೆಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಸೂಚನೆಗಳನ್ನು, ನಿರ್ದೇಶನಗಳನ್ನು ನೀಡ್ತಾ, ಮತ್ತು ಒಂದು ಮಾತು ಹೇಳದಿದ್ದರೆ ತಪ್ಪಾಗ್ತದೆ, ಅವರ ಕಳಕಳಿ, ಅವರ ಬದ್ಧತೆ, ಈ ವಿಷಯದ ಬಗ್ಗೆ ಎಷ್ಟೋ ಬಾರಿ ನಾವು ಅವರು ಕೆಲವು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದು ಉಂಟು. ಅವರಿಗೆ ನಾವು ಸುಮ್ಮನೆ ಕೂತ್ಕೊಳ್ತೇವೆ ಅಂತ ಹೇಳುವಂತಹ ಭಾವನೆ ಕಂಡದ್ದೂ ಉಂಟು. ಆದರೂ ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯಲ್ಲಿ ಒಂದು, ಯಾಕೆಂದರೆ ಒಳ್ಳೆಯವರು ಸಾಮಾನ್ಯವಾಗಿ ಒಳ್ಳೆಯವರೇ, ಆದರೆ ಸಂಘಟಿತವಾಗಿ ಒಂದು ಪ್ರಯತ್ನ ಮಾಡುವಂಥದ್ದು ಎಷ್ಟೋ ಬಾರಿ ಕೊರತೆ ಕಾಣುತ್ತದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಪೂಜ್ಯ ಕಾವಂದರ ನೇತೃತ್ವದಲ್ಲಿ, LH ಮಂಜುನಾಥರ ಸಾರಥ್ಯದಲ್ಲಿ ಇವತ್ತು ಈ ಸಂಘಟನೆ ಬಹಳ ದೊಡ್ಡ ರೀತಿಯಲ್ಲಿ ಜನೋಪಯೋಗಿಯಾಗಿ ಸಮಾಜಮುಖಿಯಾಗಿ ಬೆಳೆದಿದೆ. ಆ ಬೆಳವಣಿಗೆಗೆ ಕಾರಣರಾದಂತಹ ಮೊದಲ ಸಾಲಿನಲ್ಲಿ ಖಂಡಿತವಾಗಿಯೂ LH ಮಂಜುನಾಥರು ನಿಲ್ತಾರೆ. ಸಹಜವಾಗಿಯೇ ಅವರಿಗೆ ನಮ್ಮೆಲ್ಲರ ಅಭಿನಂದನೆ, ಪ್ರೀತಿ, ಗೌರವ ಸಲ್ಲಿಸ್ತದೆ ಅಂತೇಳಿ ಹೇಳ್ತಾ, ಅವರ ಈ ಪಯಣದಲ್ಲಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಹತ್ತಿರದಲ್ಲೇ ಇರುವುದರಿಂದಾಗಿ ಈ ಮಾತನ್ನು ಹೇಳದಿದ್ದರೆ ನನ್ನ ಮಾತು ಅಪೂರ್ಣ ಆಗ್ತದೆ. ಅವರ ಧರ್ಮಪತ್ನಿಯವರು ಈ ಎಲ್ಲ ಪಯಣದ ಸಂದರ್ಭದಲ್ಲಿ ಸಹಧರ್ಮಿಣಿಯಾಗಿ ಅವರೆಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇವತ್ತವರ ಸಾಧನೆಯ ಹಿಂದೆ ಅವರದ್ದು ಸಹ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳುವಂಥದ್ದನ್ನು ಕೂಡ ಸ್ಮರಿಸಿಕೊಳ್ತಾ, ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಆನಂದದ ಅನುಭವ ಖಂಡಿತವಾಗಿ ನಿಮ್ಮೆಲ್ಲರಲ್ಲಿ ಸದಾ ಚಿರಸ್ಥಾಯಿಯಾಗಿ ಉಳಿಯುವಂತೆ ಈ ಕಾರ್ಯಕ್ರಮ ಖಂಡಿತವಾಗಿ ನಡೀತಾ ಇದೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ನನಗೆ ಈ ಪ್ರಾಸ್ತಾವಿಕ ಮಾತನ್ನು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಎಲ್ಲ ಸಂಘಟಕರಿಗೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಅಭಿನಂದನೆಗಳು ಸರ್. ಇಂದಿನ ಕಾರ್ಯಕ್ರಮದ ವಿಶೇಷ ಅಭಿನಂದನಾ ಭಾಷಣ ವೈದ್ಯರಾಗಿ, ಕ್ರೀಡಾಪಟುವಾಗಿ, ಕಲಾವಿದರಾಗಿ, ಶಿಕ್ಷಣ ತಜ್ಞರಾಗಿ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿಸಾರತ್ ಇಂದು ವಿಶ್ವ ಪ್ರಸಿದ್ಧಿ ಪಡೆಯಲು ಸಾಂಸ್ಕೃತಿಕ ರಾಯಭಾರಿಯಾದಂತಹ, ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಮೂಡುಬಿದ್ರೆಯ ಡಾಕ್ಟರ್ ಮೋಹನ್ ಆಳ್ವ ಇವರಿಂದ ಅಭಿನಂದನಾ ಭಾಷಣ. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬಂದಂಥ ಧರ್ಮಸ್ಥಳದ ಮಂಜುನಾಥ ದೇವರಿಗೆ ಕೈ ಮುಗಿದುಕೊಂಡು, ಕಾವಂದರವರಿಗೂ ಕೈ ಮುಗಿದುಕೊಂಡು, ವೇದಿಕೆ ಸಭೆಯಲ್ಲಿದ್ದ ಸಭಾಧ್ಯಕ್ಷರಿಗೂ ಕೈ ಮುಗಿದುಕೊಂಡು, ಡಾಕ್ಟರ್ LH ಮಂಜುನಾಥರವರ ದಂಪತಿಗಳಿಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲೆ ಎದುರು ಉಪಸ್ಥಿತರಿದ್ದಂಥ ಎಲ್ಲ ಸಹೃದಯ ಬಂಧುಗಳೇ, ನಾನು ಇವತ್ತು ಮಾತನಾಡುವಂಥ ಮಾತು ಕೇವಲ ಮುಖಶ್ರುತಿಗಾಗಿ ಮಾತನಾಡುವಂಥ ಔಪಚಾರಿಕದ ಮಾತಲ್ಲ. ನನಗೂ ಧರ್ಮಸ್ಥಳಕ್ಕೂ, ನನಗೂ ಕಾವಂದರಿಗೂ, ನನಗೂ ಮಂಜುನಾಥರವರಿಗೂ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಬಹಳ ದೀರ್ಘವಾದಂಥ ಒಂದು ಸಂಬಂಧ ಇದೆ. ಈ ಸಂಬಂಧದ ಮೇಲೆ ನಾನು ಕೆಲವು ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಮಾತಿನಲ್ಲಿ 3 ಬಹಳ ಪ್ರಮುಖವಾದ್ದು. ಒಂದು, ನಾವೆಲ್ಲರೂ ಆರಾಧಿಸಿಕೊಂಡು ಬರುವಂಥ ಒಂದು ಧರ್ಮಸ್ಥಳ ಮೂಲವಾಗಿಟ್ಟುಕೊಂಡು ಅದು ಮಾಡುವಂಥ ಕೆಲಸ, ಅದರ ಜೊತೆ ಅಲ್ಲಿ ಧರ್ಮಾಧಿಕಾರಿ ಆಗಿರುವಂಥ ಕಾವಂದರು. 3ನೇದು, ಅವರು ಮಾಡಿದಂಥ ಎಲ್ಲ ಆಲೋಚನೆ ಚಿಂತನೆಗಳನ್ನು ಒಂದು 29 ವರ್ಷ ಕಾಲದಲ್ಲಿ ಒಂದು ಸಾರ್ಥಕವಾದಂಥ ಒಂದು ಜವಾಬ್ದಾರಿ ತೆಗೆದುಕೊಂಡಂಥ ಮಂಜುನಾಥರ ಬಗ್ಗೆ. ಈ 3 ವಿಷಯವನ್ನು ಇಟ್ಟುಕೊಂಡು ನಾನು ಮಾತನಾಡಲು ಇಚ್ಛೆ ಪಡ್ತಾ ಇದ್ದೇನೆ.
ಇವತ್ತು ಬೇಕಾದಷ್ಟು ಶ್ರದ್ಧಾ ಕೇಂದ್ರಗಳು ನಮ್ಮ ದೇಶದಲ್ಲಿ ಇದೆ. ಆದರೆ ನಾವು ಸರಿಯಾಗಿ ತುಲನೆ ಮಾಡಿದರೆ, ಇದನ್ನು ಎಲ್ಲವನ್ನು ನಾವು ಒಂದು ತಕ್ಕಡಿಯಲ್ಲಿ ತೂಕ ಮಾಡೋದಲ್ಲ, ಇಡೀ ಒಂದು ಸರಿಯಾಗಿ ನಾವು ತುಲನೆ ಮಾಡಿದರೆ ಧರ್ಮಸ್ಥಳಕ್ಕೆ ಇರುವಂಥ ಒಂದು 900 ವರ್ಷದ ಇತಿಹಾಸ, ಅಲ್ಲಿಗೆ ಬರುವಂಥ ಒಂದು ಭಕ್ತಾದಿಗಳು, ಅಲ್ಲಿ ಮಾಡುವಂಥ ವಿಚಾರ, ದಾನ ಧರ್ಮಾದಿಗಳು, ಆಮೇಲೆ ಇಡೀ ಒಂದು ಆ ಕ್ಷೇತ್ರದ ಒಂದು ಪಾವಿತ್ರ್ಯತೆ ಎಲ್ಲವನ್ನೂ ನಾವು ಅವಲೋಕಿಸಿದರೆ ಇವತ್ತು ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಮಗೆ ಧರ್ಮಸ್ಥಳವು ನಮ್ಮ ಕಣ್ಣೆದುರಿನಲ್ಲಿ ಬರ್ತಾ ಇದೆ. ಇನ್ನು ಇದು ಮುನ್ನಡೆಸಿಕೊಂಡು ಹೋಗುವಂಥ ಒಂದು ಕಾವಂದರು, ಅವರ ಉದಾರ, ಅನುಕಂಪಶೀಲ, ಸ್ನೇಹಾರ್ದ್ರ, ಮನುಷ್ಯ ಮೂರ್ತಿ, ಮರ್ಯಾದ ಪುರುಷೋತ್ತಮ, ಧರ್ಮ ವಿಭೂಷಣ, 76ನೇ ವಯಸ್ಸಿನ ನಮ್ಮೆಲ್ಲರನ್ನೂ ನಮ್ಮವರು ಎಂದು ಹೇಳುವ ಪೂಜ್ಯ ಕಾವಂದರ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆ ಆಗ್ಬೋದು. ಕಾವಂದರೊಬ್ಬರು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿಯೂ ಅಲ್ಲ, ನಮ್ಮ ಜೀವನದಲ್ಲಿ ಕಾಣುವಂಥ ಒಂದು ಬಹಳ ದೊಡ್ಡ ಆಶ್ಚರ್ಯವೂ ಕೂಡ. ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಇದ್ದುಕೊಂಡು 20ನೇ ವಯಸ್ಸಿನಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡವರು. ತನ್ನ 55 ವರ್ಷದ ದೀರ್ಘಾವಧಿಯಲ್ಲಿ ನೀರಿಗಿಳಿದ ಮೀನಿನಂತೆ, ಬಾನೇರಿದ ಹಕ್ಕಿಯಂತೆ ನಿರಾತಂಕವಾಗಿ, ನಿರಾಯಸವಾಗಿ ತಾನಾಸ್ವಾದನದಲ್ಲಿ ಸ್ವಸ್ಥರಾದವರು, ಸಿತವರಾದವರು, ಕರ್ತವ್ಯ ನಿರ್ವಹಿಸಿದವರು, ಸಂದೇಹವಾದಿಗಳು, ಕುತೂಹಲ ಚಿತ್ತರೂ ಕೂಡ ಬೆರಗಾದವರು. ಅವರ 55 ವರ್ಷದ ಜವಾಬ್ದಾರಿಯಲ್ಲಿ ಧರ್ಮಸ್ಥಳದ ಚಿತ್ರಣವನ್ನೇ ಒಂದು ಬದಲಾಗಿ ಮಾಡಿಬಿಟ್ಟಿದ್ದಾರೆ. ಧರ್ಮಸ್ಥಳ ಹಿಗ್ಗಿದೆ, ಬಗೆಯಾಗಿ ಬಣ್ಣವೇರಿದೆ. ಎಲ್ಲೆಲ್ಲಿ ಏನೇನು ಉಳಿತಿದೆಯೋ ಅದು ಎಲ್ಲವೂ ಧರ್ಮಸ್ಥಳದಲ್ಲಿದೆ. ಎಷ್ಟೇ ಕಾರ್ಯಭಾರವಿದ್ದರೂ ಕೂಡ ತಮ್ಮ ಭೇಟಿಗಾಗಿ ಬಂದವರನ್ನು ಸಾವಿರ ಜನರನ್ನು ಬಲಿಗೆ ಕರೆದು ಅವರ ಮಾತುಗಳನ್ನು ಕೇಳ್ತಾರೆ. ತಾನು ಹೇಳಬೇಕಾದ್ದನ್ನು ಹೇಳ್ತಾರೆ, ಕೊಡಬೇಕಾದ್ದನ್ನು ಕೊಡ್ತಾರೆ. ತಮ್ಮನ್ನು ಕರೆದಲ್ಲಿಗೆ ಹೋಗಬೇಕಾದಲ್ಲಿ ಅವಕಾಶ ಇದ್ದರೆ ಹೋಗ್ತಾರೆ. ಜನರಿಗೆ ಅವರ ಹತ್ರ ಹೋಗುವುದೆಂದರೆ, ಅವರ ಪ್ರೀತಿ ವಿಶ್ವಾಸದ ಮಾತು ಕೇಳುವುದೆಂದರೆ ಅದನ್ನೊಂದು ಪುಣ್ಯ ಎಂದೋ ಭಾಗ್ಯ ವಿಶೇಷವೆಂದೋ ಭಾವಿಸ್ತಾರೆ. ಕಾವಂದರಿಗೆ ನಾವೆಲ್ಲರೂ ನಾನು ಆಗ ಹೇಳಿದಾಗೆ ನಮ್ಮವರು. ಇಡೀ ಕಾವಂದರ ಒಂದು ಚಿಂತನೆಯನ್ನು ಒಮ್ಮೆ ಅವಲೋಕಿಸಿ ಸಾಕು. ಇವತ್ತು ಅದರ ಸಮಗ್ರ ಪರಿಚಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಅವರ ಸಾಧನೆಯ ಸಿಂಧುವಿನಿಂದ ನನ್ನ ಬೊಕ್ಕಸೆಗೆ ದಿಕ್ಕಿದ ಒಂದು ಬಿಂದುವನ್ನು ನಾನು ಪರಿಚಯಿಸಬಹುದು, ಅಷ್ಟು ಮಾತ್ರ ನನ್ನಿಂದ ಸಾಧ್ಯ. ಇವತ್ತು ಇಡೀ ಧರ್ಮಸ್ಥಳ ಚತುರ್ಧಾನದ ಪರಂಪರೆಗೆ, ಅದು ಅನ್ನದಾನ, ವಿದ್ಯಾದಾನ, ಔಷಧಾನ, ಅಭಯದಾನ, ಅದನ್ನು ಮುಂದುವರಿಸಿಕೊಂಡು ಇವತ್ತು ಮಾಡಿದಂಥ ಒಂದು ಕೆಲಸಗಳು, ಇಡೀ ಒಂದು ಗ್ರಾಮಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಕೇಂದ್ರಗಳು, ಅದು ರುಡ್ಸೆಟ್ ಸಂಸ್ಥೆ. ಆಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ 1982ರಲ್ಲಿ ಪ್ರಾರಂಭ ಆದದ್ದು. ಅದರ ಮುಖಾಂತರ ಕಿರು ಹಣಕಾಸು ಯೋಜನೆ, ಬ್ಯಾಂಕ್ ವ್ಯವಹಾರ, ಸ್ವಸಹಾಯ ಸಂಘಗಳು, ಜೀವ ವಿಮೆಗಳು, ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳು, ಮಹಿಳಾ ಸಬಲೀಕರಣ, ಮಹಿಳಾ ಜ್ಞಾನ ವಿಕಾಸ, ಸಿರಿ ಗ್ರಾಮೋದ್ಯೋಗ, ಗೃಹ ನಿರ್ಮಾಣ ಮತ್ತು ಶೌಚಾಲಯ, ಸಮುದಾಯ ಅಭಿವೃದ್ಧಿ ಕೇಂದ್ರ, ಜ್ಞಾನದೀಪ ಶಾಲಾ ಶಿಕ್ಷಣ ಕಾರ್ಯಕ್ರಮ, ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಯೋಜನೆ, ಗ್ರಾಮ ಕಲ್ಯಾಣ ಯೋಜನೆ, ಶುಜ್ಞಾನ ನಿಧಿ ಶಿಷ್ಯ ವೇತನ, ನವಚೇತನ ಕಾರ್ಯಕ್ರಮ, ಗೋಶಾಲೆ ಅಭಿವೃದ್ಧಿ, ಉಚಿತ ಸಾಮೂಹಿಕ ವಿವಾಹ, ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಧ್ಯವರ್ಜನ ಶಿಬಿರ, ಧರ್ಮೋತ್ಥಾನ ಟ್ರಸ್ಟ್, ಮೌಲ್ಯಾಧಾರಿತ ಪುಸ್ತಕಗಳ ಪ್ರಕಟಣೆ, ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ, ಸಾಹಿತ್ಯ ಧರ್ಮ ಸಮ್ಮೇಳನ, ಭಜನಾ ಕಮ್ಮಟ, ಮಂಜುಷಾ ವಸ್ತು ಸಂಗ್ರಹಾಲಯ, ಹಳೆಯ ಕಾಲದ ಕಾರುಗಳು ಮತ್ತು ರಥಗಳ ಸಂಗ್ರಹ, ಬಾಹುಬಲಿ ವಿಗ್ರಹದ ಸ್ಥಾಪನೆ. ಇದನ್ನೆಲ್ಲ ನಾನು ಬಿಡಿಸಲಿಕ್ಕೆ ಹೋಗುವುದಿಲ್ಲ. ಇದು ಎಲ್ಲ ಒಂದೊಂದು ವಿಚಾರವನ್ನು ಇಟ್ಟುಕೊಂಡು
ಒಂದೊಂದು ದಿನದ ಗೋಷ್ಠಿಯನ್ನು ಮಾಡಿದರೂ ಅದಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಚಾರ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಇವತ್ತು 55 ವರ್ಷ ಜೀವನದಲ್ಲಿ ಇದನ್ನೆಲ್ಲ ನಮಗೆ ನಾಡಿಗೆ ಮಾಡಿ ಒಂದು ಆದರ್ಶರಾದವರು. ಇದನ್ನು ನಾವು ಖಂಡಿತ ಇದನ್ನು ಸ್ಮರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇನ್ನು LH ಮಂಜುನಾಥ್ರವರು, LH ಮಂಜುನಾಥ್ ಅಂತ ಹೇಳಿದರೆ ಲಿಂಗದ ಹಳ್ಳಿ ಹಿರಿಯನ್ನ ಮಂಜುನಾಥ ಅಂತೇಳಿ ಅವರು ನಾವು LH ಮಂಜುನಾಥ್ ಅಂತ ಕರಿತೇವೆ, ಇಡಿ ಅಂತ ನಾವು ಕರಿತೇವೆ. ಇಡೀ ಇವರ ಬದುಕನ್ನು ಒಮ್ಮೆ ಆಲೋಚನೆ ಮಾಡಿ. ಅವರು ಇವತ್ತು 69 ವರ್ಷ ಕಾಲ ಮದುವೆಯಾಗಿ ಇವತ್ತು 40 ವರ್ಷ ಕಾಲ ದಾಂಪತ್ಯ ಜೀವನದಲ್ಲಿ ಅವರ ಇಡೀ ಅವರ ಒಂದು ಕಲಿಕಾ ಕ್ರಮವನ್ನು ಮುಗಿಸಿ ಅವರು ಸಾಗಿ ಬಂದಂಥ ಒಂದು ವಿಧಾನವನ್ನು ತೆಗೆದುಕೊಳ್ಳಿ. ಅವರು ತೆಗೆದುಕೊಂಡಂಥ ಪ್ರತಿ ಹಂತದ ಜವಾಬ್ದಾರಿಗಳನ್ನು ಹೇಗೆ ಮಾಡಿಕೊಂಡರು ಎಂಬುದನ್ನು ನಾವು ಗಮನಿಸಬೇಕು. ಇವತ್ತು LH ಮಂಜುನಾಥ್ರವರು ಪ್ರಾರಂಭದಲ್ಲಿ ಬಂದಂಥ 20 ವರ್ಷ ಕಾಲ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಆಗಿ ಸ್ವಯಂ ನಿವೃತ್ತಿಯನ್ನು ಪಡೆದು LH ಮಂಜುನಾಥ್ರವರು ಕಾಮನ್ರೊಟ್ಟಿಗೆ ಸೇರಿದವರು. ಪ್ರಾರಂಭದಲ್ಲಿ ಇವರು ರುಡ್ಸೆಟ್ 1982ರಲ್ಲಿ ಪೂಜಾರಿಂದ ಪ್ರಾರಂಭ ಆದಂಥ ಒಂದು ಸಂಸ್ಥೆ. 5 ವರ್ಷದ ಹಳೆಯ ರುಡ್ಸೆಟ್ ಸಂಸ್ಥೆಗೆ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ನೀಡಿದರು. ಹೈನುಗಾರಿಕೆ, ಕೋಳಿ ಸಾಕಾಣೆ ತರಬೇತಿ, ಪ್ರಥಮ ಬಾರಿಗೆ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್, ಬೇಕರಿ, ತಿಂಡಿ ತಿನಿಸು, ಸಿದ್ಧ ಉಡುಪುಗಳ ತಯಾರಿ, ಇಂಥ ಹೊಸ ತರಬೇತಿಗಳ ಅನ್ವೇಷಣೆಯನ್ನು ಮಂಜುನಾಥರು ರುಡ್ಸೆಟ್ನ ಇರುವಾಗ ಪ್ರಾರಂಭದಲ್ಲಿ 6 ವರ್ಷ ಕಾಲ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟರು. ಆಮೇಲೆ ಅವರು ಹಂತ ಹಂತವಾಗಿ ಒಂದೊಂದೇ ಗ್ರಾಮಾಭಿವೃದ್ಧಿ ಯೋಜನೆಗೆ ಬಂದರು. ಅಲ್ಲಿ 2001ರಿಂದ ಅವರು ಆ ಯೋಜನೆಯಲ್ಲಿ 23 ವರ್ಷ ಸಾರ್ಥಕವಾದಂಥ ಕೆಲಸವನ್ನು ಮಾಡಿದರು. ಇವರು ಬರುವ ಮೊದಲು 1982ರಲ್ಲಿಯೇ ಗ್ರಾಮಾಭಿವೃದ್ಧಿ ಯೋಜನೆ ಕಾವಂದರಿಂದ ಪ್ರಾರಂಭ ಆಗಿತ್ತು. ಬಹಳಷ್ಟು ಪ್ರಯೋಗಗಳನ್ನು ಆಗಲೇ ಮಾಡುತ್ತಾ ಬಂತು. ಸ್ವಸಹಾಯ ಸಂಘ ಇರ್ಬೋದು, ಪ್ರಗತಿ ಬಂಧು ಇರ್ಬೋದು, ಸಣ್ಣ ಮಟ್ಟದ ಸಾಲ ಕೊಡ್ತಾ ಇರುವ ಕಾರ್ಯಕ್ರಮ ಇರ್ಬೋದು. ಹೆಚ್ಚು ಕಡಿಮೆ ವಾರ್ಷಿಕವಾಗಿ 1 ಕೋಟಿ ವಹಿವಾಟನ್ನು ಮಾಡುತ್ತಾ ಇತ್ತು. ಆದರೆ ಅದರ ಜೊತೆಯಲ್ಲಿ 1996ರಲ್ಲಿ ಜನಜಾಗೃತಿ ಪ್ರಾರಂಭವಾಯಿತು. ಸರಾಯಿ ಮುಕ್ತ ತಾಲೂಕು ಆಗಬೇಕು ಅಂತ ಬೆಳ್ತಂಗಡಿ ಮತ್ತು ಬಳ್ಳಾರಿನ ಸಂಡೂರನ್ನು ಸರ್ಕಾರ ಸರಾಯಿ ಮುಕ್ತ ತಾಲೂಕನ್ನಾಗಿ ಮಾಡಿತು, ಪ್ರಾಯೋಗಿಕವಾಗಿ ಘೋಷಣೆ ಮಾಡಿತು. 1998ರಲ್ಲಿ ಸರಾಯಿ ರದ್ದನ್ನು ರಾಜ್ಯದಲ್ಲಿ ಮಾಡಲಾಯಿತು. ಇದರ ಜೊತೆ ಮನ ಪರಿವರ್ತನೆ ಕಾರ್ಯಕ್ರಮವಾಗಿ ಕಾವಂದೂರು ಗ್ರಾಮಗಳಲ್ಲಿ ಶನೀಶ್ವರ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮದ್ಯವರ್ಜನ ಶಿಬಿರ, ಕೋಳಿ ಅಂಕದ ಬಗ್ಗೆ ಜಾಗೃತಿ, ಆಮೇಲೆ ಗ್ರಾಮ ವಿಕಾಸ ಕಾರ್ಯಕ್ರಮ, ಸಣ್ಣ ಉದ್ದಿಮೆಗಳು, ಸಂಘರ್ಷ ರಹಿತವಾದಂಥ ಒಗ್ಗಟ್ಟನ್ನು ಗ್ರಾಮಗಳಲ್ಲಿ ಮಾಡುವ ಕೆಲಸ ಆಗ ಬಹಳ ಮುಖ್ಯವಾಗಿ ಬಂತು. 2001ರಲ್ಲಿ LH ಮಂಜುನಾಥ್ರವರು ಗ್ರಾಮಾಭಿವೃದ್ಧಿ ಯೋಜನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಆಮೇಲೆ ಇದಕ್ಕೊಂದು ಆನೆ ಬಲ ಬಂತು. ಇದು 100,000 ಪಟ್ಟು ವೇಗದಲ್ಲಿ ಮುಂದೆ ಹೋಯಿತು. ಹೊಸ ಪ್ರಯೋಗಗಳು ವಿಸ್ತರಣೆ ಆಯಿತು. ಗ್ರಾಮಾಭಿವೃದ್ಧಿ ಯೋಜನೆ ಸುಸ್ಥಿರ ಆಗಬೇಕು ಎಂಬುದೇ ಮಂಜುನಾಥರವರ ಬಹಳ ಮುಖ್ಯವಾದಂಥ ಉದ್ದೇಶ. ಇದು ಸುಸ್ಥಿರವಾಗಿರಬೇಕು. ಅದಕ್ಕಾಗಿ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 11,000 ಬಡವರನ್ನು ಇಟ್ಕೊಂಡು ರಾಜ್ಯ ಕೇಂದ್ರ ಸರ್ಕಾರ ಕೊಡಮಾಡಿದ 10 ಕೋಟಿ ರೂಪಾಯಿಯೊಟ್ಟಿಗೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 50 ಲಕ್ಷ ರೂಪಾಯಿ ತೆಗೆದುಕೊಂಡು ಬ್ಯಾಂಕಿನಿಂದ 4.25 ಕೋಟಿಯನ್ನು ತೆಗೆದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕಿನಲ್ಲಿ ಕೆಲಸವಾಯಿತು. ಇದರಿಂದ ಸುಸ್ಥಿರ ಸಂಸ್ಥೆಗೆ ನಿರ್ಮಾಣವಾಗುವಂಥ ಕಾಯಕಲ್ಪ ಪ್ರಾರಂಭ ಆಯಿತು. ಮುಂದೆ ನಗರಾಭಿವೃದ್ಧಿ ಎಂಬ ಯೋಜನೆಯನ್ನು ಬಂತು. ನಗರಾಭಿವೃದ್ಧಿ ಯೋಜನೆಯಲ್ಲಿ 6 ನಗರಗಳಲ್ಲಿ, ಅದು ಸಿರಿಸಿ, ಕುಂದಾಪುರ, ಉಡುಪಿ, ಮಂಗಳೂರು, ಉಳ್ಳಾಳ, ಪುತ್ತೂರಿನಲ್ಲಿ 40,000 ಜನರನ್ನು ಮುಖ್ಯವಾಗಿಟ್ಟುಕೊಂಡು ಕೊಳಚೆ ಪ್ರದೇಶದಲ್ಲಿ ಕೆಲಸ ಮಾಡಿತು. 5 ಕೋಟಿ ರೂಪಾಯಿಯನ್ನು KUIDFC ಅವರ ನೆರವಿನಿಂದ 3 ವರ್ಷದಲ್ಲಿ ಇದೆಲ್ಲವೂ ನಗರವಾಗಿ ಪರಿವರ್ತನೆವಾಯಿತು. ಆಮೇಲೆ ಮುಂದೆ
ಮಂಗಳೂರು ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ವಿಸ್ತರಣೆ ಮಾಡಲಾಯಿತು. ಬೆಳ್ತಂಗಡಿಯಿಂದ ಮಂಗಳೂರು ತಾಲೂಕು ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆವಾಯಿತು. ಕಾರ್ಪೊರೇಷನ್ ಬ್ಯಾಂಕಿನಿಂದ 25 ಕೋಟಿ ರೂಪಾಯಿ ಸಾಲವನ್ನು ಪಡೆದು 2,500 ಸ್ವಸಹಾಯ ಸಂಘ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆಯ ವಿಸ್ತರಣೆವಾಯಿತು. ಆ ಪ್ರಾರಂಭದ ಸಮಯದಲ್ಲಿ ಅದನ್ನು ನೀವು ನೋಡಬೇಕು, ಅದರ ಮಾದರಿ ನೋಡಬೇಕಿತ್ತು. ಆಮೇಲೆ ದಕ್ಷಿಣ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆ ಆಯಿತು. ಬೆಳ್ತಂಗಡಿಯಲ್ಲಿದ್ದ ಜನಜಾಗೃತಿ ಜಿಲ್ಲೆಗೆ ಪ್ರಚಾರವಾಯಿತು. ತುಂಬ ಗಣ್ಯರು ಇದರ ಜೊತೆಯಲ್ಲಿ ಸೇರಿಕೊಂಡರು. 2004ರಲ್ಲಿ ತಂತ್ರಜ್ಞಾನದ ಅಳವಡಿಕೆವಾಯಿತು. ನಾವೀಗ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೇವೆ. 2004ರಲ್ಲಿ ತಂತ್ರಜ್ಞಾನದ ಅಳವಡಿಕೆವಾಯಿತು. ಗ್ರಾಮಾಭಿವೃದ್ಧಿ ಹೆಸರಾಂತ ಬ್ಯಾಂಕ್ಗಳಿಗೆ ಏಜೆಂಟ್ ಆಗಿ ಕೆಲಸ ಮಾಡಿತ್ತು. ಬ್ಯಾಂಕ್ಗಳಿಂದ ಸಾಲ ಪಡೆದು ಸ್ವಸಹಾಯ ಸಂಘ ಸಾಲ ಕೊಡುವ ಕೆಲಸವಾಯಿತು. 100ಕ್ಕೆ 100 ಮರುಪಾವತಿ ಮಾಡುವಂಥ ಒಂದು ಕೆಲಸ ಆಗಿ ಹೋಯಿತು. 100ಕ್ಕೆ 100 ಮರುಪಾವತಿ ಮಾಡುವಂಥ ಕೆಲಸ ಆಯಿತು. ಇದನ್ನು ತಿಳಿದುಕೊಂಡಂಥ ಹೆಚ್ಚಿನ ರಾಷ್ಟ್ರೀಕೃತ ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಎಷ್ಟು ದುಡ್ಡುಗಳನ್ನು ಬೇಕಾದರೂ ತಾವಂದರವರ ಗ್ಯಾರಂಟಿಯ ಒಟ್ಟಿಗೆ ಅವರದರ ಹಿಂದೆ ನಿಂತುಕೊಂಡು ಬೇಕಾದಷ್ಟು ನಮಗೆ ಸಾಲಗಳನ್ನು ಬ್ಯಾಂಕ್ಗಳು ಕೊಡಮಾಡಿತು. ಬಡವರ ಸಾಲಕ್ಕೆ ಗ್ರಾಮಾಭಿವೃದ್ಧಿ ಅಂದರೆ ಧರ್ಮಸ್ಥಳದ ಕಾವಂದರು ಜವಾಬ್ದಾರಿಯಾಗಿ ನಿಂತರು. 1,20,000 ಕೋಟಿ ವಹಿವಾಟನ್ನು ಮಾಡುವಂತಾಯಿತು. ಈಗ 25,000 ಕೋಟಿ ಚಾಲ್ತಿಯಲ್ಲಿ ಇದೆ ಎಂಬುದು ನಮಗೆ ಹೆಮ್ಮೆಯ ವಿಚಾರ. ಮಂಜುನಾಥ್ರವರು, ಇದು ಬಹಳ ಪ್ರಮುಖ, ಮಂಜುನಾಥ್ರವರು ಜವಾಬ್ದಾರಿ ತೆಗೆದುಕೊಳ್ಳುವಾಗ 1 ಕೋಟಿಯಷ್ಟು ಇದ್ದಂಥ ವಹಿವಾಟು ಈಗ 23 ವರ್ಷದ ಬಳಿಕ 25,000 ಕೋಟಿಗೆ ಅದು ಹೋಯಿತು. ಈಗ ರಾಜ್ಯಾದ್ಯಂತ 6,50,000 ಸ್ವಸಹಾಯ ಗುಂಪುಗಳು ಇವತ್ತಿದೆ. 55 ಲಕ್ಷ ಕುಟುಂಬಗಳು ಇದರೊಟ್ಟಿಗೆ ಇದೆ. ಒಂದು ಕುಟುಂಬದಲ್ಲಿ 5 ಜನವನ್ನು ನಾವು ಲೆಕ್ಕ ಹಾಕಿದರೂ ಕೂಡ ಇದು 3 ಕೋಟಿಯಷ್ಟು ಜನ ಈ ನಮ್ಮ ಸ್ವಸಹಾಯ ಗುಂಪಿನಲ್ಲಿ ನಮ್ಮ ಇಡೀ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದ್ದಾರೆ ಅಂತ ನೆನೆಸ್ಕೊಳ್ಬೇಕು. ನಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆ 6 ಕೋಟಿ. ಇದರಲ್ಲಿ 3 ಕೋಟಿ ಜನಸಂಖ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳದ ಈ ಯೋಜನೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಇಡೀ ಒಂದು ನಮ್ಮ ರಾಜ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕಥೆ ಏನು ಅಂತ ನಾವು ಆಲೋಚನೆ ಮಾಡಬೇಕು. ಮಂಜುನಾಥ್ರವರು ಜವಾಬ್ದಾರಿ ತೆಗೆದುಕೊಳ್ಳುವ ಮೊದಲು ಕಾವಂದರು 50 ಲಕ್ಷ ವಾರ್ಷಿಕ ಧರ್ಮಸ್ಥಳದ ಖರ್ಚು ಮಾಡಿಕೊಂಡು ವಾರ್ಷಿಕ ಚಟುವಟಿಕೆ ನಡೀತಿತ್ತು. ಇದನ್ನೂ ಸರಿಯಾಗಿ ತಾವುಗಳು ಕೇಳಬೇಕು. ಅಲ್ಲಿವರೆಗೆ 50 ಲಕ್ಷ ರೂಪಾಯಿಯನ್ನು ಕಾವಂದರು ಧರ್ಮಸ್ಥಳದ ಹೆಸರಿನಿಂದ ಅಲ್ಲಿಂದ ಕೊಡ್ತಾ ಇದ್ದರು. ಈಗ ವಾರ್ಷಿಕವಾಗಿ 1,200 ಕೋಟಿ ಖರ್ಚನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಎಲ್ಲಿಂದ ಎಲ್ಲಿಗೆ ಹೋಯಿತು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಈ ಸಂಪೂರ್ಣ ಈಗ ಸ್ವಾವಲಂಬಿಯಾಗಿ ಈಗ ನಾವು ಸುಸ್ಥಿರವಾಗಿದ್ದೇವೆ. ಇಡೀ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಾವಲಂಬಿಯಾಗಿ ಇವತ್ತು ಸುಸ್ಥಿರವಾಗಿದೆ. ಮಂಜುನಾಥ್ರವರು ಜವಾಬ್ದಾರಿ ತೆಗೆದುಕೊಳ್ಳುವಾಗ 85 ಜನ ಕಾರ್ಯಕರ್ತರು ಇದ್ದರು. 85 ಜನ ಕಾರ್ಯಕರ್ತರು ಈ ಯೋಜನೆಯಲ್ಲಿದ್ದರು. ಈಗ 45,000 ಜನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಈಗ ವಾರ್ಷಿಕವಾಗಿ ಸಂಬಳ ಕೊಡಲಿಕ್ಕೆ ಇಡೀ ಇವರಿಗೆ 750 ಕೋಟಿ ರೂಪಾಯಿ ವಾರ್ಷಿಕವಾಗಿ ಈಗ ಬೇಕು. ಬಾಡಿಗೆ, ಕಟ್ಟಡದ ಬಾಡಿಗೆ ಮೊದಲಾದ ವಾರ್ಷಿಕವಾಗಿ 150 ಕೋಟಿ ರೂಪಾಯಿ ಇವತ್ತು ಖರ್ಚಿದೆ. ಮಾಸಾಸನ, ವಿದ್ಯಾರ್ಥಿ ವೇತನ, ಕೆರೆ ದುರಸ್ತಿ, ಶಾಲೆಗಳಿಗೆ ಸಹಾಯ ಮೊದಲಾದವುಗಳಿಗೆ 250 ಕೋಟಿ ಹೋಗಿ ಈಗ ವಾರ್ಷಿಕವಾಗಿ 1,200 ಕೋಟಿ ರೂಪಾಯಿ ಇವತ್ತು ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಒಂದು ಖರ್ಚು ಮಾಡ್ತಾ ಇದೆ. ನಾನೊಬ್ಬ ವೈದ್ಯನಾಗಿ ನನಗೆ ಹೇಳಲಿಕ್ಕೆ ಬಹಳ ಇಷ್ಟವಾದಂಥ ಒಂದು ವಿಚಾರ ಸಂಪೂರ್ಣ ಸುರಕ್ಷಾ ಯೋಜನೆ. ಈ ಸುರಕ್ಷಾ ಯೋಜನೆ ಅಂತ ಹೇಳಿದರೆ ಇದು ಸಾಮಾನ್ಯ ಯೋಜನೆ ಅಲ್ಲ. ದೇಶದಲ್ಲಿ ಎಂದೂ ಸುರಕ್ಷಾ ಯೋಜನೆ, ಧರ್ಮಸ್ಥಳದ ಸುರಕ್ಷಾ ಯೋಜನೆ ಆಗುವ ಹೊರಗೆ ದೇಶದಲ್ಲಿ ಬಡವರಿಗೆ ಆರೋಗ್ಯ ವಿಮೆ ಎಂಬುದೇ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ನೋಡಿ ಮುಂದೆ ಈಗ ಬೇಕಾದಷ್ಟು ಆರೋಗ್ಯ ವಿಮೆ ಈಗ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಬಂತು. ದೇಶದಲ್ಲಿ ಪ್ರಪ್ರಥಮವಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಇದನ್ನು ಪರಿಚಯಿಸಿದಂಥ ಒಂದು ಹೆಗ್ಗಳಿಕೆ ನಾವು ನೋಡಬೇಕು. ಈಗ ಅದನ್ನು 2 ವಿಭಾಗವಾಗಿ ವಿಂಗಡಿಸಿದ್ದಾರೆ. ಒಂದು 1,20,000 ರೂಪಾಯಿ ಸೌಲಭ್ಯವನ್ನು ಪಡೆಯುವಂಥ ಕುಟುಂಬ, ಅದರಲ್ಲಿ ಒಂದು ಕುಟುಂಬದ 6 ಜನರಿಗೆ ಈ ಸೌಲಭ್ಯ ಸಿಗ್ತದೆ. ಇದಕ್ಕೆ ಕಟ್ಟುವ ಪ್ರೀಮಿಯಂ ಎಷ್ಟು ಕೇಳಿದರೆ 6,000 ರೂಪಾಯಿ. ತಾವು ಇದನ್ನು ಸರಿಯಾಗಿ ಕೇಳಬೇಕು.
ವಾರ್ಷಿಕವಾಗಿ 6,000 ಕಟ್ಟಲಿಕ್ಕೆ. ಯಾವ ಒಂದು ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ಯಾವ ಇನ್ಶೂರೆನ್ಸ್ ಕಂಪನಿಯೂ ಕೂಡ 1,00,000ಕ್ಕೆ ಕನಿಷ್ಠ 10,000ರಿಂದ 12,000 ರೂಪಾಯಿ ಇವತ್ತು ಪ್ರೀಮಿಯಮನ್ನು ಇವತ್ತು ಕೇಳ್ತಾರೆ. ಆದರೆ ಇಲ್ಲಿ 1,20,000ಕ್ಕೆ 6,000 ಪ್ರೀಮಿಯಂ ಇದ್ದುಕೊಂಡು ಇದರಲ್ಲಿ ಇದು ಇದೆ. ಇವತ್ತು ಎಲ್ಲ ಇವರು ಕೂಡ 1,00,000ಕ್ಕೆ 10,000ರಿಂದ 12,000 ರೂಪಾಯಿ ಪ್ರೀಮಿಯಂ ಕೇಳ್ತಾರೆ. ಅದು ನನ್ನಂಥ 60 ವರ್ಷ ದಾಟಿದಂಥ 65 ವರ್ಷದ ಮೇಲಿದ್ದಂಥ ಜನಗಳಿಗೆ 1,00,000ಕ್ಕೆ 25,000 ರೂಪಾಯಿ ಪ್ರೀಮಿಯಮನ್ನು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿರುವ ಪ್ರೀಮಿಯಂ ಎಷ್ಟು ಎಂಬುದನ್ನು ನೋಡಿ. ಇಷ್ಟು ಕಡಿಮೆ ಪ್ರೀಮಿಯಂ ಎಲ್ಲೂ ಇಲ್ಲ. ಆರೋಗ್ಯ ರಕ್ಷಾ ಇದಕ್ಕೆ ಪ್ರೀಮಿಯಂ ಇರುವುದು ಎಷ್ಟು ಕೇಳಿದರೆ 299 ರೂಪಾಯಿ, ಅಂದರೆ 1.5% ಪ್ರೀಮಿಯಂ ಇರುವುದು. ಇದರಲ್ಲಿ ಗಂಡ ಹೆಂಡತಿಗೆ 20,000 ರೂಪಾಯಿ ಸೌಲಭ್ಯ ಇಬ್ಬರಿಗೆ ಸಿಗ್ತದೆ. ಅದು ಹೆರಿಗೆಯಲ್ಲಿ ಇರಬಹುದು, 3 ತಿಂಗಳ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕನವರೆಗೆ ಇವತ್ತು ಈ ಸೌಲಭ್ಯವನ್ನು ಪಡೆಯಲಿಕ್ಕೆ ಆಗ್ತದೆ. ಇದು ಸುರಕ್ಷಾ ಯೋಜನೆ ಎಂಬುದು ಇದೊಂದು ಅದ್ಭುತವಾದಂತಹ ಒಂದು ಕಾವಂದರ ಒಂದು ಚಿಂತನೆ. ಅದನ್ನು 100ಕ್ಕೆ 100 ಅನುಷ್ಠಾನ ಆಗುವಲ್ಲಿ ಮಂಜುನಾಥ್ರವರ ಪಾತ್ರ ಬಹಳ ದೊಡ್ಡ ಪಾತ್ರ. ಇದು ಜನಜಾಗೃತಿ ಬೆಳ್ತಂಗಡಿ ಜಿಲ್ಲೆಯಿಂದ ರಾಜ್ಯಕ್ಕೆ ವಿಸ್ತರಿತವಾಯಿತು. ಜನಜಾಗೃತಿಯಿಂದ ಬೆಳ್ತಂಗಡಿ ಜಿಲ್ಲೆಯಿಂದ ಅದು ಬೆಳ್ತಂಗಡಿ ತಾಲೂಕಿನಿಂದ ಜಿಲ್ಲೆಗೆ ಹೋಗಿ ಅಲ್ಲಿಂದ ರಾಜ್ಯಕ್ಕೆ ವಿಸ್ತರಿಸಿತು. ಅಖಿಲ ಕರ್ನಾಟಕ ಜನಜಾಗೃತಿ ಸ್ವಾಯತ್ತ ಸಂಸ್ಥೆ ಆಯಿತು. ಅದರ ಹೆಸರು ಬದಲಾವಣೆ ಆಯಿತು. ಅಖಿಲ ಕರ್ನಾಟಕ ಜನಜಾಗೃತಿ ಸ್ವಾಯತ್ತ ಸಂಸ್ಥೆ ಆಯಿತು. ವರ್ಷಕ್ಕೆ 200 ಕ್ಯಾಂಪ್ ಮಾಡುತ್ತಾ ಬಂತು. ವರ್ಷಕ್ಕೆ 10,000 ಜನ ವ್ಯಸನ ಮುಕ್ತರಾದರು. ಈಗ 1,800 ಕ್ಯಾಂಪ್ ಆಯಿತು. 1,20,000 ಜನರು ವ್ಯಸನ ಮುಕ್ತರಾದರು. ಮಂಜುನಾಥರು ಬರುವ ಮೊದಲು 10 ಕ್ಯಾಂಪು ಹೆಚ್ಚಿನಂಶ ಆಗಿರಬಹುದು. ಮಂಜುನಾಥರ ಅವಧಿಯಲ್ಲಿ 1,800 ಕ್ಯಾಂಪ್ಗಳು ಆಯಿತು. ಒಂದು ಲೆಕ್ಕ ಪ್ರಕಾರ ಒಂದು ವ್ಯಕ್ತಿ ಒಂದು ದಿನದಲ್ಲಿ 50 ರೂಪಾಯಿಯ ಶರಾಬನ್ನು ಕುಡಿದರೆ ಅದು ತಿಂಗಳಿಗೆ 20 ಕೋಟಿ, ವಾರ್ಷಿಕವಾಗಿ 250 ಕೋಟಿ ರೂಪಾಯಿ ಈ 1,20,000 ಜನರು ವ್ಯಸನ ಮುಕ್ತರಾದ್ದರಿಂದ ಅವರ ಕುಟುಂಬಕ್ಕೆ ಪ್ರಯೋಜನ ಆಯಿತು ಎಂಬುದನ್ನು ನಾವು ನೆನಪಿಟ್ಟುಕೋಬೇಕು. ಇದೊಂದು ಎಂಥ ಅದ್ಭುತವಾದಂಥ ಪರಿಕಲ್ಪನೆ, ಇದು ಸಮಾಜಕ್ಕೆ ಎಷ್ಟು ದೊಡ್ಡ ಕೊಡುಗೆ ಎಂಬುದನ್ನು ನಡೆದುಕೊಳ್ಳುವ. ಆಮೇಲೆ ಸಿರಿಗ್ರಾಮ ಉದ್ಯೋಗ, ಶ್ರೀ ಧರ್ಮಸ್ಥಳ ಸಿರಿಗ್ರಾಮ ಉದ್ಯೋಗ ಇವತ್ತು ಕಾವಂದರ ಧರ್ಮಪತಿಯವರ ಮುಂದಾಳುತ್ವದಲ್ಲಿ ಎಷ್ಟು ಸುಂದರವಾಗಿ ನಡೀತದೆ ಎಂಬುದನ್ನು ಹೇಳುವ. ಅದರ ಬಗ್ಗೆ ನಾನು ಮುಂದೆ ಹೆಚ್ಚು ಮಾತಾಡೋದಿಲ್ಲ. ಇದರ ಒಟ್ಟಿಗೆ ಕೆರೆ ದುರಸ್ತಿ, 750 ಕೆರೆಗಳ ದುರಸ್ತಿಯನ್ನು ಮಾಡಿ ರಿಪೇರಿ ಮಾಡಿ ಇಡೀ ನಮ್ಮ ಇಂಗು ನೀರಿನ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಏನು ಕ್ರಾಂತಿ ಆಯಿತು ಎಂಬುದನ್ನು ನೋಡುವ. ಹಾಲು ಸಂಘದವರಿಗೆ ಸಹಾಯ ಮಾಡುವ 10,000 ಹಾಲು ಸಂಘದವರಿಗೆ ಸಹಾಯ ಮಾಡುವ ಯೋಜನೆ ಆಯಿತು. ಗ್ರಾಮ ನಿರ್ಮಾಣ ಕಾರ್ಯಕ್ರಮ, ಗ್ರಾಮಗಳ ಅಗತ್ಯಕ್ಕೆ ಸ್ಪಂದನೆ, ಶಾಲೆಯ ಪೀಠೋಪಕರಣ ಇರ್ಬೋದು, ಆಟದ ಮೈದಾನ ಇರ್ಬೋದು, ಕುಡಿಯುವ ನೀರಿರ್ಬೋದು, ಇದನ್ನೆಲ್ಲ ಕೊಡುವಂಥ ಕೆಲಸ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಯಿತು. ರುದ್ರಭೂಮಿ ಯೋಜನೆ, 500ರಷ್ಟು ಸ್ಮಶಾನದ ರಿಪೇರಿಯನ್ನು ಮಾಡಲಾಯಿತು. ಶುದ್ಧ ಗಂಗಾ ಯೋಜನೆ, 500 ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಕಲ್ಪನೆ. ಯಾಕಂದರೆ ಕುಡಿಯುವ ನೀರಿನಿಂದಾಗಿಯೇ ಇವತ್ತು ಎಲ್ಲ ಸಾಂಕ್ರಾಮಿಕ ರೋಗ ಬರುತ್ತದೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ನೀರು ಸಿಗುವುದಿಲ್ಲ ಅಂತ ನೆನೆಸಿಕೊಂಡು ಶುದ್ಧ ಗಂಗಾ ಯೋಜನೆಯನ್ನು 500 ಗ್ರಾಮದಲ್ಲಿ ಮಾಡಲಾಯಿತು. ವೃದ್ಧಾಪ್ಯ ವೇತನ, ವಾರ್ಷಿಕವಾಗಿ 20 ಕೋಟಿ ರೂಪಾಯಿ ಗ್ರಾಮಾಭಿವೃದ್ಧಿ ಯೋಜನೆ ಖರ್ಚು ಮಾಡ್ತದೆ. 18,000 ಜನರು ಇದರ ಪ್ರಯೋಜನವನ್ನು ಪಡೀತಾರೆ. ಇದರ ಜೊತೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನವಾಗಿ 50,000 ಮಕ್ಕಳಿಗೆ ವಾರ್ಷಿಕ 50 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ವಿದ್ಯಾರ್ಥಿ ವೇತನ ನಡೀತದೆ. ಮಾರಕ ರೋಗಗಳಿಗೆ ತುತ್ತಾದವರು, ಅದು ಕಿಡ್ನಿ ಫೇಲಿಯರ್ ಇರ್ಬೋದು, ಕ್ಯಾನ್ಸರ್ನಂಥ ಮಾರಕ ರೋಗ ಇರ್ಬೋದು, ಹಾರ್ಟ್ಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ತೊಂದರೆಗಳಿರ್ಬೋದು, ಇದೆಲ್ಲವನ್ನು ನಿಭಾಯಿಸಲು ವಾರ್ಷಿಕವಾಗಿ 5 ಕೋಟಿ ರೂಪಾಯಿಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಅದಕ್ಕೆ ಖರ್ಚು. ರೈತರ ಬಹಳ ಮುಖ್ಯವಾಗಿ ರೈತರಿಗೆ ಬೇಕಾದಂತಹ ಆಧುನಿಕ ಯಂತ್ರೋಪಕರಣಗಳ ಬಾಡಿಗೆ ಕೇಂದ್ರ. ಕೃಷಿ ಚಟುವಟಿಕೆ, ಆದಷ್ಟು ನಮ್ಮ ರೈತರು ಕೃಷಿ ಚಟುವಟಿಕೆಯನ್ನು ಮಾಡಬೇಕು. ಈಗ ಎಲ್ಲೂ ಕೆಲಸದವರು ಸಿಗುವುದಿಲ್ಲ, ಬಹಳಷ್ಟು ಯಂತ್ರತಂತ್ರದ ಅಗತ್ಯ. ಒಬ್ಬ ಇಂಡಿವಿಜುವಲ್, ಒಬ್ಬ ರೈತನಿಗೆ, ಬಡ ರೈತನಿಗೆ ಒಂದು ಯಂತ್ರತಂತ್ರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾವಂದರು ಈ ಮಂಜುನಾಥ್ರವರನ್ನು ಮುಂದಿಟ್ಟುಕೊಂಡು ಸರ್ಕಾರದಿಂದ 50%,
ಗ್ರಾಮಾಭಿವೃದ್ಧಿ ಯೋಜನೆಯಿಂದ 50%, ಒಟ್ಟು 150 ಕೋಟಿಯನ್ನು ಹಣ ಹಾಕಿ ಕರ್ನಾಟಕದಲ್ಲಿ 165 ಕೇಂದ್ರದಲ್ಲಿ ಈ ಕೆಲಸ ಮಾಡಿಕೊಂಡು ರೈತರಿಗೆ ಬಹಳ ದೊಡ್ಡ ಒಂದು ಸಹಾಯವನ್ನು ಮಾಡಿ ಇಡೀ ಕೃಷಿಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿತು. ಕಾಮನ್ ಸರ್ವಿಸ್ ಸೆಂಟರ್, CSC ಸೆಂಟರ್, ಇದು 10,000 ಕೇಂದ್ರದಲ್ಲಿ ಇದು ಕೆಲಸ ಮಾಡಿ ವಾರ್ಷಿಕವಾಗಿ ಒಂದು 70 ಕೋಟಿಯಷ್ಟು ರೂಪಾಯಿ ಒಂದು ಖರ್ಚನ್ನು ಮಾಡುವಂತಾಯಿತು. ಒಂದು ಕಾಮಂದರೊಂದು ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಆಗುವ ಕಾಮಂದರ ಒಂದು ಏನು ಚಿಂತನೆ ಇದೆ, ಇದನ್ನು 100ಕ್ಕೆ 100 ಅನುಷ್ಠಾನ ಮಾಡಬೇಕಾದ್ರೆ ಅಷ್ಟೇ ಪ್ರಾಮಾಣಿಕ, ಅಷ್ಟೇ ದಕ್ಷ, ಸಾಮರ್ಥ್ಯದ್ದಂಥ ಒಂದು ಸೇನಾಧಿಪತಿಯ ಅಗತ್ಯ ಇದೆ. ಅಂಥ ಸೇನಾಧಿಪತಿಯನ್ನು LD ಮಂಜುನಾಥರನ್ನು ದೇವರೇ ಆಯ್ಕೆ ಮಾಡಿ ನನ್ನಲ್ಲಿ ಕಳಿಸಿದ್ದಾರೆ ಎಂಬ ಮಾತನ್ನು ಕಾವಂದರು ಹೇಳುವುದನ್ನು ನಾನು ಕೇಳಿದ್ದೇನೆ. ಇವರಿಗೆ LD ಮಂಜುನಾಥರವರಿಗೆ ಕರ್ತೃತ್ವ ಶಕ್ತಿ ಇದೆ. ಬಹಳಷ್ಟು ಇರುವಂಥ 45,000 ಅವರ ಕಾರ್ಯಕರ್ತರು ಇರ್ಬೋದು. ಅವರನ್ನು ಪ್ರೀತಿಯಿಂದ ತೀಡಿ ದುಡಿಸುವಂಥ ಒಂದು ಜಾಣ್ಮೆ ಇದೆ. ಯಾರ್ಯಾರನ್ನು ಹೇಗೆ ತಿದ್ದಬೇಕು, ಯಾರ್ಯಾರನ್ನು ಹೇಗೆ ದುಡಿಸಬೇಕು ಎಂಬ ಒಂದು ಕರ್ತೃತ್ವ ಅವರಲ್ಲಿ ಇದೆ. ಗ್ರಾಮಾಭಿವೃದ್ಧಿ ಯೋಜನೆ ವಿಶಾಲವಾಗಿ ಇವರ ಕಾಲದಲ್ಲಿ ಸಾಗರದಾಗೆ ಬೆಳೆಯಿತು. LD ಮಂಜುನಾಥರು ನೋಡಲು ಬಹಳ ಗಂಭೀರವರು. ಅವರ ಮಾತು, ಅವರ ಮನಸ್ಸು ಬಹಳ ಹೂವಿನಂತೆ. ಅಗತ್ಯ ಸಂದರ್ಭದಲ್ಲಿ ದೃಢವಾದ ಸಂಕಲ್ಪವನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಇಡೀ ನಮ್ಮ ದೇಶದಲ್ಲಿ ಪರಿಚಯ ಮಾಡಿಕೊಟ್ರು. ಎಷ್ಟೋ ರಾಜ್ಯದ ಸಂಬಂಧಪಟ್ಟ ಮಂತ್ರಿಮಂಡಲಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದನ್ನು ನೋಡಲಿಕ್ಕಾಗಿ ನಮ್ಮ ದೇಶ ಬಿಡಿ ಹೊರರೇ ದೇಶದಿಂದ ಬಂದು ಇದರ ಬಗ್ಗೆ ಶ್ಲಾಘನೆ ಮಾಡುವಷ್ಟು ಕೆಲಸ ಆಗಿ ಹೋಯಿತು. ಇಡೀ LD ಮಂಜುನಾಥರ ಬದುಕಿನಲ್ಲಿ ಉದಾಸೀನ ಎಂಬ ಪದವೇ ಇಲ್ಲ. ಅವರ ಬದುಕಿನಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವುದರಲ್ಲಿ ಅವಳು ಬಹಳ ದೊಡ್ಡ ನಿಸ್ಸೀಮರು. ಏಕಕಾಲದಲ್ಲಿ 10 ವಿಷಯಗಳನ್ನು ಯೋಚಿಸ್ತಾ, ಅರ್ಥ ಮಾಡಿಕೊಳ್ಳುತ್ತಾ ಕಾರ್ಯಗತಗೊಳಿಸುವಂಥ ಶಕ್ತಿ LD ಮಂಜುನಾಥರವರಿಗಿದೆ. ಅದು ಎಲ್ಲರಿಗೂ ಇರುವಂಥದ್ದಲ್ಲ. ಇಲ್ಲಿ ಇವರ ಇಡೀ ಕಾರ್ಯಕ್ರಮದಲ್ಲಿ, ಇಡೀ ಈ ಯೋಜನೆಯಲ್ಲಿ ವಿದ್ಯಾವಂತರಿದ್ದಾರೆ, ವಿದ್ಯೆ ಇಲ್ಲದವರಿದ್ದಾರೆ. 2 ರೀತಿಯ ಫಲಾನುಭವಿಗಳಿಗೆ ಅವರ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬ ತಾಳ್ಮೆ ಬೇಕಾಗ್ತದೆ. ವಿದ್ಯಾವಂತರೊಟ್ಟಿಗೆ ವ್ಯವಹರಿಸುವುದೇ ಬೇರೆ, ಅವಿದ್ಯಾವಂತರೊಟ್ಟಿಗೆ ವ್ಯವಹರಿಸುವಂಥ ವಿಧಾನವೇ ಬೇರೆ. ಇಂಥ ಸಂದರ್ಭದಲ್ಲಿ ಬಹಳ ತಾಳ್ಮೆಯಿಂದಿರಬೇಕಾಗ್ತದೆ. ಒಂದು ಸಂಸ್ಥೆಯ ನಾಯಕನಾಗಬೇಕಾದರೆ ಅವರಲ್ಲಿ ನವರಸಗಳು ಇರಬೇಕಂತೆ. ಇವತ್ತು ಮಂಜುನಾಥರಲ್ಲಿ ನವರಸಗಳೂ ಕೂಡ ಇರುವಂಥ ಒಂದು ಮಂಜುನಾಥರವರು ಕೇವಲ ಒಂದು ಅಧಿಕಾರಿ ಆಗದೆ ಒಂದು ಸೇನೆಯ ಸಮರ್ಥ ಸೇನಾಧಿಪತಿಯಾಗಿ ಕೆಲಸ ಮಾಡಿ ಜನಜಾಗೃತಿಯನ್ನು ಮುನ್ನಡೆಸಿಕೊಂಡು ಹೋದರು. ಸರಳ ಸಜ್ಜನಿಕೆಯ ಒಂದು ಬಹಳ ದೊಡ್ಡ ಒಬ್ಬ ಚತುರ ಎಂದು ನಾವು ಹೇಳ್ಬೋದು. ಇದೆಲ್ಲವನ್ನು ನಾನು ಹೇಳಬೇಕಾದರೆ ಅವರ ಇಡೀ ಕಾರ್ಯವೈಖರಿಗಳನ್ನು ನಾನೆಲ್ಲವೂ ಹತ್ತಿರದಿಂದ ನೋಡಿಕೊಂಡು ಬಂದವರು. ಇವತ್ತು ಅವರ ಧರ್ಮಪತ್ನಿ ಅವರು ನಳಿನಿಯವರು ಮದುವೆಯಾಗಿ ಇವತ್ತು 40 ವರ್ಷ ಕಾಲವಾಯಿತು. ಅವರು ವಿದ್ಯಾವಂತರು, ಅವರು ಕೆಲಸಕ್ಕೆ ಸೇರ್ಲಿಕ್ಕಿದ್ದರು. ಆದರೆ LD ಮಂಜುನಾಥರವರು ತನ್ನ ಧರ್ಮಪತ್ನಿಗೆ ಒಂದು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಹೇಳಿದರು. ನಾನು ಇವತ್ತು ಲೋಕದ ಬಗ್ಗೆ ಆಲೋಚನೆ ಮಾಡಿಕೊಂಡು ನನ್ನನ್ನೇ ನಾನು ಮುಡಿಪಾಗಿಟ್ಟುಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಸರಿಯಾದ ಸಮರ್ಥಕ ನಾಯಕನೊಟ್ಟಿಗೆ ಅವರ ಅಡಿಯಲ್ಲಿ ನಾನಿದ್ದೇನೆ. ನನಗೆ ಯಾಕೆಂದರೆ ಅದರಲ್ಲಿ ಅಷ್ಟು ದೊಡ್ಡ ತೃಪ್ತಿದೆ, ಖುಷಿ ಇದೆ. ಇಂಥವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೇನೆ, ಇಂಥ ಮಹಾನ್ ಚಿಂತಕನ ಜೊತೆಯಲ್ಲಿ ನಾನು ಕೆಲಸ ಮಾಡೋದು. ನಾನು ಇಡೀ ನನ್ನ 24 ಗಂಟೆಯಲ್ಲಿ ಅತಿ ಹೆಚ್ಚು ಸಮಯವನ್ನು ನಾನು ಅದಕ್ಕಾಗಿ ವ್ಯಯ ಮಾಡ್ತೇನೆ. ಆದ್ದರಿಂದ ನಿನ್ನ ಒಂದು ತ್ಯಾಗ ಬೇಕು. ನೀನು ಮನೆಯಲ್ಲೇ ಇದ್ದುಕೊಂಡು ನಮ್ಮ ಸಂಸಾರವನ್ನು ಗಟ್ಟಿ ಮಾಡಿಕೊಂಡು ನನಗೆ ನೀನು ಭುಜಕ್ಕೆ ಭುಜವಾಗಿ ನಿಂತು ನನಗೆ ನೀನು ಸಹಾಯ ಮಾಡಬೇಕು ಎಂಬ ಮಾತನ್ನು ಧರ್ಮಪತ್ನಿ ಅದನ್ನು ನೆನೆಸಿಕೊಂಡು ಅವರೂ ಕೂಡ ತುಂಬ ತ್ಯಾಗ ಮಾಡಿಕೊಂಡು ಇವರ ಬದುಕಿನಲ್ಲಿ ಅವರು ಮಾಡೋ ಸಾಧನೆಗೆ ಪ್ರೇರಣೆಯಾಗಿ ನಿಂತರು. ಇದು ಬಹಳ ಮುಖ್ಯವಾಗಿ ಇರುವಂತಹ ಕೆಲಸ. ಹೀಗೆ ಒಟ್ಟಿನಲ್ಲಿ ನಾವು ಹೇಳುವಾಗ LH ಮಂಜುನಾಥರವರು ತಮ್ಮ ಬದುಕಿನಲ್ಲಿ ಸಾರ್ಥಕವಾದಂಥ ಕೆಲಸಗಳನ್ನೆಲ್ಲ ಮಾಡುತ್ತಾ ಇವತ್ತು ಇಂಥ ಸ್ಥಾನಮಾನಗಳನ್ನು ಗಳಿಸಿಕೊಂಡು ಹೋಗಿದ್ದಾರೆ. ಅವರ ಬಗ್ಗೆ ಅವರ ಒಟ್ಟಿಗೆ ಆಶ್ರಯ ಕೊಟ್ಟಂಥ ಧರ್ಮಾಧಿಕಾರಿಯವರಿಗೆ ವಿಶೇಷವಾದಂಥ ಗೌರವ. ಇವತ್ತು ಧರ್ಮಾಧಿಕಾರಿಯವರ ಕೆಲಸ ಮಾಡಲಿಕ್ಕೆ ಅವರ ಇಡೀ ಬದುಕಿನಲ್ಲಿ ತೆಗೆದು ನೋಡಿದರೆ ಅವರ ಕುಟುಂಬದ ಒಳಗೆ ಮತ್ತು ಮಂಜುನಾಥರವರ ಹಾಗೆ
ಅದೆಷ್ಟೋ ಜನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅದು ಉಜಿರೆಯಲ್ಲಿ ಪ್ರಭಾಕರ್ ಅವರು ಇರ್ಬೋದು, ಅಥವಾ ಧಾರವಾಡದಲ್ಲಿ ನಮ್ಮ ವಜ್ರಕುಮಾರ್ ಇರ್ಬೋದು, ಈಗ ನಿರಂಜನ್ರು ಇರ್ಬೋದು, ಅಥವಾ ಯಶೋವರ್ಮರು ಇರ್ಬೋದು. ಇಂಥ ಅಸಂಖ್ಯಾತ ವ್ಯಕ್ತಿಗಳು ಇವತ್ತು ಕಾಮನರೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಆದರೆ ಇಡೀ ಧರ್ಮಸ್ಥಳ, ಇಡೀ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳುವಾಗ LH ಮಂಜುನಾಥರನ್ನು ಬಿಟ್ಟು ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಬ್ಬ ಸರ್ವಶ್ರೇಷ್ಠ ಸ್ವಾಮಿನಿಷ್ಠ ಅವರು, ಸ್ವಾಮಿನಿಷ್ಠ. ಇವತ್ತು ಧರ್ಮಾಧಿಕಾರಿ ಕಾಮನರ ಒಟ್ಟಿಗೆ ಒಂದು ಸ್ವಾಮಿನಿಷ್ಠನಾಗಿ ನಿಂತುಕೊಂಡು ಅವರ ಇಡೀ ಏರು ಎಲ್ಲ ಇದರಲ್ಲೂ ಕೂಡ ತಾನು ಕೆಲಸವನ್ನು ಮಾಡಿ ಪ್ರೀತಿ ಕೆಡದೆ ಸತ್ಯ ಸತ್ಯವೇ, ಸುಳ್ಳು ಸುಳ್ಳೇ ಎಂಬುದನ್ನು ನಂಬಿಕೊಂಡು ಬಂದಂಥ ಈ ತತ್ವವನ್ನು ಇಡೀ ಜೀವನದಲ್ಲಿ ಅದನ್ನು ಗಾಢವಾಗಿಟ್ಟುಕೊಂಡು ಕೆಲಸ ಮಾಡಿದರು. ಅಂತ LH ಮಂಜುನಾಥ್ ಅವರು 69 ವರ್ಷ ಆಗುವಾಗ ಇವತ್ತು ನಿವೃತ್ತಿಯನ್ನು ಪಡಿಬೇಕೆಂಬ ಅಪೇಕ್ಷೆ ಮಾಡಿದಾಗ ನಿವೃತ್ತಿಯನ್ನು ಪಡೆದಿರಬಹುದು. ಆದರೆ ಅವರ ಸಂಪೂರ್ಣ ಜ್ಞಾನ, ಅವರ ಸಂಪೂರ್ಣ ಸಹಕಾರ ಈ ಒಂದು ಇದಕ್ಕೆ ಸಂಸ್ಥೆಗೆ ಯಾವಾಗಲೂ ಬೇಕು ಎಂಬ ಮಾತನ್ನು ಹೇಳಿಕೊಂಡು ನಾವು ಕೇವಲ ಇವತ್ತು ಔಪಚಾರಿಕವಾಗಿ ಅವರನ್ನು ಹಾಡಿ ಹೊಗಳುವುದಲ್ಲ, ಇಡೀ ಇದರಿಂದ ನಾವು ಇಷ್ಟೊಂದು ನಿರ್ಧಾರ ಮಾಡಬೇಕು. ಇಂಥ ಒಂದು ಧರ್ಮಸ್ಥಳದಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ನಾವು ದೇಶದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಧಾರ್ಮಿಕ ಕ್ಷೇತ್ರ ಅದು. ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಕಾಮಂದರು ನಮ್ಮ ಒಂದು ಶ್ರೀರಾಮನಂತೆ ಒಂದು ಪಾರದರ್ಶಕವಾದಂಥ ಬದುಕನ್ನು ಮಾಡುವವರು. ಎಷ್ಟು ಕೆಲಸ ಅವರ ಜೀವನದಲ್ಲಿ ನಮ್ಮ ಒಂದು ಇಡೀ ಸಮಾಜಕ್ಕಾಗಿ ಒಂದು ಅವರ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ಮಾಡಿದ್ದಾರೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಅದರ ಜೊತೆ ಇವತ್ತು ಮಂಜುನಾಥರವರು ಕೂಡ ಒಂದು ಗಂಧ ತೇದಿದಂತೆ ತೇದಿ ಇವತ್ತು ಇಡೀ ಸಮಾಜವನ್ನು ಯಾವ ರೀತಿ ಕಟ್ಟಿದ್ದಾರೆ, ಈ ಸಂಸ್ಥೆಯನ್ನು ಯಾವ ಕಟ್ಟಿದ್ದಾರೆ, ಇದು ನಮಗೆ ನೆನಪಿಟ್ಟಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ಈ ರೀತಿಯ ಒಂದು ಕ್ರಿಯಾಶೀಲರಾಗಿದ್ದುಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ವ್ಯಕ್ತಿಯಾಗಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯ ಮುಖಾಂತರ ಆಗಿರ್ಬೋದು, ಇಂಥ ಸಮಾಜವನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಈ ದೇಶಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇಂಥ ಇತಿಹಾಸ ಇನ್ನೊಂದು ದೇಶಕ್ಕೆ ಇಲ್ಲ. ಈ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇದೆ. ಇಂಥ ಜನಸಂಖ್ಯೆ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಅದರಲ್ಲೂ ಸುಮಾರು 60 ಕೋಟಿಯಷ್ಟು ಜನ 35 ವರ್ಷದ ಕೆಳಗಿನ ಜನಗಳು ಈ ದೇಶದಲ್ಲಿದ್ದಾರೆ. ಇದು ಕೂಡ ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇದ್ದರೆ ನಮ್ಮನ್ನು ಆಳಿದಂಥ ಇಂಗ್ಲೆಂಡ್ನಲ್ಲಿ ಒಂದು 5.5 ಕೋಟಿ ಜನಸಂಖ್ಯೆ ಇರೋದು. ನಮಗಿಂತ 6 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದಲ್ಲಿ 2.5 ಕೋಟಿ ಜನಸಂಖ್ಯೆ ಇರೋದು. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಅಮೇರಿಕದಲ್ಲಿ ಇರುವಂಥದ್ದು ಒಂದು 5 ಕೋಟಿ ಜನಸಂಖ್ಯೆ, 8 ಕೋಟಿ ಜನಸಂಖ್ಯೆ. ಹೀಗಿರುವಾಗ ನಮ್ಮ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ. ಬಹಳ ಹೆಸರು ಇಡೀ ಜಗತ್ತಿನಲ್ಲಿ ನಮ್ಮ ದೇಶಕ್ಕೆ ಇದೆ. ಇದು ಒಂದು ಸೌಹಾರ್ದಯುತವಾದಂಥ ಒಂದು ದೇಶ. ಇಂಥ ದೇಶ ಇನ್ನೊಂದು ದೇಶ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದೇಶವನ್ನು ನಾವು ಬಲಾಢ್ಯವಾಗಿ ಕಟ್ಟಬೇಕಾದರೆ ಇಲ್ಲಿ ಬಹಳ ದೊಡ್ಡ ಅಂತರ ಕಂದಕ ಇದೆ. ಇದನ್ನು ಕಾಮಂದರು ಬಹಳ ಹತ್ತಿರದಿಂದ ನೋಡಿದ್ದಾರೆ. ಇಂಥ ದೇಶದಲ್ಲಿ ಇವತ್ತು ಧನವಂತರಿದ್ದಾರೆ, ಒಂದು ಹೊತ್ತು ಊಟ ಮಾಡಲಿಕ್ಕೂ ಕಷ್ಟ ಇರುವ ಕಡುಬಡವರಿದ್ದಾರೆ. ಇಲ್ಲಿ ವಿದ್ಯಾವಂತರಿದ್ದಾರೆ, ಒಂದು ಅಕ್ಷರವೂ ಗೊತ್ತಿಲ್ಲದಂಥ ಅನಕ್ಷತರು ಇದ್ದಾರೆ. ಇಂಥ ಅಂತರ ಕಂದಕ್ಕಿರುವ ದೇಶದಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ. ಇದನ್ನು ಕಾಮಂದರು ಮಾಡ್ತಾರೆ. ಇಡೀ ಅವರ ಕಾರ್ಯಕ್ರಮ ಮುಖಾಂತರ ಇವತ್ತು ನಾಡಿನಲ್ಲಿ ಎಲ್ಲಾಗಿದೆ. ನಾವುಗಳು ಕೂಡ ಸಮಾಜದ ಪರಿಕಲ್ಪನೆಯಲ್ಲಿದ್ದು, ಜಾತಿ ಮತ ಧರ್ಮವನ್ನು ಬಿಟ್ಟು ನಾವು ಸಮಾಜದ ಪರಿಕಲ್ಪನೆಯಲ್ಲಿ ಇದ್ದುಕೊಂಡು ಇವತ್ತು ಕೆಲಸವನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಇವತ್ತು ಧರ್ಮವು ಕೂಡ ಹಾಗೆ. ಧರ್ಮವು ಯಾವ ಒಂದು ಮತದ ಧರ್ಮ ಅಲ್ಲ, ಎಲ್ಲವೂ ಸೇರಿಕೊಂಡಿರುವಂತಹ ಮಾನವ ಧರ್ಮ. ಇದನ್ನೇ ನಮ್ಮ ಕಾಮಂದರು ನಮ್ಮ ಜಗತ್ತಿಗೆ ತೋರಿಸಿಕೊಟ್ಟವರು. ಆದ್ದರಿಂದ ಧರ್ಮದ ಬಗ್ಗೆ, ಆಮೇಲೆ ನಮ್ಮ ಸಮಾಜದ ಬಗ್ಗೆ ಪರಿಕಲ್ಪನೆ ಇದ್ದುಕೊಂಡು ಈ ದೇಶದ ಅಂತರ ಕಂದಕವನ್ನು ಗಮನಿಸಿಕೊಂಡು ನಾವೆಲ್ಲರೂ ಕ್ರಿಯಾಶೀಲರಾಗಬೇಕು. ಅದಕ್ಕೆ ಈ ಕಾರ್ಯಕ್ರಮ ಸ್ಫೂರ್ತಿಯಾಗಲಿ ಅಂತೇಳಿ ನಾನು ಹೇಳಿಕೊಂಡು LH ಮಂಜುನಾಥರವರಿಗೆ ಆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಸನ್ಮಿತ್ರರ ಸಹಕಾರ ಕೂಡಿ ಬರಲಿ, ದೀರ್ಘಾಯುಷ್ಯವನ್ನು ಕೊಟ್ಟು ಇಷ್ಟೆಲ್ಲ ಜನರಿಗೆ ಬದುಕಿಗೆ ನೆಮ್ಮದಿ ಕೊಟ್ಟವರಿಗೆ ಅವರಿಗೂ ಕೂಡ ಅವರ 60 ವರ್ಷ ದಾಟಿದ ಮೇಲೆ ನೆಮ್ಮದಿಯ ಬದುಕು ಮಾಡುವ ಹಾಗೆ ದೇವರು ಅನುಗ್ರಹಿಸಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಭಿನಂದನಾ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ಮೋಹನ್ ಆಳ್ವಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದಂತಹ ಜೀವಂದರ್ ಜೈನ್, ಸಂಜೀವ ನಾಯ್ಕ ಕಲ್ಲೆಗ,
ಸೀತಾರಾಮ್ ರೈ ಸವನೂರು, ರಾಜೇಶ್ ಬನ್ನೂರು, ವಿದ್ಯಾಗೌರಿ, ರಾಧಾಕೃಷ್ಣ ರೈ ಹಾಗೂ ಈ ಕೋಟೆಚ ಹಾಲಿನ ಸಭಾಭವನದ ಶಶಾಂಕ್ ರವರು ಇದ್ದಾರೆ. ಹಾಗೂ ಆಗಮಿಸಿದ ಎಲ್ಲ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮಗದೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕಳೆದ 23 ವರ್ಷಗಳ ಕಾಲ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಿಜಿಸ್ಟರ್ ಇದರ ಮುಖ್ಯ ಸಂಚಾಲಕರಾಗಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಗ್ರಾಮಾಭಿವೃದ್ಧಿಯ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ಶ್ರಮಿಸಿದ ಡಾಕ್ಟರ್ ಎಲ್.ಎಚ್. ಮಂಜುನಾಥ್ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನಾ ಕಾರ್ಯಕ್ರಮ. ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಡಾಕ್ಟರ್ ಎಲ್.ಎಚ್. ಮಂಜುನಾಥ್ ಸರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ. ಕಳೆದ 23 ವರ್ಷಗಳ ಕಾಲ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಜನಜಾಗೃತಿ ವೇದಿಕೆಯ ಸಂಚಾಲಕರಾಗಿ ಅತ್ಯುತ್ತಮವಾದಂತಹ ಮಾರ್ಗದರ್ಶನ ನೀಡಿದಂತಹ ನಮ್ಮೆಲ್ಲರ ಗುರುಗಳು ಡಾಕ್ಟರ್ ಎಲ್.ಎಚ್. ಮಂಜುನಾಥ್ ಸರ್ ಹಾಗೂ ಇದೀಗ ಅಭಿನಂದನಾ ಪತ್ರ ವಾಚನ ವಕೀಲರು ಮತ್ತು ಜನಜಾಗೃತಿ ವೇದಿಕೆ ಕಡಬ ತಾಲೂಕು ಇದರ ಅಧ್ಯಕ್ಷರಾದ ಶ್ರೀ ಮಹೇಶ್ ಕೆ ಇವರು ಅಭಿನಂದನಾ ಪತ್ರ ವಾಚನ ಮಾಡಬೇಕಾಗಿ ವಿನಂತಿ. ವೇದಿಕೆಯ ಮೇಲಿರುವಂತಹ ಸಭಾಧ್ಯಕ್ಷರೇ, ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಡಾಕ್ಟರ್ ಎಚ್.ಎಲ್. ಮಂಜುನಾಥ್ ಸರ್ ಅವರ ಸನ್ಮಾನ ಪತ್ರ ಓದಲಿಕ್ಕೆ ತುಂಬ ಸಂತೋಷವನ್ನು ಪಡ್ತಾ ಇದ್ದೇನೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ತಾಲೂಕು ಜನಜಾಗೃತಿ ವೇದಿಕೆ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜಂಟಿ ಆಶ್ರಯದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾ ಆಶೀರ್ವಾದಗಳೊಂದಿಗೆ ಗೌರವಾನ್ವಿತ ಡಾಕ್ಟರ್ ಎಚ್.ಎಲ್. ಮಂಜುನಾಥ್ ಅವರಿಗೆ ಸಲ್ಲಿಸುವ ಅಭಿನಂದನಾ ಪತ್ರ. ಗೌರವಾನ್ವಿತರೇ, ಡಾಕ್ಟರ್ ಎಚ್.ಎಲ್. ಮಂಜುನಾಥ್ ಅವರೇ ವೃತ್ತಿಯಲ್ಲಿ ಪಶು ವೈದ್ಯರಾಗಿದ್ದು ಪಶು ವೈದ್ಯರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹೈನುಗಾರಿಕೆ ಮಾಹಿತಿ ಮಾರ್ಗದರ್ಶನ ಲೇಖನಗಳಿಂದ ಪರಿಚಿತರಾಗಿ ಮಣಿಪಾಲದ ಟಿ.ಎ. ಪೈ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಥಮ ನಿರ್ದೇಶಕರಾಗಿ ಗ್ರಾಮಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಕೇಂದ್ರ ಉಜಿರೆ ಮತ್ತು ಶಿವಳ್ಳಿ ಸಂಸ್ಥೆಗಳ ನಿರ್ದೇಶಕರಾಗಿ ಸಿಂಡಿಕೇಟ್ ಬ್ಯಾಂಕಿನ ಅಧಿಕಾರಿಯಾಗಿ 2001ರಲ್ಲಿ ಬ್ಯಾಂಕಿನಿಂದ ಸ್ವಯಂ ನಿವೃತ್ತಿ ಪಡೆದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮಂಜುನಾಥ ಸ್ವಾಮಿಯ ಕೃಪೆ ಹಾಗೂ ಡಾಕ್ಟರ್ ಡಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ದಂಪತಿಗಳ ಆಶೀರ್ವಾದದೊಂದಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರವೇಶವನ್ನು ಮಾಡಿರುತ್ತೀರಿ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಗ್ರಾಮಾಭಿವೃದ್ಧಿಯ ಕನಸನ್ನು ಸಾಕಾರಗೊಳಿಸುವಲ್ಲಿ ಶ್ರಮಿಸಿದ ಪೂಜ್ಯರ ಮನಸ್ಸಿಗೆ ಸಂತೃಪ್ತಿಯ ಅಧಿಕಾರಿ ಆಗಿರುತ್ತೀರಿ. ತಮ್ಮ ಅವಧಿಯ ಗ್ರಾಮಾಭಿವೃದ್ಧಿ ಯೋಜನೆಗೆ ಸುವರ್ಣ ಯುಗವಾಗಿದೆ. ವಿನೂತನ ಇತಿಹಾಸದಲ್ಲಿ ಯೋಜನೆಯಲ್ಲಿ ಸೃಷ್ಟಿ ಮಾಡಿ ದುರ್ಬಲರಲ್ಲಿ ಶಿಸ್ತು ಮೂಡಿಸಿ ಸಬಲೀಕರಣದ ಬೀಜ ಮಂತ್ರವನ್ನು ಉಪದೇಶಿಸುವ ಸಂಘಗಳ ಚಳುವಳಿಯಲ್ಲಿ ವಿಸ್ತಾರವಾದ ಕಾರ್ಯ ಚಟುವಟಿಕೆಗಳನ್ನು ನಡೆಸಿ ಅನೇಕರ ನೋವುಗಳಿಗೆ ಧ್ವನಿಯಾಗಿ ಕಾರ್ಯಕರ್ತರ ಗುರುವಾಗಿ ಸ್ವಾಮಿ ಮಂಜುನಾಥನ ಸೇವಕನಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೀರಿ. ಪೂಜ್ಯರ ನಿರೀಕ್ಷೆಯಂತೆ ಒಂದು ಸಂಸ್ಥೆಯ ನಾಯಕನಾಗಬೇಕಾದ್ರೆ ಅವರಲ್ಲಿ ನವರಸಗಳು ಇರಬೇಕು. ನಿಮ್ಮಲ್ಲಿ ಈ ಎಲ್ಲ ಗುಣಗಳು ಇದ್ದು ಗಂಭೀರ ಸ್ವಭಾವ, ಹೂವಿನಂಥ ಮನಸ್ಸು, ಅಗತ್ಯ ಸಂದರ್ಭದಲ್ಲಿ ದೃಢವ ಸಂಕಲ್ಪ, ನಿರ್ದಾಕ್ಷಿಣ ಕ್ರಮ ತೆಗೆದುಕೊಂಡು ಯೋಜನೆ ಹಾಕಿದ ತಳಹಳದಿ ದೃಢವಾಗಿದೆ. ಉದಾಸೀನ ಎಂಬ ಪದ ತಮ್ಮ ಬದುಕಿನಲ್ಲಿ ಇಲ್ಲದೇ ಇದ್ದು ಯಾವುದೇ ಕಾರ್ಯಕ್ರಮ ನಡೆಸಲು ಯೋಜನೆಯಷ್ಟೇ ಮಾಡಿದರೆ ಸಾಕು, ಅದು ಯಶಸ್ವಿ ಹಂತಕ್ಕೆ ತಲುಪುವಷ್ಟು ಏಕಕಾಲದಲ್ಲಿ 10 ವಿಷಯವನ್ನು ಯೋಚಿಸುವ, ಅರ್ಥ ಮಾಡಿಕೊಳ್ಳುವ, ಕಾರ್ಯಗತಗೊಳಿಸುವ ಶಕ್ತಿ ನಿಮ್ಮದು. ಸಮಯಕ್ಕೆ ಬಹಳ ಮಹತ್ವವನ್ನು ಕೊಟ್ಟು ಉತ್ತಮ ವಾಕ್ಚಾತುರ್ಯ ಮತ್ತು ಬರಹಗಾರಾಗಿ ದೇಶದ ಹಲವಾರು ಭಾಷೆಗಳನ್ನು ಕರಗತ ಮಾಡಿರುವ ನೀವು ಸ್ವತಃ ಆಳವಾಗಿ ಇಳಿದು ಕೆಲಸ ಮಾಡುವ ಸ್ವಭಾವದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪಾಲುಗಾರಿಕೆ ಕಾರ್ಯಕ್ರಮಗಳನ್ನು ಪ್ರಾರಂಭಗೊಂಡವು. ವಿಶ್ವಾದ್ಯಂತ ಮನುಕುಲ ಹಾಳು ಮಾಡುತ್ತಿರುವ ದೊಡ್ಡ ಪಿಡುಗು ಮದ್ಯಪಾನ ವ್ಯಸನ.
ಇದರ ಹತೋಟಿ ಮತ್ತು ನಿರ್ವಹಣೆಗೆಂದೇ 1992ರಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಥಾಪಿಸಿರುವ ಸಂಸ್ಥೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ತಮ್ಮ ಮಾರ್ಗದರ್ಶನಂತೆ ಹಲವಾರು ಪ್ರಯೋಗವನ್ನು ಮಾಡಿ ಮದ್ಯಪಾನ ದುಶ್ಚಟ ವಿರುದ್ಧ ಹೋರಾಟ ನಡೆಸಿಕೊಂಡು ಯಶಸ್ವಿಯದೊಂದಿಗೆ ಪ್ರತ್ಯೇಕ ವಿಭಾಗ, ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮಗಳು, ಸಾಮಾಜಿಕ ಆದರಣೀಯ ಯಶಸ್ವಿ ಮತ್ತು ಜನಪ್ರಿಯತೆಗೆ ಸಂಚಾಲಕರಾಗಿ ಟ್ರಸ್ಟಿಗಳಾಗಿ ಮಾರ್ಗದರ್ಶನ ನೀಡಿರುತ್ತೀರಿ. ಇಡಿ ಎಂದೇ ಪರಿಚಿತರಾಗಿರುವ ತಮ್ಮನ್ನು ರಾಜ್ಯದ ಹಳ್ಳಿಯಲ್ಲಿ ಪ್ರೀತಿಸುವ ಜನರಿದ್ದಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಪಕ್ಕನೆ ಸಿಗುವ ಕಾರ್ಯಕರ್ತನ ಪ್ರೀತಿಯಿಂದ ತಿದ್ದಿ ತೀಡಿ ದುಡಿಸುವ ಜಾಲ್ಮೆ, ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ನೆನಪಿನ ಶಕ್ತಿ ನಮ್ಮೆಲ್ಲರಿಗೂ ಆದರ್ಶವಾಗಿರುತ್ತದೆ. ತಮ್ಮ ಅಮೂಲ್ಯ 23 ವರ್ಷಗಳ ಅವಿರತ ಸೇವೆಯಿಂದ ಯೋಜನೆಯ ಆರ್ಥಿಕವಾಗಿ ಸುಸ್ಥಿರವ ಜೊತೆಗೆ ಕಾರ್ಯಕರ್ತರ ಭವಿಷ್ಯ, ವಿವಿಧ ಸಾಮಾಜಿಕ ಕಾರ್ಯಕ್ರಮ, ಬದಲಾವಣೆ, ಶೈಕ್ಷಣಿಕ, ಧಾರ್ಮಿಕ, ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಶ್ರಮಿಸಿ ಮೇ 31, 2024ರಂದು ತಮ್ಮ ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದುವ ಈ ಸಮಯದಲ್ಲಿ ನಿಮ್ಮ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುತ್ತಾ ನಿಮ್ಮ ವೃತ್ತಿ ಜೀವನವು ಸುಖಕರವಾಗಿ ಮುಂದುವರಿಸಲಿ ಎಂದು ಹಾರೈಸುವ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ ತಮಗೆ ಆಯುರಾರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ, ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಪ್ರೀತಿಪೂರ್ವಕವಾಗಿ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಪದ್ಮನಾಭ ಶೆಟ್ಟಿ, ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆ. ತಾಲೂಕು ಅಧ್ಯಕ್ಷರಾಗಿರುವಂತಹ ರೊನಾಲ್ಡ್ ಡಿಸೋಜಾ ಬಂಟ್ವಾಳ, ಲೋಕೇಶ್ ಹೆಗಡೆ ಪುತ್ತೂರು, ಕಾಸಿಂ ಮಲ್ಲಿಗೆ ಮನೆ ಬೆಳ್ತಂಗಡಿ, ಚಂದ್ರಶೇಖರ ಉಚ್ಚಿಲ ಮಂಗಳೂರು, ಲೋಕನಾಥ ಅಮೆಚೂರು ಸುಳ್ಯ, ಮಹೇಶ್ ಕೆ ಸವಣೂರು ಕಡಬ, ಡಾಕ್ಟರ್ ಜಯಪ್ರಕಾಶ್ ತೊಟ್ಟೆತೋಡಿ ಮಂಜೇಶ್ವರ, ಅಖಿಲೇಶ್ ನಗುಮುಗಂ ಕಾಸರಗೋಡು ಹಾಗೂ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ದಕ್ಷಿಣ ಕನ್ನಡ ಜಿಲ್ಲೆ. ಅಭಿನಂದನಾ ಪತ್ರ ವಾಚನ ಮಾಡಿದ ಕಡಬ ತಾಲೂಕು ಅಧ್ಯಕ್ಷರು ಮಹೇಶ್ ಕೆ ಸವನೂರು ಇವರಿಗೆ ಅಭಿನಂದನೆಗಳು. ಇದೀಗ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ ಹಾಗೂ ಅವರ ಮಡದಿ ಶ್ರೀಮತಿ ನಳಿನಿ ಮೇಡಮ್ ಅವರಿಗೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ನಿಕಟಪೂರ್ವ ಅಧ್ಯಕ್ಷರುಗಳಿಂದ ವಿಶೇಷವಾಗಿ ಅಭಿನಂದನೆ. ನಳಿನಿ ಮೇಡಮ್ ಅವ್ರನ್ನ ಶಾರದರೈ ಹಾಗೂ ವಿಮಲರಂಗಯ್ಯ ಅವರು ಉಪಾಧ್ಯಕ್ಷರುಗಳು ಗೌರವಿಸಬೇಕಾಗಿ ವಿನಂತಿ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ದಂಪತಿಗಳಿಗೆ ವಿಶೇಷವಾಗಿ ಅಭಿನಂದನೆಗಳು. ಕಳೆದ 23 ವರ್ಷಗಳಿಂದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ LH ಜೋರಾದ ಚಪ್ಪಾಳೆ. ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಡಾಕ್ಟರ್ LH ಮಂಜುನಾಥ್ ಸರ ದಂಪತಿಗಳಿಗೆ ಜಿಲ್ಲಾ ಜನಜಾಗೃತಿ ವೇದಿಕೆ ವತಿಯಿಂದ ಗೌರವಪೂರ್ವಕ ಅಭಿನಂದನೆಗಳು. ಇದೀಗ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ಸರ್ ಕುಟುಂಬಸ್ಥರು ಹಾಗೂ ಯೋಜನಾಧಿಕಾರಿಗಳಿಂದ ಇಡಿ ಸರ್ ಅವರಿಗೆ ಗೌರವಾರ್ಪಣೆ. ಸವನೂರು ಸೀತಾರಾಮ್ ರೈ ಇವರಿಂದ ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ ಗೌರವಾರ್ಪಣೆ. ಸವನೂರು ಸೀತಾರಾಮ್ ರೈ ಅವರು ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ.
ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳು ಪ್ರಾದೇಶಿಕ ನಿರ್ದೇಶಕರು ವಿವೇಕ್ ಸರ್ ಅವರ ಕುಟುಂಬಸ್ಥರಿಂದ ಮತ್ತು ವೇದಿಕೆಯ ಯೋಜನಾಧಿಕಾರಿಗಳಿಂದ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ ಅಭಿನಂದನೆಗಳು, ಗೌರವಾರ್ಪಣೆ. ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾ ವ್ಯಾಪ್ತಿ ವತಿಯಿಂದ ನಿವೃತ್ತ ED ಸರ್ಗೆ ಅಭಿನಂದನೆಗಳು. ಈ ಸಂದರ್ಭ ದುಗ್ಗೇಗೌಡ ಸರ್ ಅವರು ಮತ್ತು ನಿರ್ದೇಶಕರು ಹಾಗೂ MIC ಯೋಜನಾಧಿಕಾರಿಗಳು ಜಿಲ್ಲಾ ವೇದಿಕೆ ವತಿಯಿಂದ ನಿವೃತ್ತ ED ಸರ್ ಅವರಿಗೆ ಗೌರವಾರ್ಪಣೆ. ಜಿಲ್ಲಾ ಯೋಜನೆ ವ್ಯಾಪ್ತಿಯಿಂದ ವಿಶೇಷವಾಗಿ ಅಭಿನಂದನೆ. ಆ ಬಳಿಕ ಪುತ್ತೂರು ತಾಲೂಕು ಕೇಂದ್ರ ಒಕ್ಕೂಟದ ಅಧ್ಯಕ್ಷರು, ಯೋಜನಾಧಿಕಾರಿಗಳು, ಕಾರ್ಯಕರ್ತರು ತಾಲೂಕು ವತಿಯಿಂದ ಗೌರವಾರ್ಪಣೆ. ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ನಿವೃತ್ತ ED ಸರ್ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಇದೀಗ ಕಾಸರಗೋಡು ಕೇಂದ್ರ ಒಕ್ಕೂಟ ಮತ್ತು ತಾಲೂಕು ವತಿಯಿಂದ ಗೌರವಾನ್ವಿತರಿಗೆ ವಿಶೇಷವಾದ ಅಭಿನಂದನೆಗಳು. ಕಾಸರಗೋಡು ಕೇಂದ್ರ ಒಕ್ಕೂಟ ತಾಲೂಕು ವತಿಯಿಂದ ವಿಶೇಷವಾದ ಗೌರವ. ಸುಳ್ಯ ತಾಲೂಕು ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಸುರೇಶ್ ಗೂಡು ರಾಧಾಕೃಷ್ಣ ಹಾಗೂ ತಾಲೂಕು ವತಿಯಿಂದ ಯೋಜನಾಧಿಕಾರಿಗಳಿಂದ ನಿವೃತ್ತ ED ಸರ್ ಅವರಿಗೆ ಗೌರವಾರ್ಪಣೆ. ಸುಳ್ಯ ತಾಲೂಕು ವತಿಯಿಂದ ವಿಶೇಷವಾಗಿ ಗೌರವಾರ್ಪಣೆ. ಸುಳ್ಯ ತಾಲೂಕು ವತಿಯಿಂದ ಜೋರಾದ ಚಪ್ಪಾಳೆ ಮಾನ್ಯ ಡಾಕ್ಟರ್ LH ಮಂಜುನಾಥ್ ಸರ್ ಹಾಗೂ ದಂಪತಿಗಳಿಗೆ. ಮಂಜೇಶ್ವರ ತಾಲೂಕು ಕೇಂದ್ರ ಒಕ್ಕೂಟದ ವತಿಯಿಂದ ತಾಲೂಕು ವತಿಯಿಂದ ವಿಶೇಷವಾಗಿ ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಅಭಿನಂದನೆಗಳು. ಮಂಜೇಶ್ವರ ತಾಲೂಕು ಮಂಜೇಶ್ವರ ತಾಲೂಕು ವತಿಯಿಂದ ವಿಶೇಷವಾಗಿ ಗೌರವಾರ್ಪಣೆ. ಜೋರಾದ ಚಪ್ಪಾಳೆ. ಆದರ್ಶ ಆಸ್ಪತ್ರೆ ಪುತ್ತೂರು ಇದರ ವತಿಯಿಂದ ವಿಶೇಷವಾಗಿ ಗೌರವ. ಆದರ್ಶ ಆಸ್ಪತ್ರೆ ಪುತ್ತೂರು ಅಭಿನಂದನೆ ಮಾಡಿದವರು ದಯವಿಟ್ಟು ಕೆಳಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದರ್ಶ ಆಸ್ಪತ್ರೆ ಪುತ್ತೂರು ಇವತ್ತಿಂದ ವಿಶೇಷವಾಗಿ ಅಭಿನಂದನೆಗಳು. ಕಡಬ ತಾಲೂಕು ವತಿಯಿಂದ ಗೌರವಾರ್ಪಣೆ. ಕಡಬ ತಾಲೂಕು ವತಿಯಿಂದ
ಪುತ್ತೂರು ತಾಲೂಕು ವತಿಯಿಂದ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಯೋಜನಾಧಿಕಾರಿಗಳಿಂದ ವಿಶೇಷವಾಗಿ ಗೌರವಾರ್ಪಣೆ. ಪುತ್ತೂರು ತಾಲೂಕು ಬಂಟ್ವಾಳ ತಾಲೂಕು ವತಿಯಿಂದ, ಬಳಿಕ ವಿಟ್ಲ ತಾಲೂಕು ವತಿಯಿಂದ ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ, ದಂಪತಿಗಳಿಗೆ ಗೌರವಾರ್ಪಣೆ. ಪುತ್ತೂರು ತಾಲೂಕು ಮುಂದಕ್ಕೆ ಬಂಟ್ವಾಳ ವಿಟ್ಲ ತಾಲೂಕು ವತಿಯಿಂದ ವಿಶೇಷವಾಗಿ ಅಭಿನಂದನೆಗಳು. ಗೌರವಿಸಿದವರು ದಯವಿಟ್ಟು ವೇದಿಕೆಯಿಂದ ಕೆಳಗಡೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವಿಸಿದವರು ಬಂಟ್ವಾಳ ತಾಲೂಕು ವತಿಯಿಂದ ವಿಶೇಷವಾಗಿ ಗೌರವಾರ್ಪಣೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗಲಿಕ್ಕಿದೆ. ದಯವಿಟ್ಟು ಯಾರು ಕೂಡ ಹೋಗಬಾರದು. ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ನಿವೃತ್ತ ಇಡಿ ಸರ್ ಅವರಿಂದ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾತುಗಳು ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ಸಜ್ಜನ ಬಂಧುಗಳು ನಿಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೌರವಿಸಿದರು. ದಯವಿಟ್ಟು ವೇದಿಕೆಯಿಂದ ಕೆಳಗೆ ಬರಬೇಕಾಗಿ ವಿನಮ್ರ ವಿನಂತಿ. ಆದಷ್ಟು ಬೇಗ ಕೆಳಗೆ ಬರಬೇಕು. ಗೌರವಿಸಿದವರು ಸಮಯದ ಅಭಾವ ಇದೆ. ಆದಷ್ಟು ಬೇಗ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕ ಪತ್ರಕರ್ತರೆಲ್ಲ ಆಗಮಿಸಿದ್ದಾರೆ. ಅವರಿಗೂ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಗೌರವಿಸಿದವರು ದಯವಿಟ್ಟು ವೇದಿಕೆಯಿಂದ ಆದಷ್ಟು ಬೇಗ ಕೆಳಗೆ ಬರಬೇಕಾಗಿ ವಿನಂತಿ. ಗೌರವಿಸಿದವರು ದಯವಿಟ್ಟು ಕೆಳಗೆ ಬರಬೇಕು. ಮೂಡುಬಿದಿರೆ ತಾಲೂಕು ವೇದಿಕೆಯ ಅಧ್ಯಕ್ಷರು ಸುಭಾಷ್ ಚಂದ್ರ ಚೌಟ ಇವರಿಂದ ಗೌರವಾರ್ಪಣೆ. ಮಾಜಿ ಅಧ್ಯಕ್ಷರು ರಾಜು ಪೂಜಾರಿ ಇವರಿಂದ ಗೌರವಾರ್ಪಣೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ 46,000 ಕಾರ್ಯಕರ್ತರ ಆಸ್ತಿಯಾಗಿ ಯೋಜನೆಯನ್ನು ಇಡೀ ರಾಜ್ಯಕ್ಕೆ ಶರವೇಗದಲ್ಲಿ ವಿಸ್ತರಿಸಿದ ಸಂಘಟನಾ ಚತುರ ಇವರ ಅವಧಿಯು ಯೋಜನೆಯ ಸುವರ್ಣ ಯುಗವಾಗಿದೆ. ಯೋಜನೆಯು ವಿನೂತನ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ದುರ್ಬಲರಲ್ಲಿ ಶಿಸ್ತನ್ನು ಮೂಡಿಸಿ ಅವರಲ್ಲಿ ಸಬಲೀಕರಣದ ಬೀಜ ಮಂತ್ರವನ್ನ ಬಿತ್ತಿದ ಧೀಮಂತ ವ್ಯಕ್ತಿ. ಅನೇಕರ ನೋವುಗಳಿಗೆ ಧ್ವನಿಯಾಗಿ ಮಂಜುನಾಥ ಸ್ವಾಮಿಯ ಸೇವಕರಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದವರು. ಕಳೆದ 30 ವರ್ಷಗಳಿಂದ 1,800 ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ 1,20,000 ಮಂದಿ ವ್ಯಸನಿಗಳಿಗೆ ಪುನರ್ಜನ್ಮವನ್ನು ನೀಡಿ ಹೆಣ್ಮಕ್ಕಳ ಕಣ್ಣೀರನ್ನು ಒರೆಸಲು ಸೂಕ್ತ ಮಾರ್ಗದರ್ಶನ ನೀಡಿದ ಜನಜಾಗೃತಿ ವೇದಿಕೆಯ ನಿವೃತ್ತ ಸಂಚಾಲಕರು, ನಮ್ಮ ಹೆಮ್ಮೆಯ ನಿವೃತ್ತ ಇಡಿ ಸರ್ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಂದ ಇದೀಗ ಮನದಾಳದ ಮಾತುಗಳು. ಅಭಿನಂದನೆಗೊಳಪಟ್ಟ ಗೌರವಾನ್ವಿತ ನಿವೃತ್ತ ಡಾಕ್ಟರ್ LH ಮಂಜುನಾಥ್ ಸರ್ ಅವರು ಇದೀಗ ಮನದಾಳ ಮಾತುಗಳನ್ನಾಡಬೇಕಾಗಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ. ಸ್ಥಳ ಸಾನ್ನಿಧ್ಯ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸಿಕೊಂಡು ಇಲ್ಲಿರುವ ಎಲ್ಲ ದೈವ ದೇವರುಗಳಿಗೆ ಪ್ರಾರ್ಥಿಸಿಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಹೆಸರು ಹೇಳುವಂಥದ್ದು ಎಲ್ಲರೂ ಗಣ್ಯರೇ, ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಕ್ಕಂಥವರೇ. ಅವರೆಲ್ಲರಿಗೂ ಒಂದೇ ಮಾತಲ್ಲಿ ನಮಿಸಿಕೊಂಡು ಎದುರುಗಡೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಲೆಬಾಗಿ ನಮಸ್ಕಾರ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಒಕ್ಕೂಟಗಳ ಪದಾಧಿಕಾರಿಗಳೇ, ಕಾರ್ಯಕರ್ತ ಮಿತ್ರರೇ, ನವಜೀವನ ಸಮಿತಿಗಳ ಪದಾಧಿಕಾರಿಗಳೇ, ಜನಜಾಗೃತಿ ವೇದಿಕೆಯ ವಿವಿಧ ತಾಲೂಕುಗಳ ಜಿಲ್ಲೆಯ ಪದಾಧಿಕಾರಿಗಳೇ, ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ, ನನ್ನೆಲ್ಲ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ಇದೊಂದು ವಿಶೇಷವಾದಂಥ ಸಂದರ್ಭ. ನಾನು ಯಾವತ್ತೂ ಇಂಥ ಕಾರ್ಯಕ್ರಮಗಳಿಗೆ ಹೋದವನಲ್ಲ. ನನ್ನ ಹೆಂಡತಿ, ನನಗೆ ಮದುವೆಯಾಗಿ 40 ವರ್ಷ ಆಗಿದೆ. 40 ವರ್ಷದಲ್ಲಿ ಯಾವತ್ತೂ ನಾವು ಒಟ್ಟಿಗೆ ಕೂತ್ಕೊಂಡು ಹಾರ ಹಾಕಿಸ್ಕೊಂಡಿದ್ದಾಗಲಿ ಶಾಲು ಹೊದಿಸ್ಕೊಂಡಿದ್ದಾಗಲಿ ಇಲ್ಲ. ಮೇ 11ನೇ ತಾರೀಕು ಪೂಜ್ಯರು ಒಂದು ಕಾರ್ಯಕ್ರಮವನ್ನು ನಮ್ಮ ಅನಿಲ್ರವರು ಸೇರಿಕೊಂಡೊಂದು ಆಯೋಜನೆ ಮಾಡಿದರು ಧರ್ಮಸ್ಥಳದಲ್ಲಿ. ಅವತ್ತು ಪ್ರಥಮ ಬಾರಿಗೆ ನನ್ನ ಹೆಂಡತಿ ನನ್ನ ಜೊತೆ ಕೂತ್ಕೊಂಡದ್ದು. ಅದು ಬಿಟ್ಟರೆ ಇವತ್ತು ಅವಳು ನನ್ನ ಜೊತೆ ಕೂತಿದ್ದಾಳೆ. ಅದು ಬಿಟ್ಟರೆ ನಾವು ಯಾವಾಗಲೂ ನಮ್ಮ ಕೆಲಸ ನನಗೆ, ಅವಳ ಕೆಲಸ ಅವಳಿಗೆ, ಹಾಗೆ ನಾವು ಬದುಕಿದವರು. ಹಾಗಾಗಿ ಇದೊಂದು ವಿಶೇಷ, ನಾನು ಯಾವತ್ತೂ ನೆನಪಿಟ್ಟುಕೊಳ್ಳುವಂಥ ಸಂದರ್ಭ. ಅದು ಮಂಜುನಾಥನ ಸ್ವಾಮಿಯ ಸನ್ನಿಧಿ, ಇದು ಮಹಾಲಿಂಗೇಶ್ವರನ ಸನ್ನಿಧಿ. ಇದು ನನ್ನ ಭಾಗ್ಯ ಅಂಥೇಳಿ ತಿಳಿದುಕೊಳ್ತಾ, ಮುಖ್ಯವಾಗಿ ಜಿಲ್ಲೆಯ ಎಲ್ಲ ಗಣ್ಯರು ತಾವು ಆಗಮಿಸಿದ್ದೀರಿ. ಇವತ್ತು ನನ್ನ ಜನ್ಮ ಇವತ್ತಿಗೆ ಸಾರ್ಥಕ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಇಷ್ಟು
ಮಂಗಳೂರಿನಿಂದ, ಬಂಟ್ವಾಳದಿಂದ, ಪುತ್ತೂರಿನಿಂದ, ಸುಳ್ಯದಿಂದ, ಬೆಳ್ತಂಗಡಿಯಿಂದ, ಎಲ್ಲ ಕಡೆಯಿಂದ ತಾವು ಇಷ್ಟು ಪ್ರೀತಿ ಇಟ್ಟು ಬಂದದ್ದು. ನಾನು ಇದಕ್ಕೆ ಯಾರಿಗೆ ಧನ್ಯವಾದ ಹೇಳಬೇಕಂತ ನನಗೆ ಗೊತ್ತಾಗೋದಿಲ್ಲ. ಇದು ವಿವೇಕರ ಕರಾಮತ್ತೋ ವಸಂತ ಸಾಲಿಯಾನ್ರ ಕರಾಮತ್ತೋ ನನಗೆ ಗೊತ್ತಿಲ್ಲ. ಆದರೆ ಅಷ್ಟು ಪ್ರೀತಿಯಿಂದ ತಾವೆಲ್ಲರೂ ಬಂದಿದ್ದೀರಿ, ನನ್ನೊಡನೆ ಈ 1-2 ಗಂಟೆಗಳ ಕಾಲ ಕಳೆದಿದ್ದೀರಿ, ನನಗೆ ಶುಭ ಹಾರೈಸಿದ್ದೀರಿ. ಅದಕ್ಕಾಗಿ ನಾನು ನನ್ನ ಇಡೀ ಕುಟುಂಬದ ಪರವಾಗಿ ನಾನು ತಮಗೆಲ್ಲರಿಗೂ ಕೂಡ ತಲೆಬಾಗಿ ನಮಿಸುತ್ತೇನೆ. ಸಹೋದರ ಸಹೋದರಿಯರೇ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ 44 ವರ್ಷ ಆಯಿತು. 1980ನೇ ಇಸ್ವಿನಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದವನು. ನೀವ್ಯಾರು ಇವತ್ತು ಮರೆತೇ ಹೋಗಿರ್ಬೋದು ಆ ವ್ಯಕ್ತಿಗಳನ್ನ. ದಿವಂಗತ TA ಪೈ ಅಂತ ಹೇಳಿ, ಅವರು ನಮ್ಮ ದೇಶದ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದವರು, ರೈಲ್ವೆ ಸಚಿವರಾಗಿದ್ದವರು, ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಹಲವಾರು ಬಾರಿಯ ಸದಸ್ಯರಾಗಿದ್ದವರು. ಅವ್ರನ್ನ ಸೋಲಿಸಿದ್ದು ಆಸ್ಕರ್ ಫರ್ನಾಂಡಿಸ್. ಆಸ್ಕರ್ ಫರ್ನಾಂಡಿಸ್ ಅವರು ಸೋಲಿಸಿದಾಗ ಅವರು ಮನೆಯಲ್ಲಿದ್ದರು. ಅವರು ಸಾಕು, ನನಗೆ ರಾಜಕೀಯ ಮತ್ತು ನಾನು ಬೇಕಾದಷ್ಟು ಉದ್ದಿಮೆಗಳಲ್ಲಿ ಕೆಲಸ ಮಾಡಿದ್ದೇನೆ, ನಾನು ಗ್ರಾಮದಲ್ಲಿ ಕೆಲಸ ಮಾಡ್ತೇನೆ ಅಂಥೇಳಿ ತೀರ್ಮಾನ ತೆಗೆದುಕೊಂಡಾಗ ಅವರಿಗೆ ಸಿಕ್ಕವನು ನಾನು. 1980ನೇ ಇಸ್ವಿನಲ್ಲಿ ಏಪ್ರಿಲ್ 1ನೇ ತಾರೀಕು ನಾನು TA ಪೈ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದವನು. ಅವರೊಟ್ಟಿಗೆ ನನ್ನ ಕೇವಲ 13 ತಿಂಗಳು ಮಾತ್ರ ಅವರೊಡನೆ ನಾನು ಸೇವೆ ಮಾಡಿದ್ದು. ಆನಂತರ ಅವರು ಮೇ 29, 1981ನೇ ಇಸ್ವಿ ಅವರು ತೀರ್ಕೊಂಡ್ರು. ಆದರೆ ಅವರ ಆಶಯವನ್ನು ನಾವು ಮುಂದುವರಿಸಿಕೊಂಡು ಹೋದೆವು ಅನ್ನುವಂಥದ್ದು ನನಗೆ ಬಹಳ ದೊಡ್ಡ ತೃಪ್ತಿ ಕೊಡುವಂಥ ವಿಚಾರ. ಅವರ ಹೆಸರಿನಲ್ಲಿ ಆದಂಥ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆ TA ಪೈ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್, ಅದರ ಪ್ರಥಮ ನಿರ್ದೇಶಕನಾಗಿ ನನ್ನನ್ನು ನೇಮಕ ಮಾಡಿದ ನಾನು ಕೆಲಸ ಮಾಡಿದ್ದೇನೆ. ಅವರ ಮಾಡಿದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು TA ಪೈ ಅವರಿರ್ಬೋದು, ರಮೇಶ್ ಪೈಗಳಿರ್ಬೋದು, ವಸಂತಿ ಪೈಗಳಿರ್ಬೋದು, ಇವತ್ತಿಗೆ ನಾರಾಯಣ್ ಪೈಗಳಿದ್ದಾರೆ, ಇವತ್ತು ಸಂಧ್ಯಮ್ಮ ಇದ್ದಾರೆ, ಅವ್ರ ಜೊತೆಯಲ್ಲೆಲ್ಲ ಕೆಲಸ ಮಾಡಿದವು ನಾನು. ಆ ಕೆಲಸದ ಅನುಭವದ ಭಾಗ್ಯ ನನ್ನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂತು. 2001ರಿಂದ ನಾನು ಮಣಿಪಾಲವನ್ನು ಬಿಟ್ಟು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಧರ್ಮಸ್ಥಳವನ್ನು ಬಂದು ಸೇರಿಕೊಂಡೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೂ ಮಣಿಪಾಲಕ್ಕೂ ಬಹಳ ದೊಡ್ಡ ಸಂಬಂಧ ತಮಗೆ ಗೊತ್ತಿರ್ಬೋದು. ವೀರೇಂದ್ರ ಹೆಗ್ಗಡೆ ಅವರು ಪಟ್ಟಕ್ಕೆ ಬಂದ ನಂತರ ಆಗಿನ TMA ಪೈ ಅವರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ಗೆ ಹೆಗ್ಗಡೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಯುವಕ ಹೆಗ್ಗಡೆ ಅವ್ರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದರು. ಹಾಗೆ ಅದೊಂದು ಏನೋ ನನ್ನ ಯೋಗ ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಬಂದು ನಾನು ಪೂಜ್ಯರೊಡನೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನಾನು ಬೇರೆ ಯಾವುದೇ ವಿಷಯ ಹೇಳೋದಕ್ಕೆ ಬಯಸೋದಿಲ್ಲ. ಈ ಹೊತ್ತು ತಮ್ಮ ಹತ್ರ ನಾನು ಜನಜಾಗೃತಿ ವೇದಿಕೆಯನ್ನಷ್ಟೇ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ, ಬೇರೆ ಏನು ನಾನೇನು ಹೇಳೋದಕ್ಕೆ ಬಯಸೋದಿಲ್ಲ. ನಾನು ಬೆಳ್ತಂಗಡಿಗೆ ಬಂದಾಗ ವಸಂತ ಸಾಲಿಯಾನ್ರ ಅಧ್ಯಕ್ಷರು. ಆಗ ನಮ್ಮ ಒಂದೇ ಇತ್ತು, ಬೆಳ್ತಂಗಡಿ ತಾಲೂಕು ಜನಜಾಗೃತಿಕೆ ವೇದಿಕೆ ಮಾತ್ರ ಇತ್ತು. ಅದಕ್ಕೆ ವಸಂತ ಸಾಲಿಯಾನ್ರು ಅಷ್ಟು ಕ್ಯಾಂಪ್ಗಳನ್ನು ಮಾಡಿದರು, ಒಂದಷ್ಟು ಹೋರಾಟವನ್ನು ಮಾಡಿದರು. ಅವರೊಡನೆ ಪ್ರತಾಪ್ ಸಿಂಹರಿದ್ದರು, ಮತ್ತು ನಮ್ಮ ಅಡ್ಡೂರಿದ್ದಾರೆ. ಅವರೆಲ್ಲರೂ ಒಂದು ಬಳಗ. ಅವರ ಆತ್ಮೀಯತೆಯನ್ನು ನೋಡೋದೇ ಒಂದು ಚಂದ. ಅವರ ಒಟ್ಟಿಗೆ ಸೇರಿಬಿಟ್ರು ಅಂತಂದರೆ ಅದೇನು ಸಮಯ ಹೇಗೆ ಹೋಗ್ತದೆ ಅಂತ. ಇವತ್ತಿನ ಹಾಗೆ ಓಡುವ ಕಾಲ ಅಲ್ಲ ಅದು, ಆಗ ಚಲಿಸುವ ಕಾಲ. ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದೆ, ನಿಮ್ಮ ಹತ್ರ TV ಇದೆ, ನಿಮ್ಮೆಲ್ಲರ ಹತ್ರನೂ ಗಾಡಿ ಇದೆ, ಎಲ್ಲರ ಹತ್ರನೂ ಕಾರ್ ಇದೆ. ಆಗ ವಸಂತ ಸಾಲಿಯಾನ್ರ ಹತ್ರ ಇದ್ದ ಒಂದು ಆಮ್ನಿಯೇ ದೊಡ್ಡ ಗಾಡಿ, ಬೇರೆ ಯಾರ ಹತ್ರ ಗಾಡಿ ಇಲ್ಲ. ಅವರೇ ನಾವು ಅವರೊಡನೆ ಕೂತ್ಕೊಂಡು ಅವರು ನಾನು ಸೋಮವಾರ 11:30 ಹೋಗೋದಿದ್ರೆ ಫೋನ್ ಮಾಡ್ತಾರೆ, ವಸಂತ ಸಾಲಿಯಾನ್ ಎಲ್ಲಿದ್ದೀರಿ ಮಂಜುನಾಥ್ರೆ, ಏನು ನೀವು ಬರಲಿಲ್ಲ ಇವತ್ತು ಅಂಥೇಳಿ ಕರೆಸ್ಕೊಳ್ತಾರೆ. ಆ ದಿನಗಳಲ್ಲಿ ನಾನು ಬೆಳ್ತಂಗಡಿಯಲ್ಲಿ ಸೇವೆಯನ್ನು ಪ್ರಾರಂಭಿಸಿದವನು, ವೇದಿಕೆಯ ಸೇವೆಯನ್ನು ಪ್ರಾರಂಭಿಸಿದವನು. ಆಗ ಕ್ಯಾಂಪುಗಳಾಗ್ತಾ ಇದ್ದವು, ಕ್ಯಾಂಪುಗಳಿಗೆ ಎಲ್ಲರೂ ಹೋಗಬೇಕು. ಶನೀಶ್ವರ ಪೂಜೆಗೆ ನಾವು ಹೋಗ್ತಾ ಇದ್ದೆವು. ಶನಿವಾರ ಆಗುವಂಥ ಬೇರೆ ಬೇರೆ ಗ್ರಾಮಗಳಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇದ್ದೆವು. ಮತ್ತು ಅಕ್ಟೋಬರ್ 2 ಅಂದರೆ ಅದು ಎಂಥ ಸಂಭ್ರಮ, ಅದನ್ನು ನಾವು ಇವತ್ತು ಇಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು 70 ಕಾರ್ಯಕ್ರಮ ಮಾಡ್ತಾ ಇರ್ಬೋದು, ಆದರೆ ಒಂದು ಬೆಳ್ತಂಗಡಿಯ ಕಾರ್ಯಕ್ರಮಕ್ಕೆ ಅದು ಸಮನ ಆಗ್ತಾ ಇರಲಿಲ್ಲ ಅಂತ ನಾನು ನಿಮಗೆ ನಿರ್ದಾಕ್ಷಿಣ್ಯವಾಗಿ ಹೇಳಬಲ್ಲೆ. ಅಷ್ಟು ಅದ್ಭುತವಾಗಿ, ಯಾಕೆಂದರೆ ಅದಕ್ಕೆ ಒಂದು ಅಕ್ಟೋಬರ್ 2ರ ಕಾರ್ಯಕ್ರಮಕ್ಕೆ ಪೂಜ್ಯರು ಅದಕ್ಕೆ ಕೊಡ್ತಾ ಇದ್ದಂಥ ಒತ್ತು, ಅದಕ್ಕೆ ಕೊಡ್ತಾ ಇದ್ದಂಥ ಸಮಯ, ಅವರು ಆಯ್ಕೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಎಂಥೆಂಥ ವ್ಯಕ್ತಿಗಳು ಅಕ್ಟೋಬರ್ 2ರ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿಗೆ ಬಂದಿದ್ದಾರೆ. ಮತ್ತೂರು ಕೃಷ್ಣಮೂರ್ತಿಗಳು ಬಂದಿದ್ದಾರೆ. ಭಾಳ ಇವತ್ತು ಪಟ್ಟಣನ ನೆನಪು ಮಾಡ್ಕೊಂಡು ಹೇಳುವಂಥದ್ದು. ಅನೇಕ
ಗಣ್ಯ ಮಾನ್ಯರುಗಳು ಅಕ್ಟೋಬರ್ 2ಕ್ಕೆ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿಗೆ ಬರ್ತಾಯಿದ್ರು. ನಿಮಗೆ ಗೊತ್ತಿರ್ಬೋದು, ಅಕ್ಟೋಬರ್ 2 ಕಾರ್ಯಕ್ರಮ ಬೆಂಗಳೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಆ ಕಾಲದಲ್ಲಿ ಅತಿ ಹೆಚ್ಚು ಜನರು ಸೇರ್ತಾ ಇದ್ದಂಥ ಕಾರ್ಯಕ್ರಮ ಮತ್ತು ಇವತ್ತಿಗೂ ಕೂಡ ಗಾಂಧಿ ಜಯಂತಿಯಂದು ಅತಿ ಹೆಚ್ಚು ಜನರು ಸೇರುವಂಥ ಕಾರ್ಯಕ್ರಮ ಅದು ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ. ಗಾಂಧೀಜಿಯನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಇವತ್ತಿನ ಈ ಒಂದು ಆಧುನಿಕತೆಯ ನಾಗಾಲೋಟದಲ್ಲಿ ನಾವು ಗಾಂಧೀಜಿಯವರನ್ನು ಮರೆತಿದ್ದೇವೆ. ಆದರೆ ಗಾಂಧೀಜಿಯವರನ್ನ ಪ್ರತಿ ಕ್ಷಣ, ಪ್ರತಿ ದಿನ ಮತ್ತು ಪ್ರತಿ ವರ್ಷ ನೆನಪು ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಇದೆ ಅಂತಂದರೆ ಅದು ನಮ್ಮ ಜನಜಾಗೃತಿ ವೇದಿಕೆ. ಆ ಜನಜಾಗೃತಿ ವೇದಿಕೆಯ ಪ್ರತಿಯೊಬ್ಬರೂ ಕೂಡ ಗಾಂಧಿ ಸ್ಮರಣೆಯನ್ನು ಮಾಡ್ತೇವೆ. ಗಾಂಧಿಯ ಆದರ್ಶವನ್ನು ಎಲ್ಲಿಯಾದರೂ ಅನುಷ್ಠಾನ ಮಾಡುವಂಥ ಮನಪೂರ್ವಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೇವೆ. ಇವತ್ತು ಬಂದ ಎಲ್ಲ ಗಣ್ಯರು ಅದಕ್ಕೆ ಸಾಕ್ಷಿ. ನಿಮ್ಮ ಮನಸ್ಸಿನ ನೀವು ಯಾವುದೇ ಉದ್ಯೋಗದಲ್ಲಿರ್ಬೋದು, ಆದರೆ ಈ ಜನಜಾಗೃತಿ ವೇದಿಕೆಯಿಂದ ನಿಮ್ಮಲ್ಲೊಬ್ಬ ಗಾಂಧಿ ಬಂದಿದ್ದಾರೆ. ನೆನಪಿಟ್ಟುಕೊಳ್ಳಿ, ನಿಮ್ಮಲ್ಲೊಬ್ಬ ಗಾಂಧಿ ಇದ್ದಾರೆ. ಸೇವೆ ಮಾಡಬೇಕನ್ನುವಂಥ ಹಂಬಲ ನಿಮ್ಮಲ್ಲಿದೆ. ಇದು ಆ ಗಾಂಧೀಜಿಯನ್ನು ಅರ್ಥವತ್ತಾಗಿ ಈ ಭೂಮಿಗೆ ಮತ್ತೊಮ್ಮೆ ತಂದದ್ದಿದ್ದರೆ ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅಂತ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅಂಥ ಒಂದು ಜನಜಾಗೃತಿ ವೇದಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮೊದಲು ಅದು ಬೆಳ್ತಂಗಡಿ ತಾಲೂಕಿನಲ್ಲಿತ್ತು. ಆಗ ಬಹಳ ಸಂಭ್ರಮದಿಂದ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಯೋಜನೆ ಬೇರೆ ತಾಲೂಕುಗಳಿಗೆ ಹೋಗಲಿಕ್ಕೆ ಪ್ರಾರಂಭವಾದಾಗ ಯೋಜನೆಯ ಜೊತೆಯಲ್ಲಿ ವೇದಿಕೆಯೂ ಸಾಗಬೇಕು ಅನ್ನುವಂಥ ನಮ್ಮ ಹಂಬಲ. ಪೂಜ್ಯರು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಗಡಿಬಿಡಿಯಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತುಂಟು, ನಾನು ಇದರೊಟ್ಟಿಗೆ ಇರ್ಬೋದು, ಆದರೆ ಜನರು ಇರಬೇಕು. ಈ ಕಾರ್ಯಕ್ರಮಕ್ಕೆ ಜನರಿದ್ದಾಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಅಂತ. ಅದಕ್ಕಾಗಿ ಜನಜಾಗೃತಿ ವೇದಿಕೆಯನ್ನು ವಿಸ್ತರಿಸುವಾಗಲೂ ಕೂಡ ಬಹಳ ನಿಧಾನವಾಗಿ ಬಹಳ ಚಿಂತನೆ ಮಾಡಿದ್ದಾರೆ. ನಾನು ಅನೇಕ ಬಾರಿ ಪೂಜ್ಯರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ. ಕಾವಂದರೆ, ನಿಮಗೆ ಬೆಳ್ತಂಗಡಿಯಲ್ಲಿರುವ ಅಭಿಮಾನಿಗಳಿಗಿಂತ ಜಾಸ್ತಿ ಸಂಖ್ಯೆಯ ಅಭಿಮಾನಿಗಳು ಬೆಳ್ತಂಗಡಿಯ ಹೊರಗೆ ಇದ್ದಾರೆ. ನೀವು ಮಾಡಿ, ಕಾರ್ಯಕ್ರಮವನ್ನು ಮಾಡಿ ಸರ್, ಬೆಳ್ತಂಗಡಿಯಿಂದ ಹೊರಗೆ ಹೋಗೋಣ. ನಿಮಗೆ ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಈ ಜನಜಾಗೃತಿ ವೇದಿಕೆಗೆ ಅಭಿಮಾನಿಗಳು ಬರ್ತಾರೆ ಅಂತ ನೀವು ಕಾದು ನೋಡ್ಬೋದು ಅಂತ ಹೇಳಿದ್ದೇನೆ. ಅದಕ್ಕಾಗಿ ಅವರು ಒಪ್ಪಿ ವಿಸ್ತಾರ ಮಾಡಿದರು. ಇವತ್ತು ಇಸ್ಮಾಯಿಲ್ ಸಾಹೇಬರು ಇಲ್ಲಿ ಕೂತಿದ್ದಾರೆ. ನಿಜವಾಗಿ ನಮ್ಮ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಗಳಿಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟವರು ಇಸ್ಮಾಯಿಲ್ರು. ಅವರು ನಾವು ಏನಿವತ್ತು ನಿಮಗೆ ಹೇಳಬೇಕು, ಅವರು ಬಹುಶಃ 2008-09 ಪ್ರಥಮ ಬಾರಿಗೆ ವರ್ಣ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದರು. ವರ್ಣ ಜಾಗೃತಿ ಕಾರ್ಯಕ್ರಮ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೆಳ್ತಂಗಡಿಯಲ್ಲಿ ನಾವು ಒಂದು ಭಾಳ ದೊಡ್ಡ ಸಮಾವೇಶವನ್ನು, ವರ್ಣ ಜಾಗೃತಿ ಸಮಾವೇಶವನ್ನು, ಅಂದರೆ ಈ ಕಾರ್ಯಕ್ರಮ ವಿಸ್ತಾರ ಆಗ್ತಾ ಹೋದಾಗೆ ಮೃದು ಮನಸ್ಸುಗಳು, ಹಸಿ ಮನಸ್ಸುಗಳು, ಪ್ರೀತಿ ಇದ್ದವರು ಇವತ್ತು ಎಲ್ಲರೂ ಒಟ್ಟು ಸೇರಿದರು. ನೋಡಿ, ಇವತ್ತು ನಾವು ಇಲ್ಲಿ ಇದ್ದವರು ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಏನು ತಿಳ್ಕೊಳ್ತಾರೆ ಅಂತಂದರೆ, ಬಡವರು ತಿಳ್ಕೊಳ್ಳೋದು ಶ್ರೀಮಂತರು ನಮ್ಮ ಶತ್ರುಗಳು, ಬಡವರು ತಿಳ್ಕೊಳ್ತಾರೆ ಶ್ರೀಮಂತರು ನಮಗೆ ಬರಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನು ತುಳಿತಾರೆ ಅನ್ನುವಂಥ ಒಂದು ಭಾವನೆ ಬಡವರಲ್ಲಿ, ಅವರಲ್ಲಿ ಇದ್ದೋ ಅವರಲ್ಲಿ ಮೂಡಿಸಿಯೋ ಒಂದು ಜಗತ್ತಿನಲ್ಲಿ ಒಂದು ಕಂದರದ ನಿರ್ಮಾಣ ಆಗ್ತದೆ. ಬಡವರಿಗೂ ಶ್ರೀಮಂತರಿಗೂ ನಡುವೆ ಭೇದ. ಬಡವರು ಯಾಕೆ ಆಗಿ ಉಳಿದಿದ್ದಾರೆ, ಶ್ರೀಮಂತರು ಯಾಕಾಗಿದ್ದಾರೆ, ಅದರ ವಿಶ್ಲೇಷಣೆಗೆ ನಾವು ಹೋಗೋದಿಲ್ಲ. ಒಬ್ಬ ಶ್ರೀಮಂತನಾಗಬೇಕಿದ್ರೆ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಹೋರಾಟ ಮಾಡಿದ್ದಾನೆ, ಎಷ್ಟು ಪ್ರಯತ್ನ ಮಾಡಿದ್ದಾನೆ, ಅದರ ವಿಶ್ಲೇಷಣೆ ನಾವು ಹೋಗೋದಿಲ್ಲ. ಒಬ್ಬ ಬಡವನಾಗಿ ಉಳಿಬೇಕಿದ್ರೆ ಅವನಲ್ಲಿ ಎಷ್ಟು ನೋವುಗಳಿದೆ, ಎಷ್ಟು ಸಮಸ್ಯೆಗಳಿದೆ, ಎಷ್ಟು ತೊಂದರೆಗಳಿದೆ, ಇದನ್ನು ನಾವು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಇದರ ಮಧ್ಯೆ ರಾಜಕೀಯದ ಬೇಳೆ ಬೇಯಿಸುವವರು ಬಡವರನ್ನಾಗಿ ಉಳಿಸಿ ಶ್ರೀಮಂತರನ್ನಾಗಿ ಬೆಳೆಸಿ ಅವರ ನಡುವೆ ಕಂದರದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳಿ, ಪೂಜ್ಯರು ಸೃಷ್ಟಿಸಿರುವಂಥ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪೂಜ್ಯರು ಸೃಷ್ಟಿಸಿರುವಂಥ ಈ ಜನಜಾಗೃತಿ ವೇದಿಕೆ ಬಡವ ಶ್ರೀಮಂತರನ್ನ ಯಾವ ರೀತಿ ಬೆಸೆಯಿತು, ಅವರ ನಡುವೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ತು. ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಒಂದು ಶನೀಶ್ವರ ಪೂಜೆ, ಒಂದು ಮಧ್ಯವರ್ಜನ ಶಿಬಿರ. ಇಲ್ಲಿ ನಿಮಗೆ ಅರ್ಥ ಆಗ್ತದೆ ಬಡವರು ಶ್ರೀಮಂತರು ಒಟ್ಟಾಗಿ ಸಮಾಜಕ್ಕೆ ಯಾವ ರೀತಿ ಕೆಲಸ ಮಾಡ್ತಾರೆ. ಅದಕ್ಕೊಂದು ದೊಡ್ಡ ಉದಾಹರಣೆಯೇ ನಮ್ಮ ಜನಜಾಗೃತಿ ವೇದಿಕೆ. ಜನಜಾಗೃತಿ ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಕೂತುಕೊಳ್ಳುವವರು ಸಮಾಜದಲ್ಲಿ ಸಾಧನೆ ಮಾಡಿದವರು. ಆದರೆ ಅವರು ವೇದಿಕೆ ಮಾಡಿ ಕೂತ್ಕೊಳ್ಳುವ ಉದ್ದೇಶ ಸಮಾಜದಲ್ಲಿ ನತದೃಷ್ಟರಿಗೆ ಸಹಾಯ ಮಾಡಬೇಕನ್ನುವಂಥ ಉದ್ದೇಶ. ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆರೋಪ ಇತ್ತು,
ಕೃಷಿ ಭೂಮಿ ಮಾಲೀಕರು ಕೆಲಸಗಾರರಿಗೆ ಕುಡಿಸ್ತಾರೆ. ಯಾಕೆ? ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಲಿ ಅಂತೇಳಿ ಒಂದು ಪೆಗ್ಗು ಕೊಡ್ತಾರೆ ಅಂತ. ಆದರೆ ಅದೇ ಕೃಷಿ ಮಾಲೀಕರು ಇದೇ ಮಧ್ಯವರ್ಜನ ಶಿಬಿರದಲ್ಲಿ ಅವರು ಯಾರನ್ನ ಕುಡಿಸಿದ್ರೋ ಅವ್ರನ್ನ ಕುಡಿತ ಬಿಡಿಸ್ಲಿಕ್ಕೆ ಹೋರಾಟ ಮಾಡ್ತಾರೆ. ಇದು ಈ ಒಂದು ಪರಿವರ್ತನೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈ ಜನಜಾಗೃತಿ ವೇದಿಕೆಯಿಂದ ಉಳ್ಳವರು, ಶ್ರೀಮಂತರು, ಧಾರ್ಮಿಕರು, ಸಾಧಕರು ಬಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ತಬ್ಬಿಕೊಳ್ತಾರೆ. ಇದನ್ನು ನೀವು ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ ಏನು ಇವತ್ತು ಸಮಾಜ ಯಾವ ರೀತಿಯಲ್ಲಿ ನಿರ್ಮಾಣ ಆಗಿದೆ, ಯಾವ ರೀತಿಯಲ್ಲಿ ಬೆಳೆಸೋದಕ್ಕೆ ವೀರೇಂದ್ರ ಹೆಗ್ಗಡೆ ಅವರು ಹಾಕಿಕೊಟ್ಟಂಥ ಈ ದಾರಿ ಪ್ರಯೋಜನ ಆಗಿದೆ ಅಂಥೇಳಿ ನಮಗೆ ಅರ್ಥ ಆಗ್ತದೆ. ಸಮಾಜದಲ್ಲಿ ಬಡವರು ಶ್ರೀಮಂತರು ಭೇದ ಇಲ್ಲ. ಏನೋ ಅವನು ಕಷ್ಟಪಟ್ಟ, ಅವನಲ್ಲಿ ಬುದ್ಧಿವಂತಿಕೆ ಇತ್ತು, ಅವನು ಶ್ರೀಮಂತನಾದ. ಏನೋ ಇವನಿಗೆ ಗ್ರಹಚಾರ ಕಾಡಿತ್ತು, ಇವನು ಬಡವನಾದ. ಆದರೆ ಬಡವರು ಶ್ರೀಮಂತರು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದರೆ ಎಂಥ ಒಂದು ಹೊಸ ಸಮಾಜದ ನಿರ್ಮಾಣ ಆಗಬಹುದು ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ಇವತ್ತು ಜನಜಾಗೃತಿ ವೇದಿಕೆ ನಿಂತಿದೆ. 1,20,000 ಏನು ನತದೃಷ್ಟ ಕುಟುಂಬಗಳು ಇವತ್ತು ಸಂತೋಷದಲ್ಲಿ ನಗ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲದೇ ಇರಬಹುದು, ಆದರೆ ಈ ಕಾರ್ಯಕ್ರಮದ ನಿಜವಾದ ಫಲಾನುಭವಿಗಳು ಬದುಕಿನಲ್ಲಿ ಸದೃಢರಾಗಿದ್ದಾರೆ. ಇವತ್ತು ನೀವು ಮಾಡಿರುವಂಥ ಒಂದು ಮಧ್ಯವರ್ಜನ ಶಿಬಿರದಲ್ಲಿ 50 ಜನರನ್ನು ನೀವು ತಲುಪಿರಬಹುದು, ಆದರೆ 50 ಕುಟುಂಬಗಳನ್ನು ನೀವು ತಲುಪಿದ್ದೀರಿ, 500 ಜನರನ್ನು ನೀವು ತಲುಪಿದ್ದೀರಿ, ಸುತ್ತಮುತ್ತ ಇದ್ದ ಮನೆಯವರನ್ನು ತಲುಪಿದ್ದೀರಿ. ನೀವು ಮಾಡಿರುವಂಥ ತ್ಯಾಗ ಜನಜಾಗೃತಿ ವೇದಿಕೆಯ ಪ್ರತಿಯೊಬ್ಬ ಸ್ವಯಂ ಸೇವಕ, ಪ್ರತಿಯೊಬ್ಬ ಪದಾಧಿಕಾರಿ, ಪ್ರತಿಯೊಬ್ಬ ಗಣ್ಯರು ಮಾಡಿರತಕ್ಕಂಥ ತ್ಯಾಗ ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ದುಡ್ಡಿನಲ್ಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸೇವೆಯನ್ನು ನಮ್ಮ ಜನಜಾಗೃತಿ ವೇದಿಕೆ ಇವತ್ತು ಮಾಡ್ತಾ ಇದೆ. ಪೂಜ್ಯರಿಗೆ ಬಂದು ಹೇಳಿದ್ದಾರೆ, ನೀವು ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀರಿ, ಈ ಕುಡುಕ್ರ ಸವಾಸ ನಿಮಗೆ ಯಾಕೆ ಬೇಕು, ಈ ಕುಡುಕ್ರ ಸವಾಸ ನಿಮಗೆ ಯಾಕೆ ಬೇಕು ಅಂತ ಪೂಜ್ಯರಲ್ಲಿ ಹೇಳಿದವರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನು ಅನೇಕ ಕಡೆ ಪೂಜ್ಯರು ಉಲ್ಲೇಖ ಮಾಡಿದ್ದಾರೆ. ಆದರೆ ಪೂಜ್ಯರು ಹೇಳಿದ್ರು, ಇಲ್ಲ, ಅವರೊಟ್ಟಿಗೆ ನಾವು ನಿಲ್ಲಬೇಕು, ಅವರನ್ನು ನಾವು ಪರಿವರ್ತನೆ ಮಾಡಬೇಕು, ಅವರನ್ನು ಬೆಳೀಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ. ಇವತ್ತು ನಾನು ಭಾಳ ಸಂತೋಷದಿಂದ ಹೇಳ್ತೇನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ವ್ಯಸನಿಗಳನ್ನು ಮುಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು. ಇವರಷ್ಟು ಜನರ ಕುಡುಕರನ್ನ ಬೇರೆ ಯಾರೂ ನೋಡಿರಲಿಲ್ಲ. ಅಷ್ಟು ಜನರಿಗೆ ಅವರ ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ಜನರಿಗೆ ಅವರ ತಮ್ಮ ದಿವ್ಯ ದೃಷ್ಟಿಯಿಂದ ಒಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಒಂದೊಂದು ಕ್ಯಾಂಪ್ ಮಾಡ್ತೀರಿ, ಆದರೆ ಎಲ್ಲ ಕ್ಯಾಂಪ್ ಮಾಡಿದವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ, ಸ್ವಾಮಿ ನಾನು 812ನೇ ಕ್ಯಾಂಪ್ನವನು, ನಾವು 1015ನೇ ಕ್ಯಾಂಪಿನವನು, 1600ನೇ ಕ್ಯಾಂಪಿನವರು ಅಂತೇಳಿ ಪೂಜ್ಯರಿಗೆ ಅವರು ಆಶೀರ್ವಾದವನ್ನು ಕೇಳ್ತಾರೆ. ಆ ಎಲ್ಲ ಕ್ಯಾಂಪಿನವರಿಗೂ ಕೂಡ ಆ ಪೂಜ್ಯರು ಅದೇ ಒಂದು ಮಂದಸ್ಮಿತದಿಂದ, ಮುಗುಳ್ನಗೆಯಿಂದ, ಸಂತೋಷದಿಂದ ಮನ ತುಂಬಿ ಆಶೀರ್ವಾದ ಮಾಡ್ತಾರೆ. ನಾನು ಎಲ್ಲ ಮಧ್ಯವರ್ಜನ ಶಿಬಿರಗಳಲ್ಲಿ ಹೇಳ್ತೇನೆ, ನೀವು ಈ ಕ್ಯಾಂಪಿಗೆ ಬಂದ್ರಲ್ಲ, ನೀವು ಇವಾಗ ನಿಮಗೆ ಅರ್ಧ ಜೀವ ಮಾತ್ರ ಬಂದಿದೆ. ನಿಮಗೆ ಪೂರ್ತಿ ಶಕ್ತಿ ಬರಬೇಕಂತಂದರೆ 3 ತಿಂಗಳುಗಳ ಕಾಲ ಈ ಕ್ಯಾಂಪಿನಲ್ಲಿ ಹೇಳಿಕೊಟ್ಟದ್ದನ್ನು ಮಾಡಿ ಪೂಜ್ಯರ ಹತ್ರ ಹೋಗಿ ಒಂದು ಆಶೀರ್ವಾದ ತಗೊಳ್ಳಿ, ನಿಮ್ಮ ಜೀವನ ಸಂಪೂರ್ಣವಾಗಿ ಶಾಶ್ವತವಾಗಿ ಬದಲಾಗ್ತದೆ ಅಂತ ನಾನು ಹೇಳ್ತೇನೆ. ಅಂಥ ಶಕ್ತಿ ಅದು ಪೂಜ್ಯರಿಗೆ ಹೇಗೆ ಬಂತು? ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದೊಂದು ವಿಶೇಷವಾದ ಸೂತ್ರ ನಾನು ನಿಮಗೆ ಇವತ್ತು ಹೇಳ್ತೇನೆ. ಅದು ಪೂಜ್ಯರಿಗೆ ಬಂದದ್ದು ಮಂಜುನಾಥ ಸ್ವಾಮಿಯಿಂದ ಅಲ್ಲ. ಪೂಜ್ಯರಿಗೆ ಮದ್ಯ ವ್ಯಸನಗಳಿಗೆ ಆಶೀರ್ವಾದ ಮಾಡುವ ಶಕ್ತಿ ಬಂದದ್ದಿದ್ರೆ ಅದು ನಿಮ್ಮಿಂದ, ನಿಮ್ಮಂತಹ ಗಣ್ಯರಿಂದ. ಯಾಕೆ ಅಂತಂದರೆ ನೀವು ಅಲ್ಲಲ್ಲಿ ಈ ಕ್ಯಾಂಪುಗಳನ್ನು ಮಾಡಿ, ಪೂಜ್ಯರ ಹೆಸರಿನಲ್ಲಿ ಈ ಕ್ಯಾಂಪುಗಳನ್ನು ಮಾಡಿ, ಆ ವ್ಯಸನಿಗಳನ್ನು ಪರಿವರ್ತನೆ ಮಾಡಿ ಅವರನ್ನು ಪೂಜ್ಯರ ಬಳಿ ಕಳಿಸ್ತಾ ಇದ್ದೀವಿ. ಆದ್ದರಿಂದ ಪೂಜ್ಯರ ಶಕ್ತಿ ವೃದ್ಧಿ ಆಗ್ತಾ ಹೋಯಿತು, ಪೂಜ್ಯರ ಶಕ್ತಿ ವೃದ್ಧಿ ಆಗ್ತಾ ಹೋಯಿತು. ಆ ಶಕ್ತಿ ಬಂದಿದೆ ಅಂದರೆ ಅದು ನಿಮ್ಮೆಲ್ಲರಿಂದ ಬಂದಿರತಕ್ಕಂಥ ಶಕ್ತಿ. ಅದನ್ನು ಪೂಜ್ಯರು ಗುರುತಿಸ್ತಾರೆ. ಪೂಜ್ಯರು ನಿಮ್ಮನ್ನು ಒಬ್ಬೊಬ್ಬರನ್ನ ಮಾತನಾಡಿಸುವಾಗ ಅವರಲ್ಲಿ ಆ ಇರತಕ್ಕಂಥ, ನಿಮಗೆ ಅರ್ಥ ಆಗೋದಿಲ್ಲ, ಅವ್ರ ಒಳಗಿಂದ ಬರ್ತಕ್ಕಂಥ ಆ ಸಂತೋಷ, ಆ ಹ್ಯಾಪಿನೆಸ್, ಅದನ್ನು ನೀವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದನ್ನು ಅರ್ಥ ಮಾಡ್ಕೊಳ್ಳೋದಿದ್ರೆ ನಾನು ಮತ್ತು ವಿವೇಕರಿಗೆ ಮಾತ್ರ ಇದು ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಬೇರೆ ಯಾರಿಗೂ ಇದು ಅರ್ಥ ಆಗೋದಿಲ್ಲ. ನಿಮಗೆ ಅನ್ನಿಸ್ತದೆ ಪೂಜ್ಯರು ಒಂದು ಸುಮ್ಮನೆ ನಮಗೊಂದು ಆಶೀರ್ವಾದ ಮಾಡಿ ಕಳಿಸಿದ್ದು. ಇಲ್ಲ ಇಲ್ಲ ಇಲ್ಲ, ಆ ಪೂಜ್ಯರು ಮಾಡಿರುವಂಥ ಆಶೀರ್ವಾದದಲ್ಲಿ ನಿಮ್ಮೆಲ್ಲರ ಶಕ್ತಿ ಅದರೊಳಗೆ ತುಂಬಿಕೊಂಡಿದೆ, ಅದು ನಿಮಗೆ ವಾಪಸ್ ಬರ್ತಾ ಇದೆ. ಆದ್ದರಿಂದ ಈ ಜನಜಾಗೃತಿ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ.
ಈ ಜನಜಾಗೃತಿ ಕಾರ್ಯಕ್ರಮ ಇಲ್ಲಿ ಮಾತ್ರ ಯಶಸ್ವಿಯಾದದ್ದಿಲ್ಲ, ಅದು ಶಿವಮೊಗ್ಗದಲ್ಲಿ, ಅದು ಕೋಲಾರದಲ್ಲಿ, ಅದು ಬೆಂಗಳೂರಿನಲ್ಲಿ, ಅದು ಗುಲ್ಬರ್ಗದಲ್ಲಿ, ಅದು ಯಾದಗಿರಿಯಲ್ಲಿ, ಅಲ್ಲಿ ಕೂಡ ಯಶಸ್ವಿ ಆಗ್ತಾ ಇದೆ. ಅತ್ಯಂತ ಘಟಾನುಘಟಿ ವ್ಯಸನಗಳನ್ನು ಅದು ಪರಿವರ್ತನೆ ಮಾಡ್ತಾ ಇದೆ. ನಾನು ನಿಮಗೊಂದು ವಿಷಯ ಹೇಳಿ ಅವ್ರ ಹೆಸರು ಹೇಳಬೇಕಾಗಿಲ್ಲ, ಆದರೆ ಒಂದು ಕ್ಷಣ ಹೇಳಿಬಿಟ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಮಹಾವ್ಯಸನೀತ, ಅವನು ದುಷ್ಟಕೂಟದೊಳಗೆ ಸೇರಿಕೊಂಡಿದ್ದ. ದುಷ್ಟಕೂಟ ಅಂತಂದ್ರೇನು? ಇಡೀ ಸಮಾಜವನ್ನು ನಿಂದಿಸುವ ಒಂದು ಗುಂಪಿನೊಳಗೆ ಇವನು ಕೂಡ ಸೇರಿಕೊಂಡಿದ್ದ. ಅವನಿಗೆ ಏನು ಭ್ರಮೆ ಬಂತೋ ಗೊತ್ತಿಲ್ಲ, ಆ ದುಷ್ಟಕೂಟವನ್ನು ಬಿಟ್ಟು ನಮ್ಮ ಕ್ಯಾಂಪಿಗೆ ಬಂದ. ನಮ್ಮ ಕ್ಯಾಂಪಿಗೆ ಬಂದು ಕೇವಲ 8 ದಿನದ ಕ್ಯಾಂಪಿಗೆ ಬಂದು ಪರಿವರ್ತನೆ ಆದ ನಂತರ ಆ ದುಷ್ಟಕೂಟವನ್ನು ಬಿಟ್ಟು ಇವತ್ತು ಕ್ಯಾಂಪಿನ ಒಂದು ಸೇವಕನಾಗಿ, ಅವನಿಗೆ ಜೀವನದಲ್ಲಿ ಬೇರೆ ಏನೂ ಬೇಡ, ನಾನು ಮಾಡೋದಿಷ್ಟೇ, ಒಂದು ಕ್ಯಾಂಪ್ ಅದರಲ್ಲಿ ಹೋಗಿ ಸೇವೆ ಮಾಡ್ತೇನೆ ಅಷ್ಟೇ, ನನಗೆ ಊಟ ನೀವು ಕ್ಯಾಂಪಿನವ್ರಿಗೆ ಊಟ ಕೊಟ್ಟರೆ ಮಾಡ್ತೇನೆ, ಇಲ್ಲದ್ರೆ ನನಗೆ ಬೇಡ. ಈ ರೀತಿಯ ವ್ಯಕ್ತಿಗಳ ನಿರ್ಮಾಣ ಈ ಜನಜಾಗೃತಿ ವೇದಿಕೆಯಿಂದ ಆಗಿದೆ. ನನಗೆ ತುಂಬ ಸಂತೋಷ ಆಗುವಂಥದ್ದು ಅಂತಂದರೆ, ಈ ಜನಜಾಗೃತಿ ವೇದಿಕೆಗೆ ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಡುವಲ್ಲಿ ನನ್ನ ಮತ್ತೆ ನನ್ನದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ, ನಾನು ಏನೇನೂ ಕೆಲಸ ಮಾಡಿಲ್ಲ ಜನಜಾಗೃತಿ ವೇದಿಕೆ. ಆದರೆ ಜನಜಾಗೃತಿ ವೇದಿಕೆಯನ್ನು ಒಂದು ಸುಸ್ಥಿರ ಸಂಸ್ಥೆಯಾಗಿ ಮಾಡುವಲ್ಲಿ ನನ್ನ ಕಾಣಿಕೆ ಸ್ವಲ್ಪ ಮಟ್ಟಿಗೆ ಇದೆ. ಇದಕ್ಕೆ ಮಾತ್ರ ನಾನು ಬಾಧ್ಯ. ಇದು ಬಿಟ್ಟರೆ ಬೇರೆ ಏನೂ ಅಲ್ಲ. ಯಾಕೆಂದರೆ ನೀವು ಮಾಡಿರುವ ಸೇವೆ, ನೀವುಗಳು ಮಾಡಿರುವ ತ್ಯಾಗ, ನೀವು ಮಾಡಿರುವ ಪ್ರಯತ್ನ, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮುಂದೆ ನಾನು ಒಂದು ತೃಣ ಸಮಾನವೂ ಅಲ್ಲ. ಆದರೆ ಈ ಒಂದು ಜನಜಾಗೃತಿ ವೇದಿಕೆಯನ್ನು ಒಂದು ಸುಸ್ಥಿರ ಸಂಸ್ಥೆ ಆಗಬೇಕು ಅಂತಂದರೆ ಇದೊಂದು ಟ್ರಸ್ಟ್ ಆಗಿ ಮಾರ್ಪಡಿಸಬೇಕು. ಪೂಜ್ಯರು ಅಷ್ಟು ಸುಲಭವಾಗಿ ಯಾವುದೇ ಟ್ರಸ್ಟನ್ನು ಮಾಡೋದಿಲ್ಲ, ಯಾವುದೇ ಸಂಸ್ಥೆಯನ್ನು, ಅವರಿಗೆ ಗ್ಯಾರಂಟಿ ಆಗಬೇಕು ಇದು ಜನರನ್ನು ನಡೆಸಿಕೊಂಡು ಹೋಗ್ತಾರೆ ಅಂತ. ಆಗ ಮಾತ್ರ ಅವರು ಅದಕ್ಕೆ ಒಪ್ಪುತ್ತಾರೆ. ಸಾಧಾರಣ 3 ವರ್ಷಗಳ ಕಾಲ ನಾನು ಪೂಜ್ಯರಲ್ಲಿ ಈ ಬಗ್ಗೆ ಚರ್ಚಿಸಿದ್ದೇನೆ. ಪೂಜ್ಯರೇ, ಜನಜಾಗೃತಿ ವೇದಿಕೆಯನ್ನು ಒಂದು ಟ್ರಸ್ಟ್ ಆಗಿ ಮಾಡಬೇಕಂತ. ಪೂಜ್ಯರು ಹೇಳ್ತಾರೆ, ಇಲ್ಲಿ ಕಣ, ಅದು ಹೀಗೆ ಇದ್ರೇ ಅದು ಚೆನ್ನಾಗಿರುತ್ತೆ, ಅದೆಲ್ಲ ಅದಕ್ಕೆ ನಾವು ತುಂಬ ಟ್ರಸ್ಟ್ ಮಾಡಲಿಕ್ಕೆ ಹೋದರೆ ಮತ್ತೆ ಅದಕ್ಕೆ ಬೇರೆಯೇ ಒಂದು ಸ್ವರೂಪ ಬರುತ್ತೆ, ಬೇಡ ಕಣೋ ಅಂತ. ನಾನು 3 ವರ್ಷಗಳ ಕಾಲ ಪೂಜ್ಯರಲ್ಲಿ ಒಂದು ಚರ್ಚೆ ಮಾಡಿ ಅಂತಿಮವಾಗಿ ಜನಜಾಗೃತಿ ವೇದಿಕೆ ಟ್ರಸ್ಟ್ ಆಗಿ ಅದನ್ನು ಮಾರ್ಪಾಡು ಮಾಡಲಿಕ್ಕೆ ಅವರು ಒಪ್ಪಿಗೆ ಕೊಟ್ಟರು. ಮಾತ್ರ ಅಲ್ಲ, ನಮ್ಮ ಇಡೀ ರಾಷ್ಟ್ರದಲ್ಲಿ, ಬಹುಶಃ ಇಡೀ ರಾಷ್ಟ್ರದಲ್ಲಿ ಮದ್ಯಪಾನದ ಕುರಿತಂತೆ ಸಂಶೋಧನಾ ಕೇಂದ್ರವೊಂದನ್ನು ಯಾರಾದರೂ ಸ್ಥಾಪನೆ ಮಾಡಿದರೆ ಅದು ಧರ್ಮಸ್ಥಳ. ಇವತ್ತು ಧರ್ಮಸ್ಥಳದ ಲಾಯಲದಲ್ಲಿ ಮದ್ಯಪಾನ ಕುರಿತಂತೆ ಸಂಶೋಧನೆ ನಡೆಸುವಂಥ ಸಂಶೋಧನಾ ಕೇಂದ್ರವನ್ನು ಮಾಡಿದ್ದೇವೆ. ಈ ಕೇಂದ್ರದಲ್ಲಿ ನಾನಿವತ್ತು ನಿಮಗೆ ಸುಮ್ಮನೆ ಹೇಳುವಂಥದ್ದಲ್ಲ, ಈ ಕೇಂದ್ರದಲ್ಲಿ 25ಕ್ಕೂ ಮಿಕ್ಕಿದ ಸಂಶೋಧನಾರ್ಥಿಗಳು ಬಂದು ಅಧ್ಯಯನವನ್ನು ಮಾಡಿ ಅವರು ತಮ್ಮ MSc PhD ಪದವಿಗಳನ್ನು ನಮ್ಮ ಜನಜಾಗೃತಿ ವೇದಿಕೆ ನೀವು ಮಾಡಿದಂತಹ ಕಾರ್ಯಕ್ರಮದ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅವರು ತಮ್ಮ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಈ ಸಂಶೋಧನಾ ಗ್ರಂಥಗಳು ಇವತ್ತು ಒಂದು ಅಮೂಲ್ಯವಾದಂಥ ಆಸ್ತಿ ಇವತ್ತು ಸಮಾಜಕ್ಕೆ ದೊರಕುತ್ತಾ ಇದೆ. ಜನಜಾಗೃತಿ ವೇದಿಕೆ ಇವತ್ತು ಬೆಳ್ತಂಗಡಿಯ ಎಲ್ಲೆಯನ್ನು ದಾಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸೀಮೆಯನ್ನು ದಾಟಿ ಅಖಿಲ ಕರ್ನಾಟಕದಲ್ಲಿ ವ್ಯಾಪಿಸಿಕೊಂಡು ರಾಷ್ಟ್ರದ ಗಮನವನ್ನು ಸೆಳೀತಾ ಇದೆ. ಹಾಗಾಗಿ ಈ ಜನಜಾಗೃತಿ ವೇದಿಕೆಗೆ ಒಂದು ಸಾಂಸ್ಥಿಕ ಸ್ವರೂಪದ ಅಗತ್ಯ ಇತ್ತು. ಅದಕ್ಕಾಗಿ ಪೂಜ್ಯರು ನಮಗೆ ಅನುಮತಿಯನ್ನು ಮಾಡಿಕೊಟ್ರು. ಲಾಯಲದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಲ್ಲೇ ನಮ್ಮ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ವಿವೇಕರಂಥ ನಿಜವಾಗಿ ಸೇವೆ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ಅವರು ಒದಗಿಸಿಕೊಟ್ರು. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಜನಜಾಗೃತಿ ವೇದಿಕೆ ಒಂದು ಸುದೃಢ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇದಕ್ಕೆ ಎಂಥೆಂಥ ವೈದ್ಯರು, PV ಭಂಡಾರಿ ಅಂಥ ವೈದ್ಯರು ನಮಗೆ ಟ್ರಸ್ಟಿಗಳಾಗಿದ್ದಾರೆ. ಮತ್ತು ಅವರು ನಮ್ಮ ಶ್ರೀನಿವಾಸ್ ಭಟ್ ಅವರು ನಮ್ಮ ಯೋಜನೆಯ ಟ್ರಸ್ಟಿಗಳಾಗಿದ್ದಾರೆ, ಈ ಒಂದು ವೇದಿಕೆಯ ಟ್ರಸ್ಟಿಗಳಾಗಿದ್ದಾರೆ. ರಾಮಸ್ವಾಮಿ ಅವರು ಟ್ರಸ್ಟಿಗಳಾಗಿದ್ದಾರೆ. ಅವರೆಲ್ಲರೂ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು. ವಿವೇಕರು ಹೇಳಿದರು, ನಾನು ಈ ಜನಜಾಗೃತಿ ವೇದಿಕೆಯ ಸಂಚಾಲಕ, ನನ್ನನ್ನು ಟ್ರಸ್ಟಿಗಳನ್ನಾಗಿ ಮಾಡಿದ್ದಾರೆ. ನಮ್ಮ ಜನಜಾಗೃತಿ ವೇದಿಕೆಯ ಟ್ರಸ್ಟಿಯೂ ಹೌದು ನಾನು. ಶ್ರದ್ಧಮ್ಮನವರು ಅದಕ್ಕೆ ಟ್ರಸ್ಟಿಗಳಾಗಿದ್ದಾರೆ. ಹಾಗೆ ಈ ಜನಜಾಗೃತಿ ವೇದಿಕೆ ಸದೃಢವಾಗಿ ಸುಸ್ಥಿರವಾಗಿ ಮುಂದೆ ನಡೆಯೋದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಬಹುಶಃ ರಾಜ್ಯದಲ್ಲಿ ಎಲ್ಲ ಕಡೆ ಮನೆ ಮಾತಾಗಿದೆ.
ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ತಮ್ಮಲ್ಲಿ ಹೇಳಬೇಕು. ಈ ಜನಜಾಗೃತಿಯ ವೇದಿಕೆ ಯಶಸ್ಸು ತಮ್ಮಂತಹ ಗಣ್ಯರು ಅತ್ಯಂತ ಸಾಮಾನ್ಯರನ್ನ ಸ್ವೀಕಾರ ಮಾಡುವಂಥ ತಮ್ಮ ಅತ್ಯಂತ ದೊಡ್ಡ ಗುಣ ಇದೆಯಲ್ಲ, ಇದರಿಂದಾಗಿ ಇದು ಸಕ್ಸಸ್ ಆಗಿದೆ. ಇವತ್ತು ಬಹುಶಃ ಅದಕ್ಕೆ ಮಾರ್ಗದರ್ಶಿಗಳು ನಮಗೆ ವಸಂತ ಸಾಲಿಯಾನ್ರಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ವಸಂತ ಸಾಲಿಯಾನ್ರು ರಾಜಕೀಯವಾಗಿ ಬಹಳ ದೊಡ್ಡ ಪುಡಾರಿಯೇ, ಬಹಳ ದೊಡ್ಡ ಒಂದು ಪುಡಾರಿ ಅಂದರೆ ತಪ್ಪರ್ಥದಲ್ಲಿ ಅಲ್ಲ, ನಿಜ ಅರ್ಥದಲ್ಲಿ ಹೇಳುವಂಥದ್ದು. ಅವರು ದೊಡ್ಡ ಒಂದು ರಾಜಕೀಯ ನಾಯಕರೇ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ. ಮತ್ತು ಮೂರ್ತೆದಾರರ ಏನು ವರ್ಗ ಇದೆ ಅದನ್ನು ಪ್ರತಿನಿಧಿಸುವಂಥ ಒಬ್ಬ ಹಿರಿಯ ನಾಯಕರವರು. ಆದರೆ ಅವರು ಈ ಜನಜಾಗೃತಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಇವತ್ತು ನಾನು ಅದನ್ನು ಸ್ಮರಿಸಿಕೊಳ್ಬೇಕು. ಅವರಿಗೆ ಆಗ ಅವರು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರೆ, ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿದ್ದರು. ಅವರು ಅದನ್ನೆಲ್ಲ ಅವರು ಬಿಟ್ಟು ನನಗೆ ಅದ್ಯಾವುದು ಬೇಡ, ನನಗೆ ಈ ಜನಜಾಗೃತಿ ಬೇಕು ಅಂಥೇಳಿ ಅವರು ಸ್ವೀಕಾರ ಮಾಡಿದರು. ನಾನು ಇದನ್ನು ಸ್ಮರಿಸಿಕೊಳ್ಬೇಕು. ಪ್ರತಾಪ್ ಸಿಂಹ ನಾಯಕರು ಅವರು ಜಿಲ್ಲಾ BJPಯ ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರೀಗ ಶಾಸಕರಾಗಿದ್ದಾರೆ, ವಿಷಯ ಅದಲ್ಲ. ಆದರೆ ನನಗೆ ಅದಕ್ಕಿಂತ ಅಥವಾ ಅದರಷ್ಟೇ ಪ್ರಮುಖವಾದದ್ದು ಈ ಜನಜಾಗೃತಿ ವೇದಿಕೆ ಅಂತೇಳಿ ಅವರು ಸ್ವೀಕಾರ ಮಾಡಿದರು. ಇಂಥ ನಾನು ಹೇಳ್ತಾ ಹೋದರೆ ಪ್ರತಿಯೊಬ್ಬರೂ ತಾವನ್ನೇ ಅಮೂಲ್ಯ ರತ್ನಗಳು. ಈ ರತ್ನಗಳೆಲ್ಲರೂ ಕೂಡ ಒಂದು ಸಮಾಜ ಸೇವೆಯ ಪ್ರೀತಿಯ ಉದ್ದೇಶವನ್ನಿಟ್ಟುಕೊಂಡು, ಇದರಲ್ಲಿ ಏನು ಯಾರು ಪ್ರಶಸ್ತಿ ಕೊಡುವಂಥದ್ದಿಲ್ಲ, ಇದರಲ್ಲಿ ಏನು MLA ಮಾಡುವಂಥದ್ದಿಲ್ಲ, MLC ಮಾಡುವಂಥದ್ದಿಲ್ಲ. ನಿಜವಾಗಿ ವೈರತ್ವ ಕಟ್ಟಿಕೊಳ್ಬೇಕು. ಆದರೆ ತಾವೆಲ್ಲ ಬಂದಿದ್ದೀರಲ್ವ, ಇಂಥ ಗ್ರೇಟ್ ಇದು ಬಹುಶಃ ಜನಜಾಗೃತಿ ವೇದಿಕೆಯ ಯಶಸ್ಸು, ಬಹುಶಃ ಕಾವಂದರ ಯಶಸ್ಸು ಅಂತ ನಾನು ತಿಳ್ಕೊಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೌದು, ತಾವೆಲ್ಲರೂ ಕಾವಂದರಿಂದ ಪ್ರಭಾವಿತರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರಬಹುದು. ಆದರೆ ಉತ್ತರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದ ಬೆಂಗಳೂರು ಸೀಮೆಯಲ್ಲಿ ಈ ರಾಮಸ್ವಾಮಿ ಅಂಥವರು, ರಾಜಣ್ಣ ಕೊರ್ವಿ ಅಂಥವರು, ಅವರೆಲ್ಲರೂ ಜನಜಾಗೃತಿ ವೇದಿಕೆಗೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದಾರಲ್ಲ, ಇದು ಬಹಳ ದೊಡ್ಡ ವಿಷಯ ಅಂತ ನಾನು ಭಾವಿಸ್ತೇನೆ. ಮಂಜುನಾಥನ ಒಂದು ಪೂರ್ಣ ಅನುಗ್ರಹ ಈ ವೇದಿಕೆಯ ಮೇಲಿದೆ, ಪೂಜ್ಯರ ಪೂರ್ಣ ಆಶೀರ್ವಾದ ಈ ವೇದಿಕೆಯ ಮೇಲಿದೆ. ಆದ್ದರಿಂದ ಇವತ್ತು ಜನಜಾಗೃತಿ ವೇದಿಕೆಯ ಪರವಾಗಿ, ಅಪ್ಪ ನೀನು 20 ವರ್ಷ ಕೆಲಸ ಮಾಡಿದ್ಯಾ, ಬಾ ನಮ್ಮ ಜೊತೆ ಕೂತ್ಕೋ ಅಂತೇಳಿ ನೀವು ನನ್ನನ್ನು ಕರೆದ್ರಲ್ಲ, ಇದು ನನ್ನ ಜೀವನದ ಅವಿಸ್ಮರಣೀಯ ಗಳಿಗೆ ಅಂತ ನಾನು ಭಾವಿಸ್ತೇನೆ. ನಾನು ಯೋಜನೆಯಲ್ಲಿರುವಾಗ 8 ವಿವಿಧ ಟ್ರಸ್ಟ್ಗಳಿಗೆ ನಾನು ಟ್ರಸ್ಟಿಯಾಗಿದ್ದೆ. ಅನೇಕ ಸಂಸ್ಥೆಗಳಿಗೆ ಯೋಜನೆಯ ಒಬ್ಬ ಕಾರ್ಯಕರ್ತನಾಗಿ ಟ್ರಸ್ಟಿಯಾಗಿದ್ದೆ. ನಾನು ಯೋಜನೆಯ ಕೆಲಸವನ್ನು ಬಿಡುವಾಗ ಪೂಜ್ಯರಲ್ಲಿ ಹೇಳಿದೆ, ಪೂಜ್ಯರೇ, ಈ ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಟ್ರಸ್ಟಿ ಆಗಿದ್ದೇನೆ, ಅದೆಲ್ಲವಕ್ಕೂ ನಾನು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಈಗ ಯಾರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ತಾರೋ ಅವರು ಆ ಕಾರ್ಯಕ್ರಮಗಳಿಗೆ ಹೋಗಬೇಕು. ಯಾಕೆಂದರೆ ಯೋಜನೆಯ ಸಹಕಾರ ಜನಜಾಗೃತಿ ವೇದಿಕೆಗೆ ಸಿಗಬೇಕು, ಯೋಜನೆಯ ಸಹಕಾರ ಸಿರಿ ಸಂಸ್ಥೆಗೆ ಸಿಗಬೇಕು, ಯೋಜನೆಯ ಸಹಕಾರ ಬೇರೆ ಬೇರೆ ಸಂಘಟನೆಗಳಿಗೆ ಸಿಗಬೇಕಾದ್ರೆ ಅದಕ್ಕೆ ಪ್ರಮುಖ ಯಾರು ಆಗಿದ್ದಾರೋ ಅವರೇ ಇರಬೇಕು ಅಂಥೇಳಿ ನಾನು ಎಲ್ಲವಕ್ಕೂ ರಾಜೀನಾಮೆ ಕೊಟ್ಟೆ. ಇವತ್ತು ನಮ್ಮ ಅನಿಲ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಅವರು ಈ ಯೋಜನೆಗೆ ಈ ಕಾರ್ಯಕ್ರಮಕ್ಕೆ ಟ್ರಸ್ಟಿಗಳಾಗಬೇಕು. ಯಾಕೆಂದರೆ ಈ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಆದ್ದರಿಂದ ಆ ಎಲ್ಲ ಟ್ರಸ್ಟಿಗಳಿಗೂ ನಾನು ರಾಜೀನಾಮೆ ಕೊಟ್ಟೆ. ಆದರೆ ವಿವೇಕರಲ್ಲಿ ಹೇಳಿದೆ, ಜನಜಾಗೃತಿಗೆ ಮಾತ್ರ ನಾನು ಜೀವವಿರುವವರೆಗೆ ನಾನು ಇದಕ್ಕೆ ಸ್ವಯಂ ಸೇವಕನಾಗಿ ದುಡಿತೇನೆ, ನಾನು ಇದರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿತೇನೆ ಅಂತ ನಾನು ವಿವೇಕರಿಗೆ ಹೇಳಿದ್ದೇನೆ. ಅದರಂತೆ ಅವರು ಹೇಳಿದರು, ಇಲ್ಲ ನಮ್ಮ ವೇದಿಕೆಯಿಂದ ಒಂದು ಕಾರ್ಯಕ್ರಮ ಏರ್ಪಡಿಸ್ತೇವೆ ಬಾರಪ್ಪ ಅಂಥೇಳಿ. ಹಾಗಾಗಿ ನಾನು ಬಂದಿದ್ದೇನೆ. ನನ್ನ ಹೆಂಡತಿ ನಳಿನಿ ಕೂಡ ಬಂದಿದ್ದಾಳೆ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಜನಜಾಗೃತಿ ಅಂದರೆ ಅದೊಂದು ಪ್ರೀತಿ ಇಲ್ಲದೆ ಇದ್ದರೆ ಜನಜಾಗೃತಿನೇ ಇಲ್ಲ. ಯಾಕೆಂದರೆ ನಿಮಗೊಬ್ಬ ಕಷ್ಟದಲ್ಲಿದ್ದವನಿಗೊಂದು ಮರುಗತೀರಲ್ವಾ, ಅವನು ಅಯ್ಯೋ ಪಾಪ ಅವನು ಕುಡಿತ ಬಿಡಬೇಕು, ಅವನ ಕುಟುಂಬ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಸಂವೇದನೆ ನಿಮ್ಮಲ್ಲಿ ಇದೆಯಲ್ವಾ. ಯು ಆರ್ ಆಲ್ ಗ್ರೇಟ್ ಪೀಪಲ್. ನೀವೆಲ್ಲ ಬಹಳ ದೊಡ್ಡವರು, ಸಮಾಜವನ್ನು ಕಟ್ಟುವವರು ನೀವು. ಸಮಾಜವನ್ನು ಕೆಡುವವರು 1000 ಜನ ಇರ್ಬೋದು, ಆದರೆ ಸಮಾಜವನ್ನು ಕಟ್ಟುವಂಥ 10 ಜನರಿದ್ದರೆ ಸಾಕು. 10 ಜನರಿದ್ದರೆ ಸಾಕು. ಒಂದೊಂದು ಗ್ರಾಮದಲ್ಲಿ ಅಂಥವರಿದ್ದರೆ, ಕೆಲವರಿದ್ದರೆ ಸಮಾಜ ಬದಲಾಗ್ತದೆ. ಅಂಥ ಒಂದು ಉದಾಹರಣೆಯನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ.
ಇವತ್ತು ನನ್ನನ್ನು ಕರೆದು ನಿಮ್ಮೊಡನೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಾನು ಶರಣಾರ್ಥಿಗಳು. ನಾನು ನನ್ನ ಇಡೀ ಕುಟುಂಬದ ಪರವಾಗಿ ನಾನು ತಮ್ಮೆಲ್ಲರಿಗೆ ತಲೆಬಾಗಿ ನಮಿಸಿಕೊಂಡು, ನಿಜವಾಗಿ ಜನಜಾಗೃತಿ ವೇದಿಕೆಗೆ ನೀವೆಲ್ಲರೂ ಸಹಕಾರವನ್ನು ಮುಂದೆ ಕೂಡ ಕೊಡಬೇಕು. ನಮ್ಮ ಈ ಸಮಾಜದ ಅತ್ಯಂತ ನತದೃಷ್ಟವಂತರು ಯಾರು? ವ್ಯಸನಿಗಳು. ಯಾಕೆಂದರೆ ಅವ್ರದ್ದು ಎಲ್ಲವೂ ಇದೆ ಆದರೆ ಏನೂ ಇಲ್ಲ. ವ್ಯಸನಿಗಳ ಹತ್ರ ಎಲ್ಲವೂ ಇದೆ ಆದರೆ ಏನೂ ಇಲ್ಲದಂಥ ಒಂದು ಪರಿಸ್ಥಿತಿ. ಅವರನ್ನು ನೀವು ಪರಿವರ್ತನೆ ಮಾಡಿದರೆ ಒಂದು ಹೊಸ ಸಮಾಜವನ್ನು ನಾವು ಕಟ್ತೇವೆ. ಅಂಥ ಒಂದು ಕೆಲಸದಲ್ಲಿ ನೀವೆಲ್ಲರೂ ತೊಡಗಿಕೊಂಡಿದ್ದೀರಿ. ದಯವಿಟ್ಟು ಈ ಕೆಲಸವನ್ನು ಮುಂದುವರಿಸಿ. ನಿಮ್ಮ ಮಕ್ಕಳಿಗೂ ಆ ಕೆಲಸದ ಒಂದು ಭಾಗವನ್ನು ಕೊಡಿ. ನಿಮ್ಮ ಅಣ್ಣ ತಮ್ಮಂದರಿಗೆ ಹೇಳಿ, ನೋಡಪ್ಪ ಈ ಜನಜಾಗೃತಿ ಕಾರ್ಯಕ್ರಮಕ್ಕೆ ಹೋಗು, ನೀನು ಬೇರೆ ಏನು ಮಾಡದಿದ್ರೂ ಪರವಾಗಿಲ್ಲ, ಈ ಜನಜಾಗೃತಿ ಕಾರ್ಯಕ್ರಮಕ್ಕೆ ಹೋಗಿ ನೀವು ಒಂದು ಸ್ವಲ್ಪ ಸೇವೆ ಕೊಟ್ಟು ಬಾ ಅನ್ನುವಂಥ ಮಾತನ್ನು ಹೇಳಿ. ಅಷ್ಟೇ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ನನಗೆ ಕೊಟ್ಟಂಥ ಗೌರವ ಇದು ನನಗೆ ನನ್ನ ಯೋಗ್ಯತೆಗೆ ಮೀರಿದ್ದಲ್ಲ. ಏನೋ ಪೂಜ್ಯರು ಕರ್ಕೊಂಡು ಬಂದು ನನ್ನನ್ನು ಇಲ್ಲೊಂದು ನೀನು ನಮ್ಮ ಯೋಜನೆಯಲ್ಲಿ ಇರು ಅಂತ ಹೇಳಿದ್ದಕ್ಕೆ ನೀವು ಕೊಟ್ಟ ಗೌರವ, ಇವೆಲ್ಲವೂ ಪೂಜ್ಯರಿಗೆ ಸಂದಬೇಕಾದ ಗೌರವ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರೀತಿ. ಹೌದು, ಕಾಸರಗೋಡು ಜಿಲ್ಲೆ ಕೇರಳದವರು ಇದ್ದಾರೆ. ಅಂದರೆ ಇದು ಸಮಸ್ಯೆ ಎಲ್ಲ ಕಡೆಯೂ ಒಂದೇ. ಅವರ ಪ್ರೀತಿ ಭಾಳ ದೊಡ್ಡದು. ಯಾಕೆಂತಂದರೆ ಕಾಸರಗೋಡಿನ ವಿಶೇಷ ಉಲ್ಲೇಖವನ್ನು ವಿವೇಕ್ ಅವರು ಯಾಕೆ ಮಾಡ್ತಾರೆ ಅಂತಂದರೆ, ನಾವು ಬೇರೆ ಎಲ್ಲಿ ಹೋದರೂ ಕೂಡ ಯೋಜನೆಯ ಕಾರ್ಯಕ್ರಮಗಳು ಒಟ್ಟಂದದಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಅದಕ್ಕೆ ಎಷ್ಟು ಜಾಸ್ತಿ ಸ್ಪಂದನೆ ಸಿಗ್ತದೋ ಅಷ್ಟು ಆ ಯೋಜನೆ ಯಶಸ್ವಿ ಆಗ್ತದೆ. ಬೆಳ್ತಂಗಡಿಗಿಂತ ಪುತ್ತೂರಿನಲ್ಲಿ ಯಶಸ್ವಿಯಾಗಿದೆ, ಪುತ್ತೂರಿನಗಿಂತ ಮಂಗಳೂರಿನಲ್ಲಿ, ಅಥವಾ ಮಂಗಳೂರಿಗಿಂತ ಚಿಕ್ಕಮಗಳೂರಿನಲ್ಲಿ ಆ ರೀತಿಯಲ್ಲಿ ಯಶಸ್ವಿ ಆಗ್ತಾ ಹೋಗಿದೆ. ಹಾಗೆ ನಮ್ಮ ಕಾಸರಗೋಡಿನ ಬಂಧುಗಳು ಕೂಡ ಆ ಯೋಜನೆಯನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಂಡು, ವೇದಿಕೆಯ ಕಾರ್ಯಕ್ರಮಗಳನ್ನು ಸ್ವೀಕಾರ ಮಾಡಿಕೊಂಡು ಅವರು ಸ್ಪಂದಿಸುವ ರೀತಿ ನಿಜವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾಚಿಕೆ ಪಡಬೇಕು. ಒಂದು ಸಣ್ಣ ಕಾರ್ಯಕ್ರಮ ಇದ್ದರೆ ಧರ್ಮಸ್ಥಳಕ್ಕೆ ಓಡಿಕೊಂಡು ಬರ್ತಾರೆ. ಪೂಜ್ಯರಲ್ಲಿ ಹೇಳ್ತಾರೆ, ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ಪೂಜ್ಯರವರಿಗೆ ಏನೂ ಕೊಡೋದಿಲ್ಲ, ಆ ಮುಗುಳ್ನಗು ಆ ಆಶೀರ್ವಾದ ಮಾತ್ರ ಪೂಜ್ಯರು ಕೊಡುವಂಥದ್ದು. ಆದರೆ ಆ ಕಾರ್ಯಕರ್ತರಲ್ಲಿರ್ತಕ್ಕಂಥ ಆ ಒಂದು ಗಟ್ಟಿತನ, ಆ ಒಂದು ಪ್ರೀತಿ, ಆ ಒಂದು ಮೋಹ, ಇದನ್ನು ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು, ಗೌರವಿಸಬೇಕು, ಗುರುತಿಸಬೇಕು ಅಂತ ಹೇಳ್ತಾ, ಕಾಸರಗೋಡಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ಮತ್ತೊಮ್ಮೆ ತಲೆಬಾಗಿ ನಮಿಸಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಮುಂಬರುವ ದಿನಗಳು ಜನಜಾಗೃತಿ ವೇದಿಕೆ ದಿನಗಳಾಗಲಿ. ಇಂದೆಲ್ಲ ನಾಳೆ ನಮ್ಮ ಕನಸು ಖಂಡಿತ ನನಸಾಗ್ತದೆ. ಮದ್ಯಮುಕ್ತ ಸಮಾಜವನ್ನು ಒಂದಷ್ಟು ಖಂಡಿತವಾಗಿ ನಾವು ಅನುಷ್ಠಾನ ಮಾಡ್ತೇವೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ತೆರಳುತ್ತಾ ಇದ್ದೇನೆ. ನಮಸ್ಕಾರ. ಪ್ರೀತಿ ಯಾವ ಬೆಂಕಿಯನ್ನು ನಂದಿಸುತ್ತದೆ. ಮಾತೃ ಹೃದಯದ ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಡಾಕ್ಟರ್ LH ಮಂಜುನಾಥ್ ಸರ್ಗೆ ವಿಶೇಷವಾಗಿ ಅಭಿನಂದನೆಗಳು. ಪುತ್ತೂರು ತಾಲೂಕಿನ ಮಾಜಿ ಅಧ್ಯಕ್ಷರು ಶಶಿಕುಮಾರ್ ರೈ ಬಾಲ್ಯುಟ್ಟು ಇವರಿಂದ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೆ ಗೌರವಾರ್ಪಣೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನೂತನ ಜವಾಬ್ದಾರಿ ವಹಿಸಿಕೊಂಡ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ರಾಜ್ಯ ಜನಜಾಗೃತಿ ವೇದಿಕೆಯ ಮುಖ್ಯ ಸಂಚಾಲಕರು ಶ್ರೀ ಅನಿಲ್ ಕುಮಾರ್ SS ಇವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತದ ಗೌರವಾರ್ಪಣೆ. ಈ ಜಿಲ್ಲೆಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಪ್ರಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಶ್ರೀ ಅನಿಲ್ ಕುಮಾರ್ SS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ, ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತದ ಅಭಿನಂದನೆ. ಕಾಪು ಹೇಮನಾಥ ಶೆಟ್ಟಿಯವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗ್ರಾಮಾಭಿವೃದ್ಧಿ ಯೋಜನೆಯ
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಅನಿಲ್ ಕುಮಾರ್ SS ಇವರು ಮುಖ್ಯ ಅತಿಥಿ ಸ್ಥಾನದಲ್ಲಿ ಮಾತಾಡಬೇಕಾಗಿ ವಿನಮ್ರ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೆ ವಂದಿಸಿಕೊಳ್ಳುತ್ತಾ, ನಮ್ಮೆಲ್ಲರ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ H ಮಂಜುನಾಥ್ ಸರ್, ಮೇಡಮ್ ನಳಿನಿ ಅವರಿಗೆ ವಂದಿಸಿಕೊಳ್ಳುತ್ತಾ, ಇಂದಿನ ಅಧ್ಯಕ್ಷರು ಶ್ರೀಯುತ ಪದ್ಮನಾಭ ಶೆಟ್ಟಿಯವರೇ, ನಮ್ಮ ನೆಚ್ಚಿನ ಶಾಸಕರು, ನಮ್ಮ ಜನಜಾಗೃತಿಯ ಅತ್ಯಂತ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಸಿಂಹರವರೇ, ಸ್ಥಾಪಕ ಅಧ್ಯಕ್ಷರು, ನಮ್ಮ ಗುರು ಹಿರಿಯರು, ಹಿರಿಯ ಚೇತನ ಶ್ರೀಯುತ ವಸಂತ್ ಸಾಲಿಯನ್ರವರೇ, ಹಾಗೂ ಎಲ್ಲ ನಮ್ಮ ಜನಜಾಗೃತಿ ವೇದಿಕೆಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳೇ, ನನ್ನ ಕಾರ್ಯಕರ್ತ ಮಿತ್ರರೇ, ಸಜ್ಜನ ಮಿತ್ರರೇ, ಮಾಧ್ಯಮದವರೇ, ಬಹುಶಃ ನಾನು ಮಾತಾಡಲಿಕ್ಕೆ ಇದು ಸರಿಯಾಗೋದಿಲ್ಲ. ಎಲ್ಲವನ್ನು ಸರ್ನ ಬಗ್ಗೆ ಹೇಳಿದ್ದಾರೆ. ನಾವು ಮೇ 11ನೇ ತಾರೀಕು ಪೂಜ್ಯರ ಒಂದು ಆಶೀರ್ವಾದದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಧರ್ಮಸ್ಥಳದಲ್ಲಿ ಆಯೋಜಿಸಿದ್ದೆವು. ಬಹುಶಃ ನಮ್ಮ ಯೋಜನೆಯಲ್ಲಿ ಅದು ಬಹಳ ಅವಿಸ್ಮರಣೀಯವಾದ ಕಾರ್ಯಕ್ರಮ. ಡಾಕ್ಟರ್ H ಮಂಜುನಾಥ್ ಸರ್ ಕಳೆದ 23 ವರ್ಷಗಳಲ್ಲಿ ಯೋಜನೆಗೆ ನೀಡಿರ್ತಕ್ಕಂಥ ಅಮೂಲ್ಯವಾದ ಸೇವೆಗಳನ್ನು ನಾವೆಲ್ಲರೂ ಮನನ ಮಾಡಿಕೊಂಡು ಆ ಒಂದು ಚೈತನ್ಯವನ್ನು ನಾವು ನಮಗೆ ಅಳವಡಿಸಿಕೊಂಡು ಇನ್ನೂ ಈ ಯೋಜನೆಯನ್ನು ಮೇಲಕ್ಕೆ ಕೊಂಡೊಯ್ಯುವ ಒಂದು ಸಂಕಲ್ಪವನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಮಾಡಿದ್ದನ್ನು ನಾವು ನೆನೆಸ್ಕೊಳ್ತೇವೆ. ಕಳೆದ 4 ವರ್ಷಗಳಲ್ಲಿ ಮಾನ್ಯ ED ಸರ್ನ ಒಂದು ಅಧೀನದಲ್ಲಿ, ಅವರ ಒಂದು ಗುರುತ್ವದಲ್ಲಿ ನನಗೆ ತುಂಬ ವಿಷಯವನ್ನು ಕಲೀಲಿಕ್ಕೆ ಅವಕಾಶವಾಯಿತು. ಬಹಳ ಚೆನ್ನಾಗಿ ನನ್ನನ್ನು ಅವರು ಪಳಗಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಹಾಗೆ ಅವರ ಒಂದು ಏನು ಆಸೆಗಳಿದೆ ಮುಂದೆಯೂ ಕೂಡ, ಯಾಕಂದರೆ ಪೂಜ್ಯರ ಒಂದು ಕಲ್ಪನೆಗಳು, ಅವರ ಮಾರ್ಗದರ್ಶನಗಳನ್ನು ಕಾರ್ಯರೂಪಕ್ಕೆ ತರಬೇಕಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಯಾಕಂದರೆ ನಮ್ಮ ಜನಜಾಗೃತಿ ವೇದಿಕೆ ಅವರ ಬೃಹತ್ ಕಲ್ಪವೃಕ್ಷದಲ್ಲಿ ಒಂದು ಬ್ರ್ಯಾಂಚ್, ಒಂದು ರಂಬೆ. ಆ ಜನಜಾಗೃತಿ ನೀವು ಕಲ್ಪನೆ ಮಾಡಿದರೆ ಬಹುಶಃ ಮದ್ಯವ್ಯಸನಿಗಳಲ್ಲಿ, ಕುಡುಕರಲ್ಲಿ ಮಾತಾಡೋದು ಬಿಟ್ಟು ಅಷ್ಟು ದೂರ ಬರ್ತಾರಂದರೆ ದೂರದಲ್ಲಿ ದಾರಿ ತಪ್ಪಿಸಿ ಹೋಗುವಂಥ ಈ ಪರಿಸ್ಥಿತಿಯಲ್ಲಿ ಅವರನ್ನ ಆಲಿಂಗನ ಮಾಡಿ ಪರಿವರ್ತನೆ ಮಾಡಿ ಸಮಾಜದ ಸಂಪನ್ಮೂಲ ವ್ಯಕ್ತಿಯನ್ನು ಮಾಡುವಂಥ ಒಂದು ಕ್ಲಿಷ್ಟಕರ ಹಾಗೂ ಅತ್ಯಂತ ವ್ಯತಿರಿಕ್ತ ಕಾರ್ಯಗಳನ್ನ ಪೂಜ್ಯರು ಕೈಗೆತ್ತಿಕೊಳ್ತಾರೆ. ಅಂದರೆ ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಅದು ಎಂತಹ ಒಂದು ಸಾಹಸ ಕೆಲಸ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಅಂತಹ ಸಾಹಸ ಕೆಲಸವನ್ನು ಮಾದರಿಯಾಗಿ ಡಾಕ್ಟರ್ H ಮಂಜುನಾಥ್ ಸರ್ ಮಾಡಿದ್ದಾರೆ. ಅವರ ಏನು ಆಶಯಗಳಿದೆ ಮುಂದೆ ಈ ಜನಜಾಗೃತಿ ವೇದಿಕೆ ಇರ್ಬೋದು, ಇತರ ಎಲ್ಲ ವೇದಿಕೆ ಕಾರ್ಯಕ್ರಮಗಳನ್ನ ಪ್ರಾಮಾಣಿಕತೆಯಿಂದ ಇನ್ನಷ್ಟು ಒಂದು ಶ್ರಮವನ್ನು ವಹಿಸಿ ಸೇವೆಯನ್ನು ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾಗೂ ಸರ್ಗೆ ಹೇಳ್ಕೊಳ್ಳುತ್ತಾ, ಅವರ ಮುಂದಿನ ಜೀವನದಲ್ಲಿ ಅವರ ಮಾರ್ಗದರ್ಶನ ನಮಗೆ ಬೇಕು. ನಮ್ಮೆಲ್ಲರ ಪ್ರೀತಿ ಅವರ ಮೇಲೆ ಸದಾ ಇರುತ್ತೆ. ಪೂಜ್ಯರ ಅಮ್ಮನವರ ಆಶೀರ್ವಾದ ಪ್ರೀತಿ ಸದಾ ಅವರ ಮೇಲೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಎಲ್ರಿಗೂ ವಂದಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಅನಿಲ್ ಕುಮಾರ್ SS ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ನಾರಾಯಣ್ ರೈ ಕುಕ್ಕವಳ್ಳಿ ಅವರು ಪ್ರಧಾನ ಸಂಪಾದಕತ್ವದಲ್ಲಿ ಮಧು ಪ್ರಪಂಚ ಎನ್ನುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ವೇದಿಕೆಯಲ್ಲಿದ್ದ ಗಣ್ಯರು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಾರಾಯಣ್ ರೈ ಕುಕ್ಕವಳ್ಳಿ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ವೇದಿಕೆಯಲ್ಲಿದ್ದ ಜಿಲ್ಲಾಧ್ಯಕ್ಷರು, ಎಲ್ಲ ಗಣ್ಯರು, ಮಧು ಪ್ರಪಂಚ ಜೇನು ಕೃಷಿಕರ, ರೈತರ, ಬಾವಿ ಕೃಷಿಕರ ಮತ್ತು ಮಧುಪ್ರೇಮಿಗಳ ಮಾಧ್ಯಮ, ಪ್ರಧಾನ ಸಂಪಾದಕರು ನಾರಾಯಣ್ ರೈ ಕುಕ್ಕವಳ್ಳಿ. ಹಾರೈಕೆಯ 2 ಮಾತುಗಳು ಸ್ಥಾಪಕ
ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ನಮ್ಮ ಪುತ್ತೂರಿನ ದೇವರಾದಂಥ ಮಹಾಲಿಂಗೇಶ್ವರ ದೇವರನ್ನು ಕೂಡ ಮನಸಾರೆ ವಂದಿಸಿ ಇವತ್ತಿನ ಒಂದು ರೀತಿಯಲ್ಲಿ ದೊಡ್ಡ ಕಾರ್ಯಕ್ರಮ ಅಂತ ನಮ್ಮ ಅನಿಸಿಕೆ. ಸನ್ಮಾನ್ಯ ನಮ್ಮ ಪದ್ಮನಾಭ ಶೆಟ್ಟರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಪುತ್ತೂರಿನಲ್ಲಿಯೇ ಮಾಡಬೇಕಾ ಅನ್ನುವಂಥ ಅವರ ಒಂದು ಇಚ್ಛೆಯಂತೆ ನಾವು ಜಿಲ್ಲೆಯ ಈ ಮಂಜುನಾಥರಿಗೆ ಒಂದು ಕಾರ್ಯಕ್ರಮವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. LH ಮಂಜುನಾಥರಿಗೆ ಸಾಕಷ್ಟು ನಮ್ಮ ಆಳ್ವರು ಮುಖ್ಯ ಅತಿಥಿಯಾಗಿ ವಿಸ್ತಾರವಾಗಿ ಭಾಷಣವನ್ನು ಮಾಡಿದರು. ಅಂತೇಳಿದರೆ LH ಮಂಜುನಾಥರ ಬಗ್ಗೆ ಸಾಧಾರಣ ತಿಳ್ಕೊಂಡವರು ಮತ್ತು ಧರ್ಮಸ್ಥಳದ ಕಾವಂತರ ಬಗ್ಗೆ ತಿಳ್ಕೊಂಡವರಲ್ಲಿ BM ಹೆಗಡೆ ಒಬ್ಬರು. ತದನಂತರ ಜನಜಾಗೃತಿಯ ಬಗ್ಗೆ ನಮ್ಮ ಮೋಹನ ಆಳ್ವರು, ನಮ್ಮ ಸುರುವಿನ ಯಾವುದು ಗಾಂಧೀಜಿಯವರ ಒಂದು ಜನ್ಮದಿನದ ಪ್ರಯುಕ್ತ ನಾವು ಮಾಡಿದಂಥ ಯಶಸ್ವಿ ಕಾರ್ಯಕ್ರಮದಲ್ಲಿ BM ಹೆಗಡೆ, ಹಿಲ್ಡಾರಾಯಪ್ಪನ್ ಅವರು ಬಂದಿದ್ದರು. ತದನಂತರ ಮೋಹನ ಆಳ್ವರು ಬಂದದ್ದು. ಆ ನಂತರ ನಾವು ಪದ್ಮನಾಭರಿಗೆ ಹೇಳಿದ್ದು, ಆವತ್ತಿನ ಅವರು BM ಹೆಗಡೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ, ಮೋಹನ ಆಳ್ವರನ್ನು ಕರೆಯುವ ಅಂತ ಹೇಳಿದ ಪ್ರಕಾರ ಸನ್ಮಾನ್ಯ ಮೋಹನ ಆಳ್ವರು ಬಂದಿದ್ದಾರೆ. ಮಾತ್ರ ಅಲ್ಲ, ನಮ್ಮ 100ನೇ ಮಧ್ಯವರ್ಜನ ಶಿಬಿರವನ್ನು ಉಜಿರೆಯಲ್ಲಿ ಉದ್ಘಾಟನೆ ಮಾಡಿದಂಥವರು ಮೋಹನ ಆಳ್ವರು. ಒಳ್ಳೆಯ ಮಾತನಾಡಿ ಹೋಗಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರ ಇಚ್ಛೆಯಂತೆ ಈಗ ನಾವು ಕೂಡ ಇಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ನಾಯಕರಾದಂಥ ಪ್ರತಾಪರು ಒಳ್ಳೆಯ ಮಾತನ್ನು ಆಡಿದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರೇ. ಹಾಗೆ ಅನಿಲ್ ಕುಮಾರ್ ಕೂಡ ಹೇಳಿದರು, ಮಂಜುನಾಥರ ಆಶೀರ್ವಾದದಿಂದ ನಾನು ಜನಜಾಗೃತಿಯಲ್ಲಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೀರಿ. ಅದನ್ನು ನಾವು ಇನ್ನು ಮುಂದೆ ನೋಡಿಕೊಳ್ತೇವೆ. ನಿಮ್ಮ ಭರವಸೆ ಹೇಗೆ ಅಂತ ಇನ್ನು ಮಂಜುನಾಥರಾಗಿ ಇದೆಯೋ ಅದರಿಂದ ಮೇಲೆಯೋ ಮಧ್ಯಮ ಅಂತ ನೋಡಿಕೊಳ್ತೇವೆ. ಹಾಗೂ ಅಮ್ಮನವರಿಗೂ ಪ್ರೀತಿಪೂರ್ವಕ ನಾನು ವಂದಿಸಿ, ಎಲ್ಲ ಮಾಜಿ ಅಧ್ಯಕ್ಷರು ಇದ್ದಾರೆ, ಈಗಿನ ಅಧ್ಯಕ್ಷರು ಕೂಡ ಇದ್ದೀರಿ, ನಿಮಗೆಲ್ರಿಗೂ ವಂದಿಸಿ, ಎಲ್ಲ ಬಂಧುಗಳೇ, ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈಗ ನೋಡ್ತಾ ಇದ್ದರೆ ಸನ್ಮಾನ್ಯ ಸೀತಾರಾಮ್ ಶೆಟ್ಟರು ಮೊದಲಿದ್ದಾಗೆ ನೋಡ್ತಾ ಇದ್ದರು. ಯಾಕೆ ನೋಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತ ಹೇಳಿದರೆ ತುಂಬ ಜನರು ಇದ್ದರು, ಆದರೆ ಈಗ ಇಲ್ಲಿಗೆ ಬಂದದ್ದು ಅವರೊಬ್ಬರೇ ಅಂತ ನೆನಪಿಸಿಕೊಳ್ಳಿಕ್ಕೆ. ಹಾಗೆ ಕುಲಾಲರು ಇವರು ತುಂಬ ಜನರು ಹೋರಾಟದ ಆವಾಗ ಪ್ರಸ್ತಾವನೆ ಮಾಡತಕ್ಕಂಥ ವಿಚಾರದಲ್ಲಿ ಬಂದಂಥವರು ಈ ಪುಣ್ಯಾತ್ಮರು. ಅದರಲ್ಲಿ ಒಬ್ಬರು ಇಲ್ಲಿಗೆ ಪುತ್ತೂರಿಗೆ ಬಂದದ್ದರಿಂದ ಅವರ ಹೆಸರನ್ನು ಮಾತ್ರ ಉಲ್ಲೇಖಿಸಿದೆ. ಯಾಕಂತ ಹೇಳಿದರೆ ನಾನು ಇರಲಿಲ್ವೋ ಅಂತ ಬರ್ತದೆ. ಹಾಗೆ ತದನಂತರ ಸನ್ಮಾನ್ಯ ನಮ್ಮ ಮಂಜುನಾಥರು ಹೇಳಿದ ಹಾಗೆ ನಮ್ಮ ಅಡೂರು ಸಾಹೇಬರು ಸಾಕಷ್ಟು ಕೆಲಸವನ್ನು ಒತ್ತಡದ ನಿಮಿತ್ತ ಅವರಿಗೂ ತುಂಬ ಇತ್ತು. ಎಲ್ಲ ಅಡೂರ ನಂತರದ ಎಲ್ಲ ಮಾಜಿ ಅಧ್ಯಕ್ಷರು ಕೂಡ ನಮ್ಮ ಎಲ್ಲ ಜಿಲ್ಲೆಗೆ, ಬರೀ ಆವಾಗ ಬೆಳ್ತಂಗಡಿಗೆ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಯ ತಾಲೂಕುಗಳಿಗೆ ಹೋಗಿ ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಅಥವಾ ಶಕ್ತಿ ಮೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಶಕ್ತಿ ಎಷ್ಟು ಉಂಟೋ ಅಷ್ಟು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ದೊಡ್ಡ ಒಂದು ವಿಚಾರ ಅಂತ ಹೇಳಿದರೆ, ನಮ್ಮ ಮಂಜುನಾಥರು ಬಂದ ನಂತರ ಪರಮ ಪೂಜ್ಯ ಕಾವಂದರಿಗೂ ಯಶಸ್ವಿಯಾಗಿ ಅದೊಂದು ಸಂತೋಷದ ನೆಮ್ಮದಿಯ ವಿಚಾರ ಅಂತ ಹೇಳಿದರೆ, ಮಧ್ಯವರ್ಜನ ಶಿಬಿರದಲ್ಲಿ ಬಿಟ್ಟವರು ಅವರಲ್ಲಿ ಹೋದಾಗ ಆತ್ಮೀಯತೆಯಿಂದ ಅವರು ಕರೆಯುವಂಥದ್ದು. ಅಣ್ಣಪ್ಪ ದೈವನಿಗೆ ಕಟ್ಟತಕ್ಕಂಥ ಅಲ್ಲಿಯ ಕೋಲ ಕಟ್ಟುವವರು ಕೂಡ ಅವರನ್ನು ಕೂಡ ನಾವು ಅಲ್ಲಿ ಕನ್ಯಾಡಿಯಲ್ಲಿ ಮಧ್ಯವರ್ಜನಕ್ಕೆ ಬಿಟ್ಟಿದ್ದೇವೆ. ಆವಾಗ ಪರಮ ಪೂಜ್ಯ
ಕಾವಂದರು ಹೇಳತಕ್ಕಂಥ ಮಾತಂತ ಹೇಳಿದರೆ ಅಲ್ಲೇ ಆಯ್ ಆಯನ ಬುಡ್ಪದರಿಗೆ ಭಾರಿ ಪರ್ಪೆದೆ ಅಂತ ಪರಮ ಪೂಜ್ಯ ಕಾವಂದರು ಚಾವಡಿಯಲ್ಲಿ ಹೇಳ್ತಿದ್ರು. ಇತ್ತ ತುಲೆ ಏನನ್ನು ಡೆಂಗುದು ಪೋಪ್ನೆ ಅಲ್ಲಿ ಧೈರ್ಯಡು ಪೋಪೆ ತುಲೆ ಅಂತ ಅಲ್ಲಿ ಬಹಳ ಸಂತೋಷದಿಂದ ಹೇಳ್ತಿದ್ರು. ಅಂತ ಹೇಳಿದರೆ ಯಾರು ಮದ್ಯವನ್ನು ತ್ಯಜಿಸಿದ್ರ ಅವರಿಗೆ ಒಂದು ವಿಲ್ ಪವರು ಬರ್ತದೆ ಅಂತ ಅವರು ಪರಮ ಪೂಜ್ಯ ಕಾವಂದರು ಹೇಳಿದಂಥ ಮಾತನ್ನು ನಿಮಗೆ ನೆನಪಿಸ್ತಾ, ಇವತ್ತಿನ ದಿನದಲ್ಲಿ ಪದ್ಮನಾಭ ಶೆಟ್ಟರೊಟ್ಟಿಗೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಮೀಟಿಂಗ್ ಕೂಡ ಬಂದಿದ್ದರು, ಬಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಯಾಕಂತ ಹೇಳಿದರೆ ಇದನ್ನು ಎಲ್ಲರೂ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅಂತ ಹೇಳಿದರೆ ಯಾರಾದರೂ ಒಬ್ಬ ಗೈರಾಜರು ಆಗುವಂಥದ್ದುಂಟು ಒಂದು ತಾಲೂಕಿನಿಂದ. ಇಲ್ಲಿ ಸಂಪೂರ್ಣವಾಗಿ ಹಾಜರಾಗಿ ಇದ್ದಂಥ ಅಧ್ಯಕ್ಷರನ್ನು ನೋಡುವಾಗ ಸಂತೋಷ ಆಗ್ತದೆ. ತದನಂತರ ನಮ್ಮ ಸಹಜ ಆಳುವರು ಕೂಡ ಇಲ್ಲಿಯ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದರು. ಮತ್ತು ಆ ಐಸ್ ಕ್ರೀಮನ್ನು ಕೊಡತಕ್ಕಂಥ ನಮ್ಮ ಬಾಲಿಯೊಟ್ಟು ಶೆಟ್ರು ಕೂಡ ಐಸ್ ಕ್ರೀಮು ಒಳ್ಳೆಯದಿತ್ತು ಅವತ್ತಿದ್ದು. ಅದು ಅಂತೇಳಿದರೆ ಕೊಡತಕ್ಕಂಥದ್ದು ವರ್ಜನೆ ಮಾಡಲಿಲ್ಲ, ಅದನ್ನು ಐಸ್ ಕ್ರೀಮನ್ನು ವರ್ಜನೆ ಮಾಡಲಿಲ್ಲ. ಪುತ್ತೂರಿಗೆ ಬಂದಿದ್ದೇವೆ ನೋಡಿ, ಅದರಿಂದ ಹೇಳುವುದು ತಾವು ಕೂಡ ಒಳ್ಳೆಯ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದು ನನ್ನ ನೆನಪಿಗೆ ಬರ್ತಾ ಉಂಟು. ಮಾತ್ರ ಅಲ್ಲ, ವಿಸ್ತಾರವಾಗಿ ಇನ್ನಷ್ಟು ಹೇಳ್ತಾ ಹೋದರೆ ಸಮಯವನ್ನು ನಾನು ಅದಕ್ಕಾಗಿ ತಗೊಳ್ಬೇಕಾಗ್ತದೆ. ಆದ್ದರಿಂದ ಅಚ್ಚುಕಟ್ಟಾದ ಒಂದು ಕೆಲಸವನ್ನು ನಮ್ಮ ಕುಲಾಲರು ಮತ್ತು ವಿವೇಕ್ ಬಾಯ್ಸರು ಎಲ್ಲ ಸೇರಿ ಮಾಡಿದ್ದೀರಿ. ಸಾಕಷ್ಟು ಕಾವಂದರನ್ನು ಕೂಡ ಹೊಗಳಿದಂಥ ಒಂದು ರೀತಿಗೆ ಮಂಜುನಾಥರ ಸಾಕಷ್ಟು ಪರಮಪೂಜ್ಯ ಕಾವಂದರು ಬೈಗಳನ್ನು ಕೂಡ ಹೇಳಿದ್ದಾರೆ. ಈಗ ಮೊದಲು ಎಷ್ಟು ಹೊಗಳ್ತಿದ್ದೇವೋ ಈಗ ಅಷ್ಟೇ ಬೈಗಳನ್ನು ತಿಂತಾರೆ. ಆವಾಗ ಪರಮಪೂಜ್ಯ ಕಾವಂದರಲ್ಲಿ ನಾವು ಹೋಗುವಾಗ ನಮಗೆ ಮಾತ್ರ ಬೇಸರ, ಅವರಿಗೆ ಬೇಸರವೇ ಇಲ್ಲ. ಆ ರೀತಿ ಅವರು ಆರಾಮವಾಗಿ ಇದ್ದದನ್ನು ನಮಗೆ ಬೆರಗಾಗ್ತದೆ ನೋಡುವಾಗ. ಆದ್ದರಿಂದ ಎಲ್ಲ ಬಂಧುಗಳೇ, ತಾವು ಈ ಬಗ್ಗೆಯೂ ಗಾಢವಾಗಿ ಈಗೇನು ಹಣವನ್ನು ಕಟ್ಟಬೇಡಿ ಸ್ವಸಹಾಯ ಗುಂಪುಗಳಿಗೆ ಅಂತ ಒಂದು ಬರತಕ್ಕಂಥ ವಿಚಾರವು ಸಾಕಷ್ಟು ಇದ್ದಾರೆ. ಆದ್ದರಿಂದ ಅದನ್ನು ಕೂಡ ನಾವು ಒಂದು ಜನಜಾಗೃತಿಯೇ ಅಂತ ತೆಗೊಳ್ಬೇಕು ಅಂತ ನಾವು ಜಿಲ್ಲಾ ಮೀಟಿಂಗಿನಲ್ಲಿ ಸಾಕಷ್ಟು ಚರ್ಚೆ ಮಾಡುವ ಅಂತ ನಾವು ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಂಡು ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ಥಾಪಕ ಅಧ್ಯಕ್ಷರಿಗೆ ಅಭಿನಂದನೆಗಳು. ಇಂದಿನ ಈ ಅಭಿನಂದನಾ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜಿಲ್ಲಾಧ್ಯಕ್ಷರಾದ ಶ್ರೀ ಪದ್ಮನಾಭ ಶೆಟ್ಟಿ ಇವರಿಂದ ಅಧ್ಯಕ್ಷೀಯ ಮಾತುಗಳು. ಓಂ ಶ್ರೀ ಮಂಜುನಾಥ ನಮ. ಆರಾಧ್ಯ ದೇವರಾದ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಅಖಿಲ ಕರ್ನಾಟಕ ಜನಜಾಗೃತಿ ಜಿಲ್ಲಾ ವೇದಿಕೆಯ ಮೂಲಕ ಎಲ್ಲ ದಕ್ಷಿಣ ಕನ್ನಡ 1, ದಕ್ಷಿಣ ಕನ್ನಡ 2 ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ರೆವಿನ್ಯೂ ಈ ಒಂದು 2 ಜಿಲ್ಲೆಯ ಸಹಭಾಗಿತ್ವದಲ್ಲಿ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು ಮತ್ತೆಲ್ಲ ಪದಾಧಿಕಾರಿಗಳ ಸಹಯೋಗದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಎಲ್ ಎಚ್ ಮಂಜುನಾಥರವರೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾಗಿ ನಮಗೆ ಸದಾ ಮಾರ್ಗದರ್ಶನವನ್ನು ನೀಡುವಂಥ ಸ್ಥಾಪಕ ಅಧ್ಯಕ್ಷರು
ನಮಗೆಲ್ರಿಗೂ ಆತ್ಮೀಯರು ಗೌರವಾನ್ವಿತರಾದಂಥ ವಸಂತ ಸಾಲೆಡ್ರವರೇ, ನಮ್ಮ ಜನಜಾಗೃತಿಯ ಪ್ರಾರಂಭದಲ್ಲಿ ಎದ್ದುಕೊಂಡು ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸಿಕೊಂಡು ಇವತ್ತೊಂದು ಜನಪ್ರತಿನಿಧಿ ಆಗಿದ್ದರೂ ಕೂಡ ಜನಜಾಗೃತಿಯ ಒಂದು ಭಾಗವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ MLC ಅವರ ಪ್ರತಾಪ್ ಈ ಒಂದು ಮಾನ್ಯ ಹಿರಿಯರೆಂದೇ ಪರಿಚಿತರಾದ ಡಾಕ್ಟರ್ LH ಮಂಜುನಾಥರ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಪೂಜ್ಯ ಕಾವಂದರ ಕಲ್ಪನೆಯ ಕನಸುಗಳನ್ನೆಲ್ಲ ಮುಂದಕ್ಕೆ ಕೊಂಡೊಯ್ಯಲಿರುವಂಥ ಅಧಿಕಾರಿಯಾಗಿ CEO ಆಗಿ ಈಗಾಗಲೇ ನಿಯುಕ್ತಿಗೊಂಡಿರುವಂಥ ಗೌರವಾನ್ವಿತರಾದಂಥ ಅನಿಲ್ SS ರವರೇ, ವೇದಿಕೆಯಲ್ಲಿ ಹಿರಿಯರಾದ ಅನೇಕ ಮಂದಿಗಳು ನಮ್ಮೊಂದಿಗೆ ಇದ್ದಾರೆ, ತಾಲೂಕಿನ ಅಧ್ಯಕ್ಷರುಗಳಿದ್ದಾರೆ ಮತ್ತು ನಮ್ಮ ಮಾತೃಶ್ರೀ ಅಮ್ಮನವರು ಕೂಡ ಇದ್ದಾರೆ. ನಮ್ಮ ಡಾಕ್ಟರ್ LH ಮಂಜುನಾಥ ಧರ್ಮಪತ್ನಿಯವರ ಅಮ್ಮನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ತುಂಬ ಸಂತೋಷವನ್ನು ಕೊಂಡಿದೆ. AC ಭಂಡಾರಿ ಅವರಿದ್ದಾರೆ. ಎಲ್ಲ ಪ್ರತ್ಯೇಕ ನಾನು ಹೆಸರನ್ನು ಹೆಚ್ಚಿಸಿರಲಿಲ್ಲ. ಈ ಒಂದು ಸುಂದರ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮ ನಮ್ಮದು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲರೂ ಹೇಳಿದಾಗೆ ಸುಮಾರು 23 ವರ್ಷಗಳಿಂದ ಪೂಜ್ಯ ಕಾವಂದರ ಏನು ಆಶಯಗಳುಂಟ, ಸಮಾಜಕ್ಕೆ ಏನು ಕೊಡುಗೆಗಳನ್ನು ನೀಡಬೇಕು ಅನ್ನುವಂಥದ್ದು ಆ ದೂರದೃಷ್ಟಿತ್ವದ ಆ ಕಲ್ಪನೆಯ ಕನಸುಗಳನ್ನೆಲ್ಲ ಸಾಕಾರ ಮಾಡಿದಂಥ ಒಂದು ಧೀಮಂತ ವ್ಯಕ್ತಿ ಅಂತಿದ್ದರೆ ಡಾಕ್ಟರ್ LH ಮಂಜುನಾಥರವರು. ಪ್ರಾರಂಭದ ದಿನಗಳಲ್ಲಿ ಅವರು ನಿವೃತ್ತಿ ಹೊಂದಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಎಲ್ಲ ಕಾರ್ಯಕರ್ತರ ಪರವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಕೆಲವರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಲಿಲ್ಲ. ಅದು ಕ್ಷೇತ್ರದ ವತಿಯಿಂದ ನಡೆದಂಥ ಕಾರ್ಯಕ್ರಮ ಆದ ಕಾರಣ ಎಲ್ಲರನ್ನಲ್ಲಿ ಸೇರಿಸುವ ಹಾಗೆ ಅಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬರೀ ಸಿಬ್ಬಂದಿ ವರ್ಗದವರೇ ಅಷ್ಟು ಸಂಖ್ಯೆಯಲ್ಲಿ ಇದ್ದರು. ಆವಾಗ ನಮ್ಮ ಜನಜಾಗೃತಿಯ ಪದಾಧಿಕಾರಿಗಳು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸಂಚಾಲಕರು ಮತ್ತು ಟ್ರಸ್ಟಿ ಆಗಿದ್ದವರು ಡಾಕ್ಟರ್ LH ಮಂಜುನಾಥರನ್ನು ಯಾಕೆ ನಾವು ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಳ್ಬಾರ್ದು ಅನ್ನುವಂಥದ್ದು ನಮ್ಮೊಳಗಿನ ಅಧ್ಯಕ್ಷರುಗಳ ಒಳಗಿನ ಒಂದು ವಿಷಯ ಪ್ರಸ್ತಾಪವಾಯಿತು. ಎಲ್ಲರೂ ಕೂಡ ಅದು ಮಾಡಲೇಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡ್ರೂ ಕೂಡ LH ಮಂಜುನಾಥ ಸರ್ ಅವರು ಅದನ್ನು ಒಪ್ಪುವುದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು, ಅದು ನಮಗೂ ಗೊತ್ತಿತ್ತು. ಆದರೆ ಒಪ್ಪಿಸುವ ಜವಾಬ್ದಾರಿಯನ್ನು ಹೇಗೆ ಮಾಡುವ ಅನ್ನೋಂಥದ್ದು ಒಂದು ನಮ್ಮಲ್ಲಿ ಜಿಜ್ಞಾಸೆ ಹುಟ್ಟಿತ್ತು. ನಾವು ನಮ್ಮ ಹಿರಿಯರಾದ ವಸಂತ ಸಾಲ್ಟ್ರಲ್ಲಿ ಈ ಪ್ರಸ್ತಾವವನ್ನು ಇಟ್ಟೆವು. ಅವರನ್ನು ಒಪ್ಪಿಸುವ ಜವಾಬ್ದಾರಿ ನನಗೆ ಅನ್ನುವಂಥದ್ದೊಂದು ಮಾತನ್ನು ಅವರು ಹೇಳಿದರು. ಅಷ್ಟೇ ಅಲ್ಲ, ಅದರ ಒಟ್ಟಿಗೆ ಅವರಲ್ಲಿ ಹೋಗೋದ್ರ ಮೊದಲು ನಾವು ಕಾವಂದ್ರಲ್ಲಿ ಹೋಗಿ ನಾವು ಒಪ್ಪಿಗೆ ಪಡ್ಕೊಳ್ಳುವ ಅನ್ನುವಂಥದ್ದು ಒಂದು ತೀರ್ಮಾನ ಮಾಡಿದೆವು. ಯಾಕಂತ ಹೇಳಿದ್ರೆ ಕಾವಂದ್ರ ಒಪ್ಪಿದ ಮೇಲೆ ನಮ್ಮ ಈಗ ನಮ್ಮ ಮನಸ್ಸಲ್ಲಿರುವಾಗ ಇಡಿ ಸಾರ್ ಅಂತಲೇ ಹೇಳ್ತೇವೆ ನಾವು ಈಗ ಇವತ್ತಿನ ಮಟ್ಟಿಗೆ. ಅವರು ಒಪ್ಪುವುದಿಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಆದರೂ ಕೂಡ ನಾವು ಪೂಜ್ಯ ಕಾವಂದ್ರಲ್ಲಿ ಹೋದಾಗ ಈ ಒಂದು ಪ್ರಸ್ತಾಪವನ್ನು ಮುಂದಿಟ್ಟೆವು. ಮುಂದಿಟ್ಟಾಗ ಬಹಳ ಸಂತೋಷದಿಂದ ಅವರು ಒಪ್ಪಿದರು. ಬಹಳ ಸಂತೋಷದಿಂದ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನೀವು ಮುಂದುವರಿಸಿ, ಅದು ಮಾಡಬೇಕು, ಮಾಡುವಂಥದ್ದೇ ಅನ್ನುವಂಥದ್ದು ನಮಗೆ ಪ್ರೋತ್ಸಾಹದ ಮಾತನ್ನು ನೀಡಿ ನಮ್ಮನ್ನು ಬೀಳ್ಕೊಟ್ರು. ಅಲ್ಲಿಂದ ನಾವು ಅರ್ಶನಲ್ಲಿ ಹೋದೆವು. ಅರ್ಶನಲ್ಲಿ ಕೂಡ ಇದೇ ಮಾತನ್ನು ಅವರು ಹೇಳಿದರು. ಒಂದು 10-20 ನಿಮಿಷ ನಮ್ಮನ್ನು ಕುಳಿತುಕೊಳಿಸಿ ವಸಂತ ಸಾಲ್ಟ್ರು ಇದ್ದರು, ನಮ್ಮೊಟ್ಟಿಗೆ ತಾಲೂಕಿನ ಅಧ್ಯಕ್ಷರುಗಳು ಇದ್ದರು. ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಡಾಕ್ಟರ್ LH ಮಂಜುನಾಥ ಸರ್ನವರ ಬಗ್ಗೆ ಅವರ ಮನದಾಳದ ಮಾತನ್ನು ಹೇಳಿದಾಗ ನಮಗೆ ತುಂಬ ಇಷ್ಟೊಂದು ಇದರಲ್ಲಿ ಅವರ ಬಗ್ಗೆ ತಿಳ್ಕೊಂಡಿದ್ದಾರಲ್ಲ ಅನ್ನೋದು ತುಂಬ ಖುಷಿಯಾಯಿತು. ಮಾಡಲೇಬೇಕು ಅನ್ನುವಂಥ ನೀವು ಮಾಡಿ, ನಮ್ಮಿಂದ ಏನಾಗಬೇಕು ಅನ್ನುವಂಥದ್ದು ಅವರು ಕೇಳಿದರು. ಇಲ್ಲ ಸರ್, ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ಇವತ್ತು ತಾಲೂಕಿನ ಎಲ್ಲ ಜನಜಾಗೃತಿ ವೇದಿಕೆಗಳು ಸುಮಾರು 12 ಯೋಜನೆ ವ್ಯಾಪ್ತಿಯಲ್ಲಿರುವ ತಾಲೂಕಿನ ಜಿಲ್ಲಾ ಜನಜಾಗೃತಿ ವೇದಿಕೆಗಳು ಅತ್ಯಂತ ಸಮರ್ಥವಾಗಿದೆ. ಅತ್ಯಂತ ಈಗ ಪ್ರತಾಪ್ ಸಿಂಹರವರಂಥವರು, AC ಭಂಡಾರಿ ಅಂಥವರು, ಬೇರೆ ಬೇರೆ ಘಟಾನುಘಟಿಗಳು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಮಾಜದ ಗಣ್ಯರಿರ್ಬೋದು, ಸಮಾಜದ ಸ್ಥಾನಮಾನಗಳಿರ್ಬೋದು, ನಮ್ಮ ಉಚ್ಚಿಲರಿದ್ದಾರೆ, ನಮ್ಮ ಇಸ್ಮಾಯಿಲ್ರಿದ್ದಾರೆ. ನಾವು ಒಬ್ಬೊಬ್ಬರನ್ನು ಹೇಳಿದರೆ ಒಬ್ಬರನ್ನು ಬಿಟ್ಟು ಹೋಗ್ಬೋದು. NE ರಾಮಚಂದ್ರರಿದ್ದಾರೆ, ಸಾಜ ರಾಧಾಕೃಷ್ಣನವರಿದ್ದಾರೆ, ಈ ಕಡೆ ಶಶಿಕುಮಾರ್ ಬಾಲೇಟನವರಿದ್ದಾರೆ,
ಮಾಬಲ್ ರೈಗಳಿದ್ದಾರೆ, ಪುತ್ತೂರಿನ ಭಾಗ ಲೋಕೇಶ್ ಹೆಗ್ಡೆ ಅವರಿದ್ದಾರೆ, ಆಮೇಲೆ ಲೋಕನಾಥ ಅಮಚೂರಿ ಇದ್ದಾರೆ, ಕಾಶಿಮು ಮಲ್ಲಿಗೆ ಮನೆ ಇದ್ದಾರೆ, ರೊನಾಲ್ಡ್ ಡಿಸೋಜರ್ ಇದ್ದಾರೆ, ಮಹೇಶ್ರು ಇದ್ದಾರೆ ತಾಲೂಕಿನ ಅಧ್ಯಕ್ಷರು. ಹೀಗೆ ಎಲ್ಲ ಅಧ್ಯಕ್ಷರುಗಳನ್ನು ನಾವು ಸೇರಿಸಿಕೊಳ್ಳುವಾಗ ನಮಗೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ಈ ಒಂದು ಕಾರ್ಯಕ್ರಮ ಮಾಡುವಂಥದ್ದು. ನಮಗೆ ಖರ್ಚು ವೆಚ್ಚಿನ ಇಲ್ಲಿ ಪ್ರಶ್ನೆ ಇಲ್ಲ, ನಮಗೆ ಮನಸ್ಸನ್ನು ಸೇರಿಸುವಂಥ ಒಂದು ವ್ಯವಸ್ಥೆ ಆಗಬೇಕಿತ್ತು ಇಲ್ಲಿ ಅಷ್ಟೇ. ಇವತ್ತು ನಾವು ಎಲ್ಲ ಸರಿಗೆ ಏನಾದರೂ ನಾವು ಗೌರವಾರ್ಪಣೆ ಮಾಡಿದ್ದರೆ ಅದರಿಂದ ಅವರಿಗೆ ಏನು ನಮ್ಮಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜಕ್ಕೆ ಅವರು ನೀಡಿದಂಥ ಕೊಡುಗೆ ಇವತ್ತು ನಮ್ಮ ಜೀವಮಾನದಲ್ಲಿ ಯಾರು ಕೂಡ ಮರೆಯುವಾಗಿಲ್ಲ. ವೈಯಕ್ತಿಕವಾಗಿ ಯಾರಿಗೂ ಅವರು ಸಹಾಯ ಮಾಡಲಿಲ್ಲ. ನಾನು ನೇರವಾಗಿ ಅವರಲ್ಲಿ ವರ್ಷಕ್ಕೊಮ್ಮೆ ನಾನು ಮಾತಾಡ್ತಿದ್ದೇನೆ ಅಷ್ಟೇ. ವೈಯಕ್ತಿಕ ಅವರು ಯಾರನ್ನು ಕೂಡ ಹತ್ತಿರ ಇಟ್ಟುಕೊಳ್ಳಿಲ್ಲ. ಅವರು ಅಷ್ಟೇ ನಿರ್ಧಾರವನ್ನು ಒಂದು ತೆಗೆದುಕೊಂಡು ಒಂದು ಕಾರ್ಯಕ್ರಮ ಯೋಜನೆಯ ರೂಪದಲ್ಲಿ ಅದನ್ನು ತರುವಂಥ ವ್ಯಕ್ತಿತ್ವ ಅವರದು. ಎಲ್ಲಿಯಾದರೂ ನಾವು ಅವರಲ್ಲಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವರನ್ನು ಭೇಟಿಯಾಗಿ ಆಗಲು ಹೋದಾಗ ಅವರು ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಒಂದು ಆತಿಥ್ಯವನ್ನು ನೀಡಿ ನಮ್ಮನ್ನು ಗೌರವಪೂರ್ವಕವಾಗಿ ಅಲ್ಲಿ ಬೀಳ್ಕೊಟ್ಟು ನಮ್ಮ ಸಮಸ್ಯೆಗಳು ಏನು, ನಮ್ಮ ಸಮಸ್ಯೆ ವ್ಯಕ್ತಿಗವಾಗಿ ಯಾವ ಸಮಸ್ಯೆಗಳನ್ನು ನಾವು ಅವರಲ್ಲಿ ಇಟ್ಟುಕೊಂಡು ಹೋಗಲಿಲ್ಲ ಇಲ್ಲೇ ತನಕ. ಜನಜಾಗೃತಿಗೆ ಸಂಬಂಧಪಟ್ಟದ್ದು ಇರುವಂಥದ್ದು ಯಾವುದೇ ಕಾರ್ಯಕ್ರಮಗಳು ಇರ್ಬೋದು, ಅದರ ಬಗ್ಗೆ ನಾವು ಅವರಲ್ಲಿ ಮಾತಾಡಲಿಕ್ಕೆ ಹೋಗಿದ್ದೇವೆ. ಇವತ್ತು ಹಿರಿಯರು ಎಲ್ಲರೂ ಇದ್ದಾರೆ ಇಲ್ಲಿ. ವೈಯಕ್ತಿಕವಾಗಿ ನಮ್ಮದು ಯಾವುದೇ ಸಂಬಂಧ ಇಲ್ಲ. ಇವತ್ತು ಕ್ಷೇತ್ರದಿಂದ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಎಲ್ಲ ಹೆಚ್ಚಿನ ಸಂಘ ಸಂಸ್ಥೆಗಳ ಒಂದು ಸಂಚಾಲಕರಾಗಿ, ಮಾರ್ಗದರ್ಶಕರಾಗಿ ಡಾಕ್ಟರ್ ಯಲ್ಲಚ್ ಮಂಜುನಾಥರನ್ನು ಪೂಜ್ಯ ಕಾವಂದರು ನಿಯೋಜನೆ ಮಾಡಿದ್ದಾರೆ. ಪೂಜ್ಯ ಕಾವಂದರ ಒಬ್ಬ ರಾಯಭಾರಿಯಾಗಿ ಇವತ್ತು ಯಲ್ಲಚ್ಚಿರ ಮಂಜುನಾಥರವರು ನಮ್ಮ ಎದುರಿದ್ದರು. ಅವರು ಎಷ್ಟು ಸಮರ್ಥವಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂತ ಹೇಳೋದಿದ್ದರೆ, ಸುಮಾರು 30 ವರ್ಷಗಳಿಂದ ನಾನು ಯೋಜನೆ ಅತ್ಯಂತ ನಿಕಟವರ್ತಿಯಾಗಿ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿಕೊಂಡು ಬಂದವ. ಇವತ್ತು ಜಿಲ್ಲೆಯ ಒಂದು ಅಧ್ಯಕ್ಷ ಸ್ಥಾನ ನಾನು ಅತ್ಯಂತ ಕ್ರಿಯವ ಹೇಳೋದಿದ್ದರೆ, ಆದರೂ ಕೂಡ ನನಗೆ ಎಲ್ಲರ ಒಂದು ಆಶೀರ್ವಾದದ ಮೇಲೆ ಆ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ ವಿನ ಯಾವುದೇ ಅಧಿಕಾರದ ಆಸೆಯ ಮೇಲೆ ನಾವು ಆ ಪದವಿಯಲ್ಲಿಲ್ಲ. ನಮ್ಮ ಜನಜಾಗೃತಿಯಲ್ಲಿ ಯಾವ ಅಧಿಕಾರ ಇಲ್ಲ, ಯಾರಿಗೂ ಬೇಡ. ನಾವು ಸಮಾಜಮುಖಿಯಾಗಿ ಒಂದು ಸಮಾಜದ ಮುಖಿಯಾಗಿರುವಂಥ ಸಮಾಜವನ್ನು ತಿದ್ದುವಂಥ ದುಶ್ಚಟ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ತೊಡಗಿಸಿಕೊಂಡವರು. ಇವತ್ತು ವೇದಿಕೆಯ ಹಿಂಭಾಗದಲ್ಲಿರುವಂಥವ್ರು ಕಾಣ್ತಾ ಇದ್ದೀರಿ ನೀವು. ಎಲ್ಲ ಒಬ್ಬರಿಂದ ಒಬ್ಬರು ಅಧ್ಯಕ್ಷರುಗಳು ಸಮಾಜದ ಯಾವ ಸ್ಥಾನಮಾನದಲ್ಲಿ ಇದ್ದಾರೆ ನೋಡಿ. ಆ ಕಡೆಯಿಂದ ಅಪ್ಪನಗಡೆಯವರಿದ್ದಾರೆ, ರುಕ್ಮಯ್ಯ ಪೂಜಾರಿಯವರಿದ್ದಾರೆ, ರಾಜಕೀಯದವರು, ಬೇರೆ ಬೇರೆ ಎಲ್ಲ ವರ್ಗಗಳಲ್ಲಿ ತೊಡಗಿಸಿಕೊಂಡಂಥವರಿದ್ದಾರೆ. ಆವಾಗ ನಾವು ಜನಜಾಗೃತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದೇವೆ ಇಲ್ಲಿ. ಇವತ್ತು ಬರೀ ಮಧ್ಯವರ್ಜನ ಸೀಮಿತಕ್ಕೆ ನಾವು ಸೀಮಿತ ಆಗಿಲ್ಲ. ಇಲ್ಲಿ ಯುವಜನತೆ ದಾರಿ ತಪ್ಪುತ್ತೆಗೆಣ್ಣು ಅನ್ನುವಂಥದ್ದು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಕೊಂಡೋದವರು ಡಾಕ್ಟರ್ ಯಲ್ಲಚ್ ಮಂಜುನಾಥರವರು. ಇವತ್ತು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪದ ಮೂಲಕ ದುಶ್ಚಟದ ವಿರುದ್ಧವಾದ ಅರಿವನ್ನು ಮೂಡಿಸುವಂಥದ್ದು ಕಾರ್ಯಕ್ರಮಗಳು, ಡ್ರಗ್ಸ್ಗಳಿರ್ಬೋದು, ಮದ್ಯಪಾನಗಳಿರ್ಬೋದು, ಧೂಮಪಾನಗಳಿರ್ಬೋದು. ಇದನ್ನು ಬರೀ ಈಗಾಗಲೇ ಹೇಳಿದಾಗೆ 75 ಸಿಬ್ಬಂದಿಗಳಿರುವಂಥ ಒಂದು ಕಾರ್ಯಕರ್ತರ ತಂಡದಲ್ಲಿ ಇವತ್ತು 45,000 ಸಿಬ್ಬಂದಿ ಕಾರ್ಯಕರ್ತರ ಮಟ್ಟಿಗೆ ಮುಟ್ಟಿದೆ ಅನ್ನುವಂಥದ್ದು ಇದ್ದರೆ ಎಲ್ಲಿಯ ಸಾಧನೆ ಇದು? ಇವತ್ತು ನಮ್ಮ ಜನಜಾಗೃತಿ ವೇದಿಕೆಯಲ್ಲಿ ಬರೀ ಬೆರಳೆಣಿಕೆಯಷ್ಟೇ ವಸಂತ ಸಾಲ್ರೆಂಟ್ರವರಂಥವರು ಮತ್ತು ಅವರ ತಂಡ ದೊಡ್ಡದಿದೆ. ಯಾಕಂದರೆ ಒಬ್ಬರನ್ನು ಅವರು ಪ್ರಮುಖರಾಗಿ ಅವರನ್ನು ಮಾತ್ರ ನಾವು ಇಲ್ಲಿ ಹೇಳ್ತಿದ್ದೇವೆ. ಇವತ್ತು 10,000 11,000 ಮೇಲಿನ ನಮ್ಮಂಥ ಪದಾಧಿಕಾರಿಗಳು ಇದ್ದಾರೆ ಇವತ್ತು ರಾಜ್ಯದಲ್ಲಿ. ಹೇಗೆ ಆಯ್ತು ಇದು? ಕಾವಂದರು ಬರೀ ಒಂದು ಬೀಜವನ್ನು ಬಿತ್ತಿದ್ದಾರೆ ಅಷ್ಟೇ. ಅದನ್ನು ಬೆಳೆಸುವಂಥದ್ದು, ಅದನ್ನು ಪೋಷಿಸುವಂಥದ್ದು ಮಾಡಿದ್ದು ಡಾಕ್ಟರ್ ಯಲ್ಲಚ್ ಮಂಜುನಾಥರವರು. ಇದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಎಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡುವಂತಂತೇಳಿ ಇವತ್ತು ಬೆಳಗಿಂದ ನೋಡ್ತಿದ್ದೇವೆ. 10 ಗಂಟೆಯಿಂದ ಇಲ್ಲಿಯ ತನಕ ಈ ವೇದಿಕೆಯಲ್ಲಿ ಅಲಂಕರಿಸಿದವರು ಯಾರಾದರೂ ಒಬ್ಬರಾದರೂ ಅದರಲ್ಲಿ ಅನುಪಸ್ಥಿತಿ ಉಂಟಾ? ಇವತ್ತು ನಮ್ಮ ಎದುರಲ್ಲಿ ಅನೇಕ ಪ್ರತಿಷ್ಠಿತ ಪುತ್ತೂರಿನ ಪ್ರತಿಷ್ಠಿತರಿದ್ದಾರೆ. ಇವತ್ತು ಬೇರೆ ಬೇರೆ ಇದರಲ್ಲಿ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ.
ಆದ ಕಾರಣ ನಾವು ಇದನ್ನೆಲ್ಲ ಆಯೋಜನೆ ಮಾಡುವಾಗ ತುಂಬ ಯೋಚನೆ ಮಾಡಿದ್ದೇವೆ. ಇವತ್ತು ನಮ್ಮ ಬಂಟ್ರ ತಾಲೂಕಿನ ಅಧ್ಯಕ್ಷರು ಕೂಡ ನಮ್ಮೊಟ್ಟಿಗಿದ್ದಾರೆ, DCC ಬ್ಯಾಂಕ್ನ ನಿರ್ದೇಶಕರು ಕೂಡ ನಮ್ಮೊಂದಿಗಿದ್ದಾರೆ. ಯಾಕೆಂತ ಹೇಳಿದರೆ ಎಲ್ಲರನ್ನು ನಾನು ಹೇಳುವಂಥದ್ದು ಕೆಲವೆಲ್ಲ ಹೆಸರು ಕೂಡ ಮರೆತು ಹೋಗ್ತದೆ, ಆದ ಕಾರಣ ಹೆಸರನ್ನು ಹೇಳಲಿಕ್ಕೆ ನಾನು ಇಚ್ಛಿಸುವುದಿಲ್ಲ. ಆದ ಕಾರಣ ಈ ಒಂದು ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ನಾವು. ಕಾವಂದ್ರೆ ಹೇಳಿದಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡೋದು ನೇರ ಮಂಜುನಾಥನ ಅನುಗ್ರಹದಿಂದ ಆಗ್ತದೆ. ಅವರ ಅನುಗ್ರಹದ ಮೇಲೆ ಆ ಸಿಬ್ಬಂದಿನ ಅಂಥ ಒಂದು ಪೂಜ್ಯ ಕಾವಂದರ ಗರಡಿಯಲ್ಲಿ ಬಳಗಿದವರು ಅನೇಕರು. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಕಣ್ಣೆದುರು ಡಾಕ್ಟರ್ LH ಮಂಜುನಾಥರವರು. ಇವತ್ತು ನಳಿನಮ್ಮನವರು ವೇದಿಕೆ ಖಂಡಿತವಾಗಿ 2ನೇ ವೇದಿಕೆ ಅಂತ ಕಾಣ್ತದೆ. ನಾವು ನೋಡಿದಾಗೆ ನಾವು ತುಂಬ ಒತ್ತಾಯಪೂರ್ವಕವಾಗಿ ಬರಮಾಡಿಕೊಂಡಿದ್ದೇವೆ ಅವರನ್ನು. ಅವರು ಬಂದ ಕಾರಣ ನಮ್ಮ ಇಡೀ ಕಾರ್ಯಕ್ರಮ ಅತ್ಯಂತ ಸುಂದರವಾಯಿತು. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಿದ್ದೇನೆ. ಯಾಕೆಂದರೆ ಅವರು ಬಂದದ್ದಕ್ಕೆ, ಯಾಕೆಂದರೆ ನಮ್ಮ ಭಾಗ್ಯಮ್ಮ ನೀವು ಬಂದದ್ದಿಲ್ಲಿ. ಯಾಕೆಂದರೆ ನೀವು ಬರುವವರಲ್ಲ, ನಮಗೆ ಗೊತ್ತುಂಟು. ಇವರು ಡಾಕ್ಟರ್ LH ಸರ್ ಅವರು ಖಂಡಿತ ಬರೋದಿಲ್ಲ ಅಂತ ಗೊತ್ತಿದ್ದು, ಅವ್ರನ್ನ ಒಪ್ಪಿಸುವ ಕೆಲಸ ಬೇರೆ ಕಡೆಯಿಂದ ಮಾಡಿದ್ದೇವೆ ನಾವು. ಅದನ್ನು ನಾವು ಅವ್ರು ಭರಿಸ್ತೇವೆ ಅನ್ನುವಂಥ ಸರ್ ಅನಿಲ್ ಸರ್ ಅಲ್ಲಿ ಕೂಡ ಈ ಪ್ರಸ್ತಾವವನ್ನು ಪ್ರಾರಂಭದಲ್ಲಿ ಇಟ್ಟಿದ್ದೇವೆ. ಅವರು ತುಂಬ ಸಂತೋಷಪಟ್ಟಿದ್ದರು. ಇಲ್ಲ ನೀವು ಮಾಡುವಂಥವೆಲ್ಲ ಕಡೆಗೆ ನಾನು ಬೆಣ್ತಾಡ್ತೇನೆ ಅನ್ನುವಂಥದ್ದಿಲ್ಲ. ನಮ್ಮ ಅಧಿಕಾರಿ ವರ್ಗದವರು ಯಾರು ನಮ್ಮ ಪ್ರಾದೇಶಿಕ ನಿರ್ದೇಶಕರು ದುಗ್ಗೇಗೌಡರು ಇರ್ಬೋದು ಅಥವಾ ವಿವೇಕ ಪಾಯಸರು ಇರ್ಬೋದು, ಅವರು ಇಲ್ಲ ಅವರು ಒಪ್ಪಲಿಕ್ಕೆ ಇಲ್ಲ ಅನ್ನುವಂಥದ್ದು ಮಾತು ಹೇಳಿದರು. ಇಲ್ಲ ಒಪ್ಪಿಸ್ತೇವೆ ನಾವು ಅನ್ನುವಂಥದ್ದು ನಾವು ಜವಾಬ್ದಾರಿ ವಹಿಸಿಕೊಂಡ ಕಾರಣ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ತಾಲೂಕಿನ ಅಧ್ಯಕ್ಷರನ್ನು, ಈಗ ಮೂಡಬಿದ್ರೆಯ ಅಧ್ಯಕ್ಷ ಚೌಟರು ನಮ್ಮೊಟ್ಟಿಗಿದ್ದಾರೆ. ಇವರು ಪ್ರಾರಂಭದಲ್ಲಿ ಅಭಿನಂದನ ಭಾಷಣ ಯಾರು ಮಾಡ್ಬೋದು ಅನ್ನುವಂಥದ್ದು. ಅಭಿನಂದನ ಭಾಷಣ ಮಾಡಬೇಕಂತಂದರೆ ಡಾಕ್ಟರ್ LH ಮಂಜುನಾಥರ ಬಗ್ಗೆ ತಿಳಿದಿರಬೇಕು. ಯಾರು ಮಾಡುವಂಥದ್ದಿದ್ರೆ ಶಾಲೆಂಡ್ರೆಲ್ಲ ಅದಕ್ಕೆ ಸೂಕ್ತ ವ್ಯಕ್ತಿ ಮೋಹನ್ ಆಳ್ವಾರು ಅನ್ನುವಂಥದ್ದು ಹೇಳಿದರು. ಅಂಥವ್ರನ್ನು ಕೂಡ ಒಂದು ಬರಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮನ ಅಷ್ಟು ಚೆಂದಾಗಿ ಮಾಡಿದ್ದಾರೆ. ಇವತ್ತು ಶಾಸಕರು ಕೂಡ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ತೊಡಗಿಸೋರು. ರಾಜಕುಮಾರ್ ರೈ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಈಗ ಅವರ ತುರ್ತು ಬೇರೆ ಕಾರ್ಯಕ್ರಮಗಳಿದ್ದಾಗ ಹೋಗಿದ್ದಾರೆ. ಇನ್ನೊಮ್ಮೆ ನಾನು ಹೆಚ್ಚಾಗಿ ಇದರ ಬಗ್ಗೆ ಮಾತಾಡೋದಿಲ್ಲ. ತುಂಬ ಸಂತೋಷ ಆಗಿದೆ ನಮಗೆ. ಅವಿಸ್ಮರಣೆ ಯಾವತ್ತೂ ಕೂಡ ಜೀವಮಾನದಲ್ಲಿ ಸರ್ ನಿಮ್ಮನ್ನು ಮರೆಯುವುದಿಲ್ಲ. ಯಾಕೆಂದರೆ ನಮ್ಮ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಇದೆ. ಈಗ ನಾವು ಹೇಳಿದಾಗೆ ಯಾರು ಕೂಡ ಅವರನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಭೇಟಿಯಾಗಲು ಸಾಧ್ಯ ಉಂಟು. ಅಷ್ಟು ವಿಶಾಲವಾದಂಥ ಇಡೀ ರಾಜ್ಯ ವ್ಯಾಪ್ತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಅವರು. ಆದ ಕಾರಣ ನಮ್ಮ ಪ್ರೀತಿ ಸದಾ ನಿಮ್ಮಲ್ಲಿ ಇರ್ತದೆ ಸರ್, ಶಾಶ್ವತವಾಗಿ ಇರ್ತದೆ. ನಮ್ಮನ್ನು ಮುಂದಕ್ಕೆ ಕೊಂಡೋಗುವಂಥ ಜವಾಬ್ದಾರಿ ಕೂಡ ನಿಮಗೆ ಇದೆ ಅನ್ನುವಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಪ್ರತ್ಯೇಕವಾಗಿ ಹೇಳಿಕೊಳ್ಳದೆ ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ ಎಲ್ಲ ಸಭಾಸದರಿಗೆ ಇನ್ನೊಮ್ಮೆ ನಾನು ವಂದನೆಗಳು ಮಾಡುತ್ತಾ, ಯೋಜನೆ ಎಲ್ಲ ಅಧಿಕಾರಿ ವರ್ಗದಲ್ಲಿ ವಂದನೆ ಮಾಡ್ತಾ, ಪತ್ರಕರ್ತ ಮಿತ್ರರಿಗೆ ಬೇಕಾದಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸಿಕೊಳ್ಳುತ್ತಾ, ಇವತ್ತು ಈ ಒಂದು ಕೋಟಚಾವಲವನ್ನು ಶಶಾಂಕ ಕೋಟಚ ಅವರು ನಮಗೆ ಉಚಿತವಾಗಿ ನೀಡಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಅವರು ಶ್ರೀ ಕ್ಷೇತ್ರದ ಯಾವುದೇ ಕಾರ್ಯಕ್ರಮ ಆಗುವಂಥದ್ದಿದ್ದರೂ ಕೂಡ ಅವರು ಎಲ್ಲ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ನಮಗೆ ಉಚಿತವಾಗಿ ಈ ಒಂದು ಸಭಾಂಗಣವನ್ನು ನೀಡ್ತಿದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ವೇದಿಕೆಯ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಅವರಿಗೊಂದೇ ಒಂದು ಗೌರವವನ್ನು ಅರ್ಪಿಸಬೇಕು ಅನ್ನೋಂಥ ನಮಗೆ ಆಸೆ ಇತ್ತು. ಅದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಈಗಾಗಲೇ ಅವರು ತಪ್ಪಿಸಿಕೊಂಡಿದ್ದಾರೆ. ಆದರೂ ಕೂಡ ಅವರ ನೆನಪು ಯಾವತ್ತೂ ನಮ್ಮಲ್ಲಿ ಇರ್ತದೆ, ಕೃತಜ್ಞತೆ ಭಾವ ನಮ್ಮಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ತಮಗೆಲ್ಲರಿಗೂ ಇನ್ನೊಮ್ಮೆ ವಂದಿಸಿಕೊಳ್ಳಿ, ಏನಾದರೂ ವ್ಯತ್ಯಾಸಗಳಿದ್ದರೆ ಕ್ಷಮಿಸಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ವಂದನೆಗಳು ಸಲ್ಲಿಸಿದರು. ವಂದನೆಗಳು. ಅಧ್ಯಕ್ಷರಾದ ಪದ್ಮನಾಭ ಶೆಟ್ಟಿ ಇವರಿಗೆ ಅಭಿನಂದನೆಗಳು. ರಾಮಕೃಷ್ಣ ಪ್ರೌಢಶಾಲೆ ಸಂಚಾಲಕರು ಹೇಮನಾಥ್ ಶೆಟ್ಟಿ ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಗುರುತಿಸುತ್ತಾ ಇದೀಗ ಧನ್ಯವಾದ ಸಮರ್ಪಣೆ ಜನಜಾಗೃತಿ ವೇದಿಕೆ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರು ರೊನಾಲ್ಡ್ ಡಿಸೋಜಾ ಇವರಿಂದ. ಆದ್ಮೇಲೆ ನನ್ನ ಜೀವನದಲ್ಲಿ ಇದು ಅತ್ಯಂತ ಸಂತೋಷದಾಯಕ ದಿವಸ. ಯಾಕಂತ ಹೇಳಿದರೆ ಇಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಇಡೀ ಜಗತ್ತಿಗೆ ಮಾದರಿಯಾಗತಕ್ಕಂಥ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಯನ್ನು ಸನ್ಮಾನಿಸುವಂಥ ಭಾಗ್ಯ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದಗಳು.
ಈ ಜನಜಾಗೃತಿಯ ಸ್ಥಾಪಕ ಅಧ್ಯಕ್ಷರಾದ ವದನ ಸಾಲ್ಯಾಣರು ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು ಅಂತ ಹೇಳಿಕೆ ಯಾವಾಗಲೂ ಇಚ್ಛೆ ಪಡ್ತೇನೆ. ಅವರಿಗೆ ಕೂಡ ಈ ಕಾರ್ಯಕ್ರಮ ಬಂದು ಈ ಪ್ರಾಯದಲ್ಲಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಲಿ ನಮಗೆ ಒಟ್ಟಿಗಿದ್ದಾರೆ. ಅವರು ಕೂಡ ಅನಂತ ಧನ್ಯವಾದಗಳು. ಡಾಕ್ಟರ್ ಎಲ್ ಎನ್ ಮಂಜುನಾಥ್ ರಾವನ್ನು ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಟ್ಟು ಬರತಕ್ಕಂಥ ನಮ್ಮ ಆತ್ಮೀಯರು ಅಂತ ಹೇಳ್ತೀನಿ ನಾನು, ಶ್ರೀ ಅನಿಲ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು. ನನ್ನ ಹಿರಿಯರು ಅಂತ ಹೇಳ್ತಾರೆ ಯಾವತ್ತು ಪ್ರತಾಪ್, ಯಾವುದೇ ಅವರ ವೈಯಕ್ತಿಕ ಚಿಂತನೆಗಳು ಇಡದೆ ಸಮಾಜಮುಖಿ, ಈ ಸಮಾಜವನ್ನು ಹೇಗೆ ಉತ್ತಮಗೊಳಿಸಬಹುದು ಚಿಂತನೆಗಳಿಟ್ಟ ನಮ್ಮ ಈ ಜಿಲ್ಲಾ ಜನಜಾಗೃತಿಯ ವೇದಿಕೆಯ ಉಪಾಧ್ಯಕ್ಷರು, ಅವರು ಕೂಡ ನಮ್ಮ ಧನ್ಯವಾದಗಳು. ಹಾಗೂ ನಮ್ಮ ಬಂಟ್ವಾಳದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸನ್ಮಾನ್ಯ ಹಿರಿಯರು ಎ ಸಿ ಮಂಡ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಹಾಗೆ ನಮ್ಮೊಟ್ಟಿಗೆ ಎಲ್ಲ ಇದ್ದ ಹಿರಿಯರು, ವಿವೇಕ್ ಮಿಡ್ಲನ್ ಪಾಯಿಬ್ರವರು, ದುಗೇಗೌಡರು ಮತ್ತು ಮಹಾಬಲರು, ಪ್ರವೀಣರು ಎಲ್ಲರಿಗೂ ಮತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಧನ್ಯವಾದ ಹೇಳುತ್ತಾ, ಬಂಧುಗಳೇ, ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರು ನೀವು, ಈ ಊರಿನ ಗಣ್ಯರು ಮತ್ತು ಹಿರಿಯರು ಎಲ್ಲರೂ. ನೀವು ಆತ್ಮೀಯವಾಗಿ ಎಲ್ ಎಚ್ ಮಂಜುನಾಥರ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೆ ಅನಂತ ಧನ್ಯವಾದಗಳು. ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತರು ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ವೈಯಕ್ತಿಕವಾಗಿ ಗುರುಗಳನ್ನು ಮಾತಾಡಿಸಲಿಕ್ಕೆ ನಿಮಗೆ ಅವಕಾಶ ಸಿಗ್ತದೆ. ದಯಮಾಡಿ ಎಲ್ಲರೂ ಊಟ ಮಾಡಿ ಒಟ್ಟಿಗೆ ಹೋಗೋಣ.